ಶಿಕ್ಷಣ ಯೋಜನೆ 2022-23 ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಈ ದಿನ ನಾವು ಹಮ್ಮಿಕೊಂಡಿದ್ವಿ. ಸುಮಾರು 16ನೇ ತಾರೀಕಿಂದ ಅವರು 4 ದಿನದಿಂದ 4-5 ದಿನ ಸರ್ ನಮ್ಮಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಲೆಕ್ಕಾಚಾರವನ್ನು ಮಾಡಿ ಆಡಿಟರ್ ಮಾಡಿ ಮನೆ ಮನೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಒಂದು ವ್ಯವಸ್ಥೆ ಒಂದು ಅಂತಿಮ ಹಂತಕ್ಕೆ ಬಂದು ಇವತ್ತು ಈ ಗ್ರಾಮ ಸಭೆಯಲ್ಲಿ ಇಟ್ಕೊಂಡಿದ್ದಾರೆ. ಈ ಒಂದು ಗ್ರಾಮ ಸಭೆಯನ್ನು ನಾವು ಇವತ್ತು ಈ ನಾಡಗೀತೆಯೊಂದಿಗೆ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡ್ತಿದ್ದೀವಿ. ಈಗ ನಮ್ಮ ನಾಡಗೀತೆ जय भारत जननीय तनु जाते जय हे कर्नाटक माते जय सुंदर नदिवनಗಳ ನಾಡೆ जय हे ರಸ ಋಷಿಗಳ ಬೀಡೆ ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ಹೊಂದಿನ ಗಣಿಯೇ ರಾಘವ ಮನಸು ಜನರವತರಿಸಿದ ಭಾರತ ಜನನಿಯ ತನು ಜಾತೆ जय हे कर्नाटक माते ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಸರಕ್ಷರಿ ಪೊನ್ನ ಕಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕಲಿಗೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ದೈನಪ ಹೊಯ್ಸಳ ರಾಣಿಕ ನಾಡೆ ರಂಕಣ ಜಕಣರ ಮೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಬರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಮಕ್ಕಳೇ. ಈಗ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಹಿಸಿಕೊಂಡಂಥ ಶ್ರೀ ನಮ್ಮ ಪುಟ್ಟನಾಯಕ ಸರ್ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಇವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. अमृतंगमया ओम शांति शांति शांति. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಪುಟ್ಟನಾಯಕ ಸರ್ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇವರಿಗೆ ಈ ಕಾರ್ಯಕ್ರಮದ ಈಗ ಸ್ವಾಗತ ಕಾರ್ಯಕ್ರಮ ಬರ್ರಿ ನಮ್ಮ ಒಂದು ಈ ಸಮಗ್ರ ಶಿಕ್ಷಣ ಯೋಜನೆ 2022-23ನೇ ಸಾಲ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಈ ಒಂದು ಗ್ರಾಮ ಸಭೆಯನ್ನು ಈ ದಿನ ಒಂದು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಭೆಗೆ ನೋಡಲ್ ಅಧಿಕಾರಿಯಾಗಿ ನಮ್ಮ ಸರ್ ತೋಟಗಾರಿಕೆ ಸಹಾಯಕ ನಿರ್ದೇಶಕರು ಪುಟ್ಟನಾಯಕ
ಇವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಅವರಲ್ಲಿದೆ. ಅವರು ಈ ಕಾರ್ಯಕ್ರಮ ಪರಿಶೀಲಿಸಲಿದ್ದಾರೆ. ಅವರೆಲ್ಲ ಒಂದು ಜವಾಬ್ದಾರಿ ಅವರು ನೋಡೋಧಿಕಾರಿಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದರೆ ಅವರು ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದೆ. ಅವರಿಗೆ ಈ ಅಲಂಕರಿಸಲು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ನಾಗೇಶ್ ಸರ್, ಸಾಮಾಜಿಕ ಪರಿಶೋಧನಾ ತಾಲೂಕು ಅಧಿಕಾರಿ, ಅವರು ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲೆಯ STMC ಅಧ್ಯಕ್ಷರು ಶ್ರೀಯುತ ಯೋಗೇಂದ್ರ ಅವರಿಗೂ ಸಹ ಈ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ STMCಯ ಉಪಾಧ್ಯಕ್ಷರು ಶ್ರೀಮತಿ ಹೇಮಾ ಲತಾ ಅವರಿಗೂ ಸಹ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಮಂಜಪ್ಪ ಬಿ ಅವರಿಗೂ ಸಹ ಈ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಸರ್ ಮತ್ತು ಸರಿತಾ ಸರ್ ಮೇಡಮ್ ಅವರು ಸಹ ಸತತ 3-4 ದಿನದಿಂದ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ಸ್ಕೂಲಲ್ಲಿ ಇದ್ದು ಎಲ್ಲ ಒಂದು ಸಮಗ್ರ ಈ ಶಾಲೆಯ ಚಿತ್ರಣವನ್ನು ತೆಗೆದುಕೊಂಡಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತ. ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ STMC ಸದಸ್ಯರು, ಪೋಷಕರು ಹಾಗೂ ಮತ್ತು ನಮ್ಮ ಇಂಪಾರ್ಟೆಂಟಾಗಿ ನಮ್ಮ ಆರೋಗ್ಯ ಕಾರ್ಯಕರ್ತರು, ಅಲ್ಲದು ಅಂಗನವಾಡಿಯ ಕಾರ್ಯಕರ್ತೆ ಮತ್ತು ನಮ್ಮ ಆಶಾ ಕಾರ್ಯಕರ್ತೆಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ STMCಯ ಎಲ್ಲ ಸದಸ್ಯರುಗಳಿಗೆ ಮತ್ತು ಪೋಷಕರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಅಧ್ಯಕ್ಷರೀಗ ಮತ್ತು ಉಪಾಧ್ಯಕ್ಷರು, ಈ ಭಾಗದ ಸದಸ್ಯರು ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚುವಾಗಿ ತಡವಾಗಿ ಬಂದು ಈ ಕಾರ್ಯಕ್ರಮ ಸೇರ್ಕೊಳ್ಬೋದು. ಅವರಿಗೆ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಮಕ್ಕಳು, ಅಡುಗೆಯವರು ಮತ್ತು ಇನ್ಯಾರು ಊರಿನವರು, ಪೋಷಕರು ಬರ್ಬೋದು. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪರೋಕ್ಷ ಸ್ವಾಗತವನ್ನು ಕೊಡ್ತಾ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಡಬೇಕಾಗಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಪ್ರಸ್ತಾವಿಕ ನುಡಿ ಶ್ರೀ ನಾಗೇಶ್ KV, ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತಿ ವಾಸನ, ಇವರಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪುಟ್ಟನಾಯಕ ಸರ್ ಅವರೇ, STMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಗಳೇ, ಎಲ್ಲ ಶಿಕ್ಷಕರೇ ಹಾಗೂ ಎಲ್ಲ ಪೋಷಕರೇ ಹಾಗೂ ಗ್ರಾಮಸ್ಥರೇ, ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಹಲವು ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ 2019 ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಚಾಲನೆಯಲ್ಲಿದೆ. ಎಲ್ಲ ರೀತಿಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಿದ್ವಿ. ಈಗ ಕಳೆದ ಒಂದು 4-5 ವರ್ಷದಿಂದ ಈ ಶಾಲೆಯಲ್ಲೂ ಕೂಡ ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇತ್ತು. ಆ ನಿಟ್ಟಿನಲ್ಲಿ ನಾವು ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಆಯ್ದ ಶಾಲೆಗಳಲ್ಲಿ ಈಗಾಗಲೇ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೀವಿ. ಆದರೆ ಈ ಸಮಗ್ರ ಶಿಕ್ಷಣ ಯೋಜನೆ ಏನಿದೆ ಅದನ್ನ ಈ ಸಾಲಿಯಿಂದ ನಾವು ಸರ್ಕಾರದ ಆದೇಶದಂತೆ ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿರ್ತಕ್ಕಂಥದ್ದು. ಈಗ ಒಟ್ಟಾರೆಯಾಗಿ ಈ ಹೊಸನಗರ ತಾಲೂಕು ವ್ಯಾಪ್ತಿಯಲ್ಲಿ ನಾವು 20% ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಕೈಗೊಂಡಿರ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ ಸರ್ಕಾರ ಯಾವುದೇ ಯೋಜನೆಯನ್ನು ಜಾರಿಗೆ ತರಬಹುದು. ಆ ಜಾರಿಗೆ ತಂದಿರ್ತಕ್ಕಂಥ ಯೋಜನೆ ಆ ಒಂದು ಶಾಲಾ ಹಂತದಲ್ಲಿ ಹೇಗೆ ಅದರ ಉದ್ದೇಶ ಈಡೇರಿಕೆ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಲಾ ಹಂತದಲ್ಲಿ ನಾವು ಶಾಲಾ ದಾಖಲಾತಿಗಳನ್ನು ಮಾತ್ರ ಪರಿಶೀಲನೆ ಮಾಡದೆ ಈ
ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಸಮಾಜದ ಮಧ್ಯದಲ್ಲಿ ಹೋಗಿ ನಾವು ಪರಿಶೀಲನೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಈ ಒಂದು ಉದ್ದೇಶ ಇರ್ತಕ್ಕಂಥದ್ದು. ಎಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆಯ ಪ್ರಮುಖ ಉದ್ದೇಶ ಏನಂತಂದ್ರೆ ಇದನ್ನ 2018-19 ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದರ ಉದ್ದೇಶ ಅಂತಂದ್ರೆ ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರದು, ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ಲಿಂಗ ತಾರತಮ್ಯ ಇಲ್ಲದೆ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ಜಾತಿ ಅಥವಾ ಮೇಲ್ವರ್ಗ ಈ ತರದ ತಾರತಮ್ಯಗಳು ಇರಬಾರ್ದು ಅಂತಕ್ಕಂಥದ್ದು, ಅದನ್ನ ಹೋಗಲಾಡಿಸಬೇಕು ಅಂತಕ್ಕಂಥದ್ದು. ಹಾಗೆ ವಿಕಲಚೇತನ ಮಕ್ಕಳೇನಾದ್ರೂ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿದ್ದರೆ ಅವರಿಗೂ ಕೂಡ ವೃತ್ತಿಪರ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೂ ಕೂಡ ಅವರಿಗೆ ಶಿಕ್ಷಕರಿಗೂ ಕೂಡ ತರಬೇತಿಯನ್ನು ಆಯೋಜಿಸುವ ಮುಖಾಂತರ ಅವರ ವೈಖರಿಯನ್ನು ಕೂಡ ವೃದ್ಧಿಪಡಿಸ್ತಕ್ಕಂಥದ್ದು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಬರ್ತದೆ. ಹಾಗಾಗಿ ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ 2030ರೊಳಗೆ ಶಿಕ್ಷಣದಲ್ಲಿ ಗಣನೀಯ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ದನ್ನ ಗುರಿಯನ್ನು ಇಟ್ಕೊಂಡಿದೆ. ಹಾಗಾಗಿ ಈ ಶಾಲಾ ಮಟ್ಟದಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಹೇಗೆ ಕಾರ್ಯಗತಗೊಳ್ತಾ ಇದೆ ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಒಂದು ವಾಸ್ತವ ವರದಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಕ್ಕಳಿಂದ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದಿದೆ. ಹಾಗೆ ಪೋಷಕರೊಂದಿಗೆ ಚರ್ಚೆ ಮಾಡಿ ಪೋಷಕರೊಂದಿಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದಿದೆ. ಹಾಗೆ ಇಲ್ಲಿ ಶಾಲೆಯ ವಾತಾವರಣವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಇಲ್ಲಿನ ಬಿಲ್ಡಿಂಗ್ಗಳ ವ್ಯವಸ್ಥೆ ಇರ್ಬೋದು, ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು, ಕ್ರೀಡಾಂಗಣದ ವ್ಯವಸ್ಥೆ, ಮತ್ತೆ ಏನು ಗ್ರಂಥಾಲಯದ ವ್ಯವಸ್ಥೆ ಇದೆ, ಮತ್ತೆ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಕೂಡ ಪರಿಶೀಲನೆಗೆ ಒಳಪಡಿಸ್ತಕ್ಕಂಥದ್ದು. ನಾವು ಒಟ್ಟು 134 ಅಂಶಗಳನ್ನು ಕುರಿತು ಒಂದು ವರದಿಯನ್ನು ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ಕೂಡ ನಾವು ಇಲ್ಲಿ ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ನಾವು ಪರಿಶೀಲನೆ ಕೂಡ ಈಗಾಗಲೇ ಕಳೆದ 3-4 ತಿಂಗಳಿಂದ ಇಲ್ಲಿ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಕಂಡು ಬಂದಿದೆ, ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು, ಏನೆಲ್ಲ ಅಂಶಗಳು ಕಂಡು ಬಂದಿದೆ ಎಲ್ಲವನ್ನು ಕೂಡ ನಾವು ವರದಿಯಲ್ಲಿ ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದೀವಿ. ಆ ವರದಿಯನ್ನು ನಾವು ಗ್ರಾಮಸಭೆಯ ಮುಂದೆ ತಂದುಬಿಟ್ಟು ಗ್ರಾಮಸಭೆಯ ಮುಂದೆ ಇರ್ತಕ್ಕಂಥದ್ದು ಇಟ್ಟು ಎಲ್ಲ ಪೋಷಕರೊಂದಿಗೆ ಗ್ರಾಮಸ್ಥರೊಂದಿಗೆ ಮತ್ತೆ ಚರ್ಚೆಗೆ ಒಳಪಡಿಸಿ ನಾವು ವರದಿಯನ್ನು ಕೊಡಬೇಕಾಗುತ್ತೆ. ಸೋಷಿಯಲ್ ಆಡಿಟ್ ಪ್ರಕ್ರಿಯೆಯಲ್ಲಿ ನಾವು ಯಾವುದೇ ವರದಿಯನ್ನು ನೇರವಾಗಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲವನ್ನು ಕೂಡ ಸಮಾಜದ ಮುಂದೆ ಅಂದರೆ ಎಲ್ಲ ಗ್ರಾಮಸ್ಥರು ಮತ್ತು ಪೋಷಕರ ಮುಂದೆ ಆ ವರದಿಯನ್ನು ಇಡಬೇಕು. ವರದಿಯನ್ನು ಇಟ್ಟು ಅವರೊಂದಿನ ಕೂಡ ಅಭಿಪ್ರಾಯವನ್ನು ತಗೊಳ್ಬೇಕಾಗುತ್ತೆ ಎಲ್ಲ ವಿಷಯಗಳ ಬಗ್ಗೆ. ಹಾಗಾಗಿ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಸಭೆಯಲ್ಲಿ ತಿಳಿಸ್ತೀವಿ. ಅದು ಕೂಡ ಮುಕ್ತವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾ ಹಾಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಿ ನಮ್ಮೆಲ್ಲರಿಗೂ ಅನಿಸ್ತಾ ಮಾತಾಡ್ತೀವಿ. ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೆ ಏನು? ಸಮಗ್ರವಾಗಿರ್ಬೇಕು. ಎಲ್ಲ ವರದಿಗಳು ಅಷ್ಟು ಪರಿಶೀಲನೆ ಮಾಡಿ ಅವರ ಒಂದು ನಿಖರವಾಗಿರ್ತಕ್ಕಂಥ ವರದಿಯನ್ನು ತಯಾರು ಮಾಡಿ ಈಗ ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲರೂ ನೈಜವಾಗಿರ್ತಕ್ಕಂಥ ಒಂದು ಅವರ ಕಣ್ಣಿನ ದೃಷ್ಟಿಯಲ್ಲಿ ನೋಡಿ ಎಲ್ಲ ಅವ್ರು ಹೇಳ್ತಾರೆ, ಸರ್ ಇಲ್ಲಿ ಬಂದರೆ ಹೇಗಿದೆ ಸರ್, ಇಲ್ಲಿ ನೀರು ಸೀದಾ ಬಂದು ಅಲ್ಲಿ ಹೋಗಿ ನೋಡ್ತಾರೆ. ಈಗ ಇದು ಯಾವುದೋ ಶೌಚಾಲಯ ಹೇಗಿದೆ ಅಂದರೆ ಅಲ್ಲಿಗೆ ಹೋಗಿ ನೋಡ್ತಾರೆ. ಮತ್ತು ಬದಲಾವಣೆ ಮಾಡ್ಕೊಳ್ಳೋದು ಏನಿದ್ರು ಸಲಹೆ ಕೊಡ್ತಾರೆ. ಈಗ ಅಡುಗೆ ಮನೆ ಹೇಗೆ ಇಲ್ಲಿ ಹೇಳೋದು ಹೇಗಿದೆ ಸರಿ ಚೆನ್ನಾಗಿರುತ್ತೆ ಅನ್ನಲ್ಲ, ಹೋಗ್ಬಿಟ್ಟು ನೋಡಿ ಹೇಳ್ತಾರೆ ಆ ಒಲೆ ಹೇಗಿದೆ ಇದು ಹೇಗಿದೆ ನೋಡಿ. ಆ ಥರ ಒಂದು ವರದಿಯನ್ನು ತಯಾರು ಮಾಡಿ ಅವರ ಈ ಸಮಗ್ರ ಶಿಕ್ಷಣ ಏನು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ನಮಗೆ ಆ ಒಂದು ಪ್ರಸ್ತಾವಿಕ ನುಡಿಯಲ್ಲಿ ಅವರು ಹೇಳಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ನೆಕ್ಸ್ಟು ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಸರ್ಕಾರಿ ಶಾಲಾ ಹಂತದಲ್ಲಿ ಅನುಷ್ಠಾನಗಳು ಇರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ. ಇದು 2018ರಿಂದ ಶಾಲಾ ಹಂತದಲ್ಲಿ ಜಾರಿಗೆ ಬಂದಿರತಕ್ಕಂಥ ಯೋಜನೆಯಾಗಿದೆ. ಸಮಗ್ರವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸಮಗ್ರ ಶಿಕ್ಷಣ ಅಂದರೆ ಏನು? ಮಗುವಿಗೆ ತರಗತಿಗಳಲ್ಲಿ ಬರೀ ಪಾಠ ಪ್ರವಚನಗಳೇ ಶಿಕ್ಷಣ ಅಲ್ಲ.
ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆ, ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು, ಇತ್ತೀಚಿನ ವಿಜ್ಞಾನ ತಂತ್ರಜ್ಞಾನ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಚಟುವಟಿಕೆಗಳಿರ್ಬೋದು. ಆಮೇಲೆ ಇದಲ್ಲದೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಗುವಿಗೆ ಶಾಲಾ ಹಂತದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಒಂದು ಶಾಲಾ ಪರಿಸರವು ಸಹ ಉತ್ತಮವಾಗಿರಬೇಕು. ಆಗ ಮಾತ್ರ ಆ ಮಗುವಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಸರ್ಕಾರ ಮನೆಗೊಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಶಾಲಾ ಪರಿಸರ ಅಂದರೆ ಏನು? ಶಾಲಾ ಪರಿಸರ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಅಂದರೆ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳಿರಬೇಕು. ಆ ಕಟ್ಟಡಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು. ತರಗತಿ ಕೊಠಡಿಗಳಲ್ಲಿ ಪಾಠೋಪಕರಣಗಳು, ಪೀಠೋಪಕರಣಗಳು, ಪ್ರಯೋಗಾಲಯ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರೀಡಾ ವಸ್ತುಗಳು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಿಕ್ಷಣಕ್ಕೆ, ಮಗುವಿನ ಶಿಕ್ಷಣಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳು ಇರಬೇಕು ಅಂತಕ್ಕಂಥದ್ದು. ಆಮೇಲೆ ಒಂದು ಉತ್ತಮವಾಗಿರ್ತಕ್ಕಂಥ ಕುಡಿಯ ನೀರಿನ ವ್ಯವಸ್ಥೆ, ಅದೇ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯ, ಶಾಲಾ ಸುತ್ತ ಉತ್ತಮವಾಗಿರ್ತಕ್ಕಂಥ ಒಂದು ರಕ್ಷಣೆ, ಮಕ್ಕಳ ರಕ್ಷಣೆಗೆ ಅಗತ್ಯವಾಗಿರ್ತಕ್ಕಂಥ ಶಾಲಾ ಸುತ್ತ ಕಾಂಪೌಂಡು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಹೊಂದಿರಬೇಕು. ಆಗ ಮಾತ್ರ ಸರ್ಕಾರಿ ಶಾಲೆಗಳು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಸರ್ಕಾರ ಸಮಗ್ರ ಶಿಕ್ಷಣ ಯೋಜನೆಯನ್ನು ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥದ್ದು. ಅದೇ ರೀತಿ ಶಾಲೆಯಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಹೇಗೆ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು ತಳಹಂತದಲ್ಲಿ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಮಗುವಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇದೆ, ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ಸರ್ಕಾರ ನೇರವಾಗಿ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಶಿಕ್ಷಣ ಇಲಾಖೆಯ ನಿಯಮಗಳನ್ನು, ರೂಪುರೇಷೆಗಳನ್ನು ತಯಾರು ಮಾಡ್ತಾರಲ್ಲ ಮೇಲ್ಮಟ್ಟದಲ್ಲಿ, ಅವರು ಬಂದು ಎಲ್ಲ ಶಾಲೆಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ಹಾಗಾಗಿ ಇಂಥ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳನ್ನು ನಡೆಸಿ ಅಲ್ಲಿ ಎಲ್ಲ ತಳಹಂತದಲ್ಲಿ ಪರಿಶೀಲನೆ ನಡೆಸಿ ಅದರ ಮಾರ್ಗಸೂಚಿ ಪ್ರಕಾರ ಏನು 134 ಅಂಶಗಳ ಮಾರ್ಗಸೂಚಿ ಇದೆ, ಅದರ ಪ್ರಕಾರ ಶಾಲೆ ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಮಗುವಿಗೆ ನೀಡ್ತಾ ಇದೆಯೇ ಅಂತಕ್ಕಂಥದ್ದು ಒಂದು ವ್ಯವಸ್ಥೆಯೇ ಈ ಸಾಮಾಜಿಕ ಪರಿಶೋಧನೆ. ಏನು ಸರ್ಕಾರದ ಆದೇಶದ ಪ್ರಕಾರ, ಯೋಜನೆಯ ಮಾರ್ಗಸೂಚಿಯ ಪ್ರಕಾರ, ಸರ್ಕಾರದ ವೇಳಾಪಟ್ಟಿ ಪ್ರಕಾರ ನಿಮ್ಮ ಶಾಲೆಯಲ್ಲಿ ನಾವು ಬಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾನೀಗ ಸಭೆಯ ಮುಂದೆ ಮಂಡಿಸ್ತೇನೆ. 2022-23 ಸಾಲಿನಲ್ಲಿ ಇಲ್ಲಿ ಒಟ್ಟು 21 ಮಕ್ಕಳು ಇಲ್ಲಿ ಕಲಿತಾ ಇದ್ರು. 2023-24 ಸಾಲಿನಲ್ಲಿ ಇಲ್ಲೂ ಸಹ 21 ಮಕ್ಕಳು ಕಲಿಕೆಯನ್ನು ಮಾಡ್ತಾ ಇದ್ರು. ಈ ಒಂದು ಸಾಲಿನಲ್ಲಿ ಪ್ರಸ್ತುತ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 18 ಮಕ್ಕಳು ಇಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸಮಗ್ರ ಶಿಕ್ಷಣ ಯೋಜನೆಯ ಕೆಲವೊಂದು ಅನುದಾನಗಳು ಶಾಲಾ ಹಂತಕ್ಕೆ ಬರ್ತದೆ. ಆ ಶಾಲೆಯ ಕೆಲವೊಂದು ಮೂಲ ಸೌಕರ್ಯಗಳನ್ನು, ಮಕ್ಕಳ ಗುಣಮಟ್ಟದ ಶಿಕ್ಷಣವನ್ನೇ ಹೇಗೆ ನೀಡಬೇಕು ಅಂತಕ್ಕಂಥ ಶಿಕ್ಷಕರು ಕೆಲವೊಂದು ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಯಾವ್ಯಾವ ಅನುದಾನವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದರಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 2022-23 ಸಾಲಿನಲ್ಲಿ 6350, ಶಿಕ್ಷಕರ ಅನುದಾನ 1352 ರೂಪಾಯಿ, ಆಮೇಲೆ ಸು ಮತ್ತು ಸಾಕ್ಷಿ ಸಂಬಂಧಪಟ್ಟ 5835, ಒಟ್ಟು 12861 ರೂಪಾಯಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಇಲ್ಲಿ ಅನುದಾನ ಬಿಡುಗಡೆಯಾಗಿದೆ. ಆಮೇಲೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು 10,980. ಆ ಸಾಲಿನ ಕೊನೆಯಲ್ಲಿ 2022-23 ಸಾಲಿನ ಕೊನೆಯಲ್ಲಿ 23-24 ಸಾಲಿನ ಪ್ರಾರಂಭದಲ್ಲಿ 1881 ರೂಪಾಯಿ ಈ ಒಂದು ಯೋಜನೆಯಲ್ಲಿ ಉಳಿಕೆಯಾಗಿರ್ತಕ್ಕಂಥದ್ದು. ಆಮೇಲೆ ಏನೇನು ಅಂಶಗಳನ್ನು ಪರಿಶೀಲನೆ ಒಳಪಡಿಸಬೇಕು, ಆ ಅಂಶಗಳು ಇಲ್ಲಿ ತಳಹಂತದಲ್ಲಿ ಮಗುವಿನ ಗುಣಮಟ್ಟದ ಶಿಕ್ಷಣಕ್ಕೆ ಹೇಗೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ನಡೆಸಿದ್ದೇವೆ. ಅದರಲ್ಲಿ ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆಯೇ, ಸರ್ಕಾರ ಉಚಿತವಾಗಿ ಪಠ್ಯಪುಸ್ತಕವನ್ನು ನೀಡ್ತಾ ಇದೆ. ಎಲ್ಲ ಮಗುವಿಗೂ ತಾರತಮ್ಯವಿಲ್ಲದೆ, ಭೇದವಿಲ್ಲದೆ ಶಾಲೆ ಅವರಿಗೆ ಪಠ್ಯಪುಸ್ತಕವನ್ನು ನೀಡಬೇಕು. ನಾವು ಇಲ್ಲಿ ಪಠ್ಯಪುಸ್ತಕದ ಒಂದು ರಿಜಿಸ್ಟರನ್ನು ಇಲ್ಲಿ ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಶಾಲೆಗೆ. ಅದೇ ಪ್ರಕಾರ ನಾವು ನೋಡಿದಾಗ 2022-23-24 ನೀಡಿದೆ. ಆದರೆ ಈ ಸಾಲಿನಲ್ಲಿ 2 ವಿದ್ಯಾರ್ಥಿಗಳಿಗೆ 5ನೇ ತರಗತಿ ಕನ್ನಡ ಮತ್ತು ಇಂಗ್ಲಿಷ್ 2 ಮಕ್ಕಳಿಗೆ
2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಗುವಿಗೆ ಪುಸ್ತಕ ಸಿಕ್ಕಿಲ್ಲ. ಸರ್ಕಾರದ ಉದ್ದೇಶ ಪ್ರತಿಯೊಂದು ಮಗುವಿಗೆ ಸರಿಯಾದ ಸಮಯಕ್ಕೆ ಶಿಕ್ಷಣ ಇಲಾಖೆ ಪಠ್ಯಪುಸ್ತಕಗಳನ್ನು ನೀಡಬೇಕು. ಯಾವುದೇ ಮಗು ತಾರತಮ್ಯ ಹೊಂದಿದ್ರೆ ಆ ಮಗು ಕಲಿಕೆಯಲ್ಲಿ ಹಿಂದೆ ಬರುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ 2 ಮಕ್ಕಳಿಗೆ ಪಠ್ಯಪುಸ್ತಕ ದೊರೆತಿಲ್ಲ. ಆಮೇಲೆ ಮಕ್ಕಳು ಸಮವಸ್ತ್ರವನ್ನು ಪಡೆದಿದ್ದಾರೆ, ಇದು ಉಚಿತವಾಗಿ ನೀಡ್ತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ಎಲ್ಲರ ದಾಖಲಾತಿಯನ್ನು ನೋಡಿದಾಗ ಎಲ್ಲ ಮಕ್ಕಳು ಸಮವಸ್ತ್ರವನ್ನು ಪಡೆದಿರ್ತಕ್ಕಂಥದ್ದು ಕಂಡು ಬಂತು. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ ನಾವು ನೋಡಿದಾಗ ಯಾವುದೇ ವಿದ್ಯಾರ್ಥಿಗೆ 2022ರಿಂದ ಈಚೆಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ಆಮೇಲೆ ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ವರ್ಷಕ್ಕೆ 6,000 ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಬಹಳ ದೂರದಿಂದ 1, 2, 3, 4, 5 ಕಿಲೋಮೀಟರ್ ದೂರದಿಂದ ಕಚ್ಚಾ ದಾರಿಯಲ್ಲಿ ಹೊಳೆಹಳ್ಳಗಳನ್ನು ದಾಟಿ ಕಾಲುಸಂಖ್ಯೆಗಳನ್ನು ದಾಟಿ ಬರ್ತಕ್ಕಂಥ ಮಗುವಿಗೆ ವರ್ಷಕ್ಕೆ 6,000 ಸಾರಿಗೆ ವೆಚ್ಚವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದ ವತಿಯಿಂದ, ಶಿಕ್ಷಣ ಇಲಾಖೆ ವತಿಯಿಂದ. ಇಲ್ಲಿ ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚ ಬಂದಿಲ್ಲ. ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಅಲ್ಲಿ 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ, 2 ಶಿಕ್ಷಕರಿದ್ದಾರೆ. ಈ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷಕರು ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಕನಿಷ್ಠ 200 ಕೆಲಸದ ದಿನಗಳನ್ನು ಒಂದು ವರ್ಷದಲ್ಲಿ ಮಾಡಲೇಬೇಕು, ಕಡ್ಡಾಯವಾಗಿರ್ತಕ್ಕಂಥ ನಿಯಮ ಇದು. ಇಲ್ಲಿ ನಾವು ನೋಡಿದಾಗ ದಾಖಲಾತಿ ನೋಡಿದಾಗ 2022-23 ಸಾಲಿನಲ್ಲಿ 245 ದಿನಗಳು, 23-24 ಸಾಲಿನಲ್ಲಿ 238 ದಿನಗಳು ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡು ಬಂತು. ನಿಯಮಕ್ಕಿಂತ ಮೀರಿ ಇಲ್ಲಿ ಶಾಲಾ ದಿನಗಳು ನಿರ್ವಹಣೆ ಆಗಿದೆ. ಸದರಿ ಶಾಲೆಯ ಹಿಂದಿನ ವಾರಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆಯೇ? ಸರ್ಕಾರ ಎಲ್ಲ ರೀತಿಯಾಗಿರ್ತಕ್ಕಂಥ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡ್ತಾ ಇದೆ. ಅದೇ ರೀತಿ ಮಗುವು ಸಹ ಹೇಗೆ ಹಾಜರಾತಿಯನ್ನು ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ನಾವೆಲ್ಲ ಪರಿಶೀಲನೆ ಒಳಪಡಿಸಿದಾಗ 80%ಕ್ಕಿಂತ ಎಲ್ಲ ಮಗು ಹಾಜರಾತಿ ಇರ್ತಕ್ಕಂಥದ್ದು ಕಂಡು ಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನು ಪರಿಶೀಲನೆ ಒಳಪಡಿಸಬೇಕು. ನಾವು ಸಹ ಮನೆ ಮನೆ ಭೇಟಿ ನೀಡಿದ್ದೇವೆ, ಎಲ್ಲ ಪೋಷಕರಲ್ಲಿ ಕೇಳಿದ್ದೇವೆ, ಶಿಕ್ಷಕರಲ್ಲಿ ಕೇಳಿದ್ದೇವೆ. ಎಲ್ಲ ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಮಕ್ಕಳ ಮಾರ್ಗವು ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿದ್ದಂತೆ ಕಂಡು ಬಂದಿದೆ. ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯ ದೂರಕ್ಕೆ ಯಾವುದೇ ಸಾರಿಗೆ ವ್ಯವಸ್ಥೆ ನೀಡಿಲ್ಲ. ಒಂದು ಸೇರ್ಕೊಂಡಿದ್ದಾರೆ. ಒಂದು ಸಮಗ್ರ ಶಿಕ್ಷಣ ಯೋಜನೆ 2022-23 ಸಾಲಿನ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾದಂಥ ಯುವ ಮುಖಂಡರು ನಮ್ಮ ಈ ಕಾರ್ಯಕ್ರಮ ಬಂದರೆ ಅವರಿಗೆ ತುಂಬ ಸ್ವಾಗತವನ್ನು ಕೊಡ್ತೀನಿ. ಮಕ್ಕಳನ್ನು ಅವರ ವಯಸ್ಸಿನನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಒಂದು ವಯಸ್ಸಿರ್ತದೆ, ಅದಕ್ಕೆ ಸರಿಯಾಗಿ ದಾಖಲಾತಿಯನ್ನು ಶಾಲೆ ಮಾಡಿಕೊಳ್ಬೇಕಾಗ್ತದೆ. ಆ ಪ್ರಕಾರ ನಾವು ನೋಡಿದಾಗ ಅದಕ್ಕೆ ಸರಿಯಾಗಿ ದಾಖಲಾತಿ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬಂತು. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಯಿತು. ಈ ಶಾಲಾ ಪರಿಸರದಲ್ಲಿರ್ತಕ್ಕಂಥ ಮಗು ದಾಖಲಾತಿಗೆ ಬಂದಾಗ ಶಾಲೆ ಯಾವುದೇ ದಾಖಲಾತಿ ಇಲ್ಲ ಅಂತೇಳಿ ನಿರಾಕರಿಸುವಾಗಿಲ್ಲ. ಕನಿಷ್ಠ ಒಂದು ದಾಖಲಾತಿಯನ್ನು ಪಡೆದು ಶಾಲೆ ಮಗುವನ್ನು ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ, ಯಾವುದಾದ್ರೂ ಮಗು ಕಲಿಕೆಯಿಂದ ಹೊರಗಿದೆಯೇ ಅಂತಕ್ಕಂಥದ್ದು. ಯಾಕೆ 1ರಿಂದ 12ನೇ ತರಗತಿವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಯಾವುದೇ ಮಗು ಕಲಿಕೆಯಿಂದ ಹೊರಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಆಮೇಲೆ ಮಕ್ಕಳನ್ನು ಹೊರ ಹಾಕಿರುವ ಸಂಖ್ಯೆ ಯಾವುದೂ ಇಲ್ಲ ಅಂತಕ್ಕಂಥದ್ದು. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತದೆ, ಅದು ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತದೆ. ಇತ್ತೀಚೆಗೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಹೆಚ್ಚಿನ ದೈಹಿಕ ಶಿಕ್ಷಣ ನೀಡಬಾರದು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ, ಅದನ್ನು ನಾವು ಕೇಳಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ, ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇದು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಆಗಿರ್ತಕ್ಕಂಥದ್ದನ್ನು ಮಾಧ್ಯಮಗಳ ಮೂಲಕ ಪತ್ರಿಕೆ ಮೂಲಕ ತಿಳ್ಕೊಂಡಿದ್ದೇವೆ. ನಾವು ಇದನ್ನು ಪರಿಶೀಲನೆ ಒಳಪಡಿಸಿದ್ವಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ಈ ಶಾಲಾ ಪರಿಸರದಲ್ಲಿ ಯಾವುದಾದ್ರು ವಿಶೇಷ ಮಗು ಇದೆ, ಅಂಗವಿಕಲ ಮಗು ಅಂತಕ್ಕಂಥದ್ದು
ದೃಷ್ಟಿಮಾಂದ್ಯ ಇರ್ಬೋದು, ಕಿವಿ ಕೇಳದೆ ಇರ್ತಕ್ಕಂಥದ್ದು, ಬಾಯಿಬಾರ್ದೆ ಇರ್ತಕ್ಕಂಥದ್ದು, ಆಮೇಲೆ ಅಂಗದಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇರ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಮಕ್ಕಳು ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ? ಈ ಯೋಜನೆಯ ಪ್ರಕಾರ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇದ್ದರೆ ಅಲ್ಲಿ ಮಗುವಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಒಂದು ನಿಯಮ, ಸರ್ಕಾರದ ಒಂದು ಅಭಿಪ್ರಾಯ. ಹಾಗಾಗಿ ಎಲ್ಲ ಶಾಲೆಗಳು ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡವನ್ನು, ಸುರಕ್ಷಿತವಾದ ಶಾಲಾ ಕಟ್ಟಡವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ನಾವಿಲ್ಲಿ ನೋಡಿದಾಗ 2 ಕೊಠಡಿಗಳಿರ್ತಕ್ಕಂಥದ್ದು ಕಂಡು ಬಂತು. ಮೇಲ್ನೋಟಕ್ಕೆ ನಮಗೆ ಉತ್ತಮವಾಗಿರ್ತಂತೆ ಕಂಡು ಬಂತು. ಒಂದು ಅಡಿಗೆ ಕೊಠಡಿ ಇದೆ, ಒಂದು ಮಧ್ಯಾಹ್ನದ ಬಿಸಿಯೂಟದ ಎಲ್ಲ ಪರಿಕರಗಳನ್ನು ದಾಸ್ತಾನು ದಾಸ್ತಾನು ಕೊಠಡಿ ಇದೆ, ಅದು ಸಹ ಉತ್ತಮವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆಯೇ? ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆಯೇ? ಸಮಗ್ರ ಶಿಕ್ಷಣ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ, ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಏಕೆಂತಂದರೆ ಆ ಶೌಚಾಲಯ ಅಂತಕ್ಕಂಥದ್ದು ಏನಾದ್ರು ಅವ್ಯವಸ್ಥೆ ಇದ್ದರೆ, ನೀರಿನ ವ್ಯವಸ್ಥೆ ಇಲ್ಲದ್ರೆ, ಬಳಕೆಗೆ ಯೋಗ್ಯವಾಗದೇ ಇದ್ದರೆ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಏಕೆಂತಂದರೆ ಅಲ್ಲೇನಾದ್ರು ಶೌಚಾಲಯದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಮಗು ಶೌಚಾಲಯಕ್ಕೆ ಹೋಗೋದಿಲ್ಲ, ತರಗತಿ ಕೊಠಡಿಯಲ್ಲಿ ಇರ್ತದೆ, ಶೌಚವನ್ನು ಕಟ್ಕೊಳ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದು ಮತ್ತೆ ಮಾನಸಿಕವಾಗಿ ತರಗತಿ ಕೊಠಡಿಯಲ್ಲಿ ಇರೋದಿಲ್ಲ, ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇರ್ತಕ್ಕಂಥ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ನಾವು ನೋಡಿದಾಗ ಶೌಚಾಲಯ ಮೇಲ್ನೋಟಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬಂತು ಮತ್ತು ನೀರಿನ ವ್ಯವಸ್ಥೆ ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ನೀರಿನ ಸೌಲಭ್ಯವಿದೆಯೇ? ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಉಳಿಸಬೇಕು ಅಂತಕ್ಕಂಥದ್ದು. ಅದೇ ರೀತಿ ಮಧ್ಯಾಹ್ನದ ಬಿಸಿ ಊಟಕ್ಕೂ ಸಹ ಶುದ್ಧವಾದ ನೀರನ್ನೇ ಬಳಕೆ ಮಾಡಿ ಬಿಸಿ ಊಟವನ್ನು ತಯಾರು ಮಾಡಬೇಕು. ಆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರದು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಅದರ ಪ್ರಕಾರ ಶಾಲೆಯಲ್ಲಿ ಆ ವ್ಯವಸ್ಥೆ ಇದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಿದ್ವಿ. ಇಲ್ಲಿ ಒಂದು ಬಾವಿ ಇದೆ, ಅಲ್ಲಿ ನೀರು ನೋಡಿದಾಗ ಮೇಲ್ನೋಟಕ್ಕೆ ನಮಗೆ ನೀರು ಶುದ್ಧವಾಗಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಅಡುಗೆಗೂ ಅದೇ ನೀರನ್ನು ಬಳಸ್ತಾರಂತೆ. ಇದುವರೆಗೆ ಯಾವುದೇ ಮಗುವಿಗೆ ಆರೋಗ್ಯದಲ್ಲಿ ಪರಿಣಾಮ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ? ಮಗು ಕುಡಿಯುವ ನೀರಿನ ಗುಣಮಟ್ಟ ಆಗಾಗ ಒಂದು ಇಲಾಖೆಯ ತಾಲೂಕು ಹಂತದಲ್ಲಿ ಅಲ್ಲೋಗಿ ಪ್ರತಿ 6 ತಿಂಗಳ ಮುಂದೆ ಆ ನೀರನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಪರೀಕ್ಷೆ ಮಾಡಿ ಕುಡಿಯುವುದಕ್ಕೆ ಶುದ್ಧವಾಗಿದೆಯೇ ಅಂತಕ್ಕಂಥದ್ದು ಪರೀಕ್ಷೆ ಮಾಡಿ ಅದು ಶುದ್ಧವಾಗಿದ್ದರೆ ಅದರ ದೃಢೀಕರಣವನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿ ನಿರ್ವಹಣೆ ಮಾಡಲಾಗಿದೆ. ಶಾಲೆ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆಯೇ? ಶಾಲೆ ಸ್ವಾಭಾವಿಕ ಬೆಳಕಿನ ಜೊತೆಗೆ ತರಗತಿ ಕೊಠಡಿಗಳಲ್ಲಿ ಕೃತಕವಾಗಿರ್ತಕ್ಕಂಥ ವಿದ್ಯುತ್ ಬೆಳಕಿನ ವ್ಯವಸ್ಥೆಯನ್ನು ಹೊಂದಿರಬೇಕು. ಮಗುವಿಗೆ ಪಾಠ ಪ್ರವಚನವನ್ನು ಮಾಡಬೇಕಾದ್ರೆ, ಮಗು ಗುಣಮಟ್ಟದ ಕಲಿಕೆಯನ್ನು ಮಾಡಬೇಕಾದ್ರೆ ಬೆಳಕಿನ ವ್ಯವಸ್ಥೆ ತರಗತಿ ಕೊಠಡಿಗಳಲ್ಲಿ ಉತ್ತಮವಾಗಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ ಇದೆ. ಹಾಗಾಗಿ ಈ ಶಾಲೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡಿದಾಗ ಅದು ವಿದ್ಯುತ್ ಸಂಪರ್ಕ ಇರತಕ್ಕಂಥದ್ದು ನಮಗೆ ಕಂಡು ಬಂತು. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಇದು ಒಂದು ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಯಾವುದೇ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಆ ಶಾಲೆಯ ಹತ್ತಿರ ಒಂದು ಸುಸಜ್ಜಿತವಾದ ಆಟದ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಕ್ರೀಡೆಯಲ್ಲಿ ಮಗು ಭಾಗವಹಿಸಬೇಕು. ಇಲ್ಲಿ ನಾವು ನೋಡಿದಾಗ ಪಕ್ಕದಲ್ಲಿ ಜಾಗ ಇದೆ, ಒಂದು ಆಟದ ಮೈದಾನ ಇದೆ, ಅಷ್ಟೇನು ಸುಸಜ್ಜಿತವಲ್ಲ, ಸಾಧಾರಣ ಮಟ್ಟದಲ್ಲಿ ಒಂದು ಆಟದ ಮೈದಾನ ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ? ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಮಕ್ಕಳ ರಕ್ಷಣಾ ವ್ಯವಸ್ಥೆಗೆ ಶಾಲೆಯ ಸುತ್ತ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ನಿಯಮ. ಏಕೆಂತಂದರೆ ಮಗು ಏನಾದರೂ ಶಿಕ್ಷಕರ ಕಣ್ತಪ್ಪಿ ಹೊರಗಡೆ ಹೋದರೆ ಅನಾಹುತಕ್ಕೀಡಾಗ್ತದೆ ಅಂತಕ್ಕಂಥದ್ದು. ಮೇನ್ ರಸ್ತೆಗಳಿರ್ಬೋದು, ಬೇರೆ ಬೇರೆ ಯಾವುದೇ ಕಾರಣಗಳಿಂದಿರ್ಬೋದು. ಈಗ ಆಚೆ ಹೋದರೆ ಅಲ್ಲಿ ಗಿಡ ಮರಗಳಿದೆ, ಕಾಡಿದೆ, ಮಗು ತಪ್ಪಿದ್ರೆ ಆ ಕಡೆ ಹೋಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಶಾಲೆ ಸುತ್ತ ರಕ್ಷಣಾ ಕಾಂಪೌಂಡ್ ಇರಬೇಕು ಅಂತಕ್ಕಂಥದ್ದು. ಆಮೇಲೆ ಏನಾದರೂ ಗಿಡಗಳು ಮರಗಳು ಇದ್ದಲ್ಲಿ ವಿಷ ಜಂತುಗಳು ಏನಾದರೂ ಒಂದು ಶಾಲೆಯ ಒಳಗಡೆ ಸೇರ್ಕೋಬಹುದು ಅಂತಕ್ಕಂಥದ್ದು.
ಅದಕ್ಕೆ ತಡೆಯಾಗಿ ಶಾಲಾ ಸುತ್ತ ಒಂದು ಉತ್ತಮವಾಗಿರ್ತಕ್ಕಂಥ ರಕ್ಷಣಾ ಗೋಡೆ ಸುತ್ತ ಕಾಂಪೌಂಡ್ ಇರಬೇಕು ಅಂತಕ್ಕಂಥದ್ದು ನಾವು ಈ ಶಾಲೆಯನ್ನು ನೋಡಿದಾಗ ಸುತ್ತಲೂ ಒಂದು ಉತ್ತಮವಾಗಿರ್ತಕ್ಕಂಥ ಕಾಂಪೌಂಡ್ ಇರ್ತಕ್ಕಂಥದ್ದು ಕಂಡು ಬಂತು. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ? ಶಾಲೆ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಬೇಕಾದ್ರೆ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು. ಆ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳ ಪುಸ್ತಕಗಳಿರಬೇಕು. ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಭಾಷೆಗಳ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತ್ತೀಚಿನ ಪ್ರಚಲಿತ ವಿದ್ಯಮಾನಗಳು ಸಣ್ಣ ಪುಟ್ಟ ನಮ್ಮೂರಿನ ಸುತ್ತಮುತ್ತ ಏನು ನಡೀತಾ ಇದೆ ಅಂತಕ್ಕಂಥದ್ದು ಈ ಮಗುವಿಗೆ ಅದು ಗೊತ್ತಾಗಬೇಕು ಅಂತಕ್ಕಂಥದ್ದು ಅಂಥ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಆ ಮಗುವಿನ ಸಾಮರ್ಥ್ಯಕ್ಕೆ ಹೊಂದಿರತಕ್ಕಂಥ ಒಂದು ಗ್ರಂಥಾಲಯವನ್ನು ಶಾಲೆ ಹೊಂದಿರಬೇಕು. ಎಲ್ಲ ವಿಷಯಗಳು ಶಾಲಾ ಪಠ್ಯ ಪುಸ್ತಕದಲ್ಲಿ ಆ ಮಗುವಿಗೆ ವಿಷಯ ಸಿಗೋದಿಲ್ಲ. ಕೇವಲ 20 ಭಾಗದಷ್ಟು 25 ಭಾಗದಷ್ಟು ವಿಷಯ ಮಾತ್ರ ಆ ಮಗುವಿಗೆ ಸಿಗ್ತಕ್ಕಂಥದ್ದು. ಉಳಿದಿರ್ತಕ್ಕಂಥದ್ದು ಎಲ್ಲ ಅದು ಗ್ರಂಥಾಲಯವನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಹೊರಗಡೆ ಎಲ್ಲ ವಿಷಯಗಳನ್ನು ಅದು ಗ್ರಹಿಕೆ ಮಾಡಬೇಕಾಗ್ತದೆ. ಹಾಗಾಗಿ ಶಾಲೆಯು ಒಂದು ಉತ್ತಮವಾಗಿರ್ತಕ್ಕಂಥ ಎಲ್ಲ ವಿಷಯಗಳ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಇಲಾಖೆಯ ಒಂದು ನಿಯಮ. ಅದು ಆ ಪ್ರಕಾರ ಇಲ್ಲಿ ಈ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಟ್ಟು 148 ಪುಸ್ತಕಗಳಿರ್ತಕ್ಕಂಥ ಒಂದು ಗ್ರಂಥಾಲಯ ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಒಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ನೀಡಬೇಕಾದ್ರೆ ಆ ಶಾಲೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಕಂಪ್ಯೂಟರ್ ಇರಬೇಕು, ಲ್ಯಾಪ್ಟಾಪ್ಗಳಿರಬೇಕು, ಪ್ರೊಜೆಕ್ಟ್ಗಳಿರಬೇಕು, ಸ್ಮಾರ್ಟ್ ಬೋರ್ಡ್ಗಳಿರಬೇಕು, ಸ್ಮಾರ್ಟ್ ಟಿವಿಗಳಿರಬೇಕು. ಇವುಗಳ ಮೂಲಕ ಒಂದು ಬೇರೆ ಬೇರೆ ವಿಷಯಗಳ ಕಲಿಕೆಯನ್ನು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಅನುಕೂಲಕರ ಆಗ್ತದೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ನಿಯಮ. ಹಾಗಾಗಿ ಡಿಜಿಟಲ್ ಮೂಲಸೌಕರ್ಯಗಳನ್ನು ಒಂದು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು ಈ ಶಿಕ್ಷಣ ಇಲಾಖೆ ಒಂದು ನಿಯಮ. ಅದರ ಪ್ರಕಾರ ಶಾಲೆಯನ್ನು ನೋಡಿದಾಗ ಯಾವುದೇ ಡಿಜಿಟಲ್ ಮೂಲಸೌಕರ್ಯಗಳು ಇಲ್ಲ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆಯೇ? ಮಗು ಎಲ್ಲ ದಿನಗಳಲ್ಲಿ ಬ್ಯಾಗನ್ನು ತರೋದು ಬೇಡ. ತಿಂಗಳಿಗೆ 1 ಬಾರಿ 2 ಬಾರಿ ಅಥವಾ 3 ಬಾರಿ ಆದರೂ ಮಗು ಸಂಭ್ರಮದಿಂದ ಶಾಲೆಗೆ ಬರಲಿ ಅಂತಕ್ಕಂಥದ್ದು ಸರ್ಕಾರ ಉದ್ದೇಶ ಇಟ್ಕೊಂಡು ಕೆಲವೊಂದು ಬಾರಿ ಬ್ಯಾಗ್ ರಹಿತ ದಿನವನ್ನು ಮಾಡ್ತದೆ. ಇಲ್ಲಿ ಪ್ರತಿ ತಿಂಗಳ 2ನೇ ಶನಿವಾರ ಬ್ಯಾಗ್ ರಹಿತ ದಿನವನ್ನು ಆಚರಿಸಲಾಗ್ತಾ ಇದೆ. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಕಿಟ್ಗಳ ಮೂಲಕ ಮಗು ಅನೇಕ ಕಲಿಕೆಯನ್ನು ಮಾಡ್ತದೆ ಆ ಕಿಟ್ಗಳನ್ನು ಉಪಯೋಗಿಸಿಕೊಂಡು. ಆ ರೀತಿಯಾಗಿರ್ತಕ್ಕಂಥ ಕಿಟ್ಟನ್ನು ಶಾಲೆ ಉಪಯೋಗಿಸಬೇಕು. ಶಿಕ್ಷಕರನ್ನು ಬಳಕೆ ಮಾಡಿ ಮಗುವಿಗೆ ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ವಿಜ್ಞಾನ ಕಿಟ್ಟು ಅಷ್ಟೇನು ಕಂಡು ಬಂದಿಲ್ಲ, ಗಣಿತ ಕಿಟ್ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ತ್ಯಾಜ್ಯಗಳು ಬರ್ತದೆ. ಆ ತ್ಯಾಜ್ಯ ವಿಲೇವಾರಿ ಜವಾಬ್ದಾರಿ ಹೇಗೆ ಅಂತಕ್ಕಂಥದ್ದನ್ನು ನಾವು ಕೇಳಿದಾಗ ಅಲ್ಲಿ ನಾವು ತ್ಯಾಜ್ಯವನ್ನು ಸಂಗ್ರಹಿಸಿರ್ತೇವೆ. ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅದನ್ನು ವಿಲೇವಾರಿ ಮಾಡ್ತದೆ ಅಂತಕ್ಕಂಥ ಅಭಿಪ್ರಾಯ ಹೇಳಿದರು. ಕೆಲವು ಮೂಲ ಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆಯೇ? ಶಾಲೆಗೆ ಅಂದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೂಲ ಸೌಕರ್ಯಗಳನ್ನು ಶಾಲಾ ಹಂತದಲ್ಲಿ ಏನಾದ್ರು ಮಾಡಬೇಕಾದ್ರೆ ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ಪಡೆತಕ್ಕಂಥ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ. ಆದರೆ ಬೇರೆ ಇಲಾಖೆಗಳಿಗೆ ಆ ರೀತಿಯಾಗಿರ್ತಕ್ಕಂಥ ಅನುಕೂಲತೆಗಳಿಲ್ಲ. ಆ ಇಲಾಖೆ ಅನುದಾನವನ್ನು ಆ ಇಲಾಖೆಯೇ ಉಪಯೋಗಿಸಬೇಕು. ಆದರೆ ಶಿಕ್ಷಣ ಇಲಾಖೆಗೆ ಮಾತ್ರ ಶಾಲಾ ಹಂತದಲ್ಲಿ ಯಾವುದೇ ಮೂಲಸೌಕರ್ಯಗಳನ್ನು ಮಾಡ್ಕೊಳ್ಬೇಕಾದ್ರೆ ಬೇರೆ ಇಲಾಖೆಗಳಿಂದ ಅನುದಾನ ತಂದು ಮೂಲಸೌಕರ್ಯಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಆಮೇಲೆ ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರ ಅನುದಾನ ಇರ್ಬೋದು, ಸಂಸದರ ಅನುದಾನ ಇರ್ಬೋದು, ಶಿಕ್ಷಕರ ಪ್ರತಿನಿಧಿಗಳು ಅಂತ ಇರ್ತಾರೆ ಅವರ ಅನುದಾನಗಳಿರ್ಬೋದು, ಅಥವಾ ಇಲ್ಲಿ ಊರಿನಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಅನೇಕ ದಾನಿಗಳ ಅನುದಾನ ಇರ್ಬೋದು, ಆಮೇಲೆ ಹಳೆ ವಿದ್ಯಾರ್ಥಿಗಳ ಸಂಘ ಇರ್ಬೋದು. ಹೀಗೆ ಅನೇಕರಿಂದ ಅನೇಕ ಅನುದಾನಗಳನ್ನು ಪಡೆದು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾಗಿ ಇಲ್ಲಿ ಯಾವ್ಯಾವ ಮೂಲಭೂತ ಸೌಕರ್ಯಗಳು ಇತ್ತೀಚೆಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ 21-22ನೇ ಸಾಲಿನಲ್ಲಿ ಶಾಸಕರ ಅನುದಾನದಿಂದ ಮೇಲ್ಚಾವಣಿ ಹೊದಿಕೆ ಒಂದು ಮೇಲ್ಚಾವಣಿ ಹೊದಿಕೆ ಇದಕ್ಕೆ ಒಂದು ಮೇಲ್ಚಾವಣಿ ಹೊದಿಕೆ ಆಗಿರ್ತಕ್ಕಂಥದ್ದು ಕಂಡು ಬಂತು. ಅದು ಬಿಟ್ಟರೆ ಬೇರೆ ಯಾವುದೇ ಆಗಿರ್ತಕ್ಕಂಥ ಮೂಲಸೌಕರ್ಯಗಳು ಇತ್ತೀಚೆಗೆ ಬೇರೆ ಇಲಾಖೆಗಳಿಂದ ಶಾಲೆಗೆ ಬಂದಿಲ್ಲ. ಆಮೇಲೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ
ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಶಿಕ್ಷಣ ಇಲಾಖೆಯ ಒಂದು ಸಮಯ ಇದೆ, ಆ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಹಾಜರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಬೇಕು. ನಾವು ಪೋಷಕರನ್ನು ಕೇಳಿದ್ವಿ, ಮಕ್ಕಳನ್ನು ಕೇಳಿದ್ವಿ, ಆಮೇಲೆ ಗ್ರಾಮಸ್ಥರನ್ನು ಕೇಳಿದ್ವಿ, ಶಿಕ್ಷಕರನ್ನೂ ಸಹ ಕೇಳಿದ್ವಿ. ನಾವು ಸರಿಯಾದ ಸಮಯಕ್ಕೆ ಹಾಜರಾಗ್ತಾರೆ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆಯೇ? ಅದಕ್ಕೂ ಒಂದು ಶಿಕ್ಷಣ ಇಲಾಖೆ ನಿಯಮ ಇದೆ, ಸಮಯ ಇದೆ, ನಿಗದಿಪಡಿಸಿದೆ. ಅದರ ಪ್ರಕಾರ ಶಾಲೆಗೆ ಬರ್ತಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಿದ್ದೇವೆ. ಅದು ಸಹ ಸರಿಯಾಗಿ ಬರ್ತಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆಯೇ? ಬೇರೆ ಬೇರೆ ಯಾವುದಾದ್ರು ಅವರ ಇಲಾಖಾ ಕೆಲಸಗಳ ಕಾರ್ಯದಿಂದ ಏನಾದರೂ ಹೋಗಿರ್ಬೋದು. ಬೇರೆ ಸಂದರ್ಭದಲ್ಲಿ ಶಿಕ್ಷಕರು ಏನಾದರೂ ಆ ರೀತಿ ಹೋಗ್ತಾರೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಕೇಳಿದ್ವಿ. ಯಾವುದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆಯೇ? ಶಿಕ್ಷಕರು ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಪಾಠ ಪ್ರವಚನಗಳ ಜೊತೆಗೆ ಆಯಾಯ ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗಳನ್ನು ಮಾಡಬೇಕು, ಘಟಕ ಪರೀಕ್ಷೆಗಳನ್ನು ಮಾಡಬೇಕು, ಅವುಗಳನ್ನು ಮೌಲ್ಯಮಾಪನ ಮಾಡಬೇಕು. ಮಗು ಯಾವ ಹಂತದಲ್ಲಿ ಇದೆ ಅಂತಕ್ಕಂಥದ್ದನ್ನು ಪೋಷಕರಿಗೆ ಮಾಹಿತಿಯನ್ನು ನೀಡಬೇಕಾಗ್ತದೆ. ಮಗು ಕಲಿಕೆ ಏನಾದರೂ ಹಿಂದೆ ಇದ್ದರೆ ಆ ಮಗುವಿನ ಕಲಿಕೆಯನ್ನು ಮುಂದೆ ಯಾವ ರೀತಿ ತರಬೇಕು ಅಂತಕ್ಕಂಥದ್ದನ್ನು ಶಿಕ್ಷಕರು ಮತ್ತು ಪೋಷಕರು ಚರ್ಚೆ ಮಾಡಿ ಮಗುವಿನ ಕಲಿಕೆಯ ಬಗ್ಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಮಾಡ್ಕೋಬೇಕಾಗ್ತದೆ. ಆ ರೀತಿ ಏನಾದರೂ ನಡೀತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಿದಾಗ ಆ ರೀತಿ ಮಾಡ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರುತ್ತಾರೆ. ಇಲಾಖೆಯ ಅನೇಕ ತರಬೇತಿಗಳನ್ನು ನೀಡುತ್ತದೆ. ಇನ್ನೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡತಕ್ಕಂಥ ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ಆಯಾ ಕಾಲದಲ್ಲಿ ತರಬೇತಿಯನ್ನು ಮಕ್ಕಳಿಗೆ ಶಿಕ್ಷಕರಿಗೆ ನೀಡ್ತಾ ಇದೆ. ಅದೇ ರೀತಿ ENK ಇಂಗ್ಲಿಷ್ ನಲಿಕಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಒಬ್ಬ ಶಿಕ್ಷಕರು ಕಂಡುಬಂದಿದೆ. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯ ಮಾಡಲಾಗಿದೆ. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಯಾವುದೇ ಮಗು ಬಂದು ಶಾಲೆಗೆ ದಾಖಲಾದರೆ ಅಥವಾ ಶಾಲೆಗಿಂತ ದಾಖಲಾಗದೆ ಹೊರಗುಳಿದರೆ ಶಿಕ್ಷಕರು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಆ ಶಾಲಾ ಪರಿಸರದಲ್ಲಿ ಮಕ್ಕಳನ್ನು ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು, ಯಾವ ಮಗು ಇದೆ ಅಂತಕ್ಕಂಥದ್ದು ಕಂಡುಹಿಡಿತಕ್ಕಂಥದ್ದು. ಆಮೇಲೆ ಏನಾದರೂ ಅದು ಶಾಲೆಗೆ ದಾಖಲಾಗಿ ಬಾರದೇ ಇದ್ದರೆ ಆ ಮಗುವಿನ ಹತ್ತಿರಕ್ಕೆ ಹೋಗಿ ಅದರ ಮನವೊಲಿಸಿ ಶಾಲೆಗೆ ಕರೆತರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗ್ತದೆ. ಇದೊಂದು ನಿಯಮ, ಅದರ ಪ್ರಕಾರ ಮಾಡ್ತೇವೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಶಾಲೆಯನ್ನು ಯಾವುದೇ ರಾಜಕೀಯ, ಯಾವುದೇ ಸಾಮಾಜಿಕ, ಯಾವುದೇ ಧಾರ್ಮಿಕ, ಯಾವುದೇ ಚಟುವಟಿಕೆಗಳಿಗೆ ಶಾಲೆಯನ್ನು ಬಳಸುವಾಗಿಲ್ಲ. ಇದು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ಒಂದು ಕಡ್ಡಾಯ ನಿಯಮ. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಬಳಕೆ ಆಗಿದೆಯಾ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಕೇಳಿದರೆ ಬಳಕೆ ಆಗಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಮೇಲೆ ಶಾಲೆಯಲ್ಲಿ ಯಾವುದೇ ಅರ್ಜಿ ಶುಲ್ಕ, ಪ್ರವೇಶ ಶುಲ್ಕ, ಕ್ಯಾಪಿಟೇಷನ್ ಶುಲ್ಕ, ಬೋಧನಾ ಶುಲ್ಕ ಪಡಿತಿದೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಇಲ್ಲಿ ಸರ್ಕಾರಿ ಶಾಲೆಗಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಯಾವುದೇ ಇಲ್ಲ ಅಂತ ಅಭಿಪ್ರಾಯ ಹೇಳಿದರು. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯಿಂದ ರಚಿಸಲಾಗಿದೆ. SDMC ಸಮಿತಿ ಒಂದು ಶಾಲೆಯ ಗುಣಮಟ್ಟದ ಶಿಕ್ಷಣ ಅಲ್ಲಿ ಮಗುವಿಗೆ ದೊರೆಯಬೇಕಾದ್ರೆ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಪೋಷಕರದಿರುತ್ತದೆ. ಪೋಷಕರು ಎಷ್ಟು ಕ್ರಿಯಾಶೀಲರಾಗಿ ಶಿಕ್ಷಕರೊಂದಿಗೆ ಬಂದು ಮಗುವಿನ ಎಲ್ಲ ಸಾಮರ್ಥ್ಯದ ಬಗ್ಗೆ ಚರ್ಚೆ ನಡೆಸಿ ಕಲಿಕೆಯಲ್ಲಿ ಪಾಲ್ಗೊಳ್ಳತಕ್ಕಂಥ ಒಂದು ವ್ಯವಸ್ಥೆ ಇದೆಯೋ ಆ ಶಾಲೆಯಲ್ಲಿ, ಆಗ ಅಲ್ಲಿ ಗುಣಮಟ್ಟದ ಶಿಕ್ಷಣ ಇರ್ತದೆ. ಅದಕ್ಕೊಂದು ಶಾಲಾಭಿವೃದ್ಧಿ ಸಮಿತಿ SDMC ಸಮಿತಿ ಮಾಡ್ತದೆ. ಈ ಸಮಿತಿಯೂ ಸಹ ಶಾಲೆಯ ಎಲ್ಲ ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು, ಶಾಲೆಯ ಭೌತಿಕ ಅಭಿವೃದ್ಧಿ ಇರ್ಬೋದು, ಎಲ್ಲದರಲ್ಲೂ ಕ್ರಿಯಾಶೀಲರಾಗಿರಬೇಕು ಆ ಸಮಿತಿ. ಆಗ ಮಾತ್ರ ಒಂದು ಶಾಲೆ ಅಭಿವೃದ್ಧಿ ಆಗ್ತದೆ, ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲಿ ಅಡಿಯೆಲ್ಲ ಒಂದು ಉತ್ತಮವಾಗಿರತಕ್ಕಂಥ ಒಂದು SDMC ಸಮಿತಿ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದರಲ್ಲಿ 400 ಸದಸ್ಯರು ಪೋಷಕರಾಗಿರಬೇಕು, ಅರ್ಧದಷ್ಟು ಮಹಿಳೆಯರಿರಬೇಕು. ಅದರ ಪ್ರಕಾರ ಇದೆ. ಅದರ ಫಲಕವನ್ನು ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಿಸಲಾಗಿದೆ. ಆಮೇಲೆ ಪ್ರತಿ ತಿಂಗಳು SDMC ಸಭೆಗಳು ನಡೆಯುತ್ತವೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಶಾಲೆಯ ಎಲ್ಲ ಮಕ್ಕಳ ಸಾಮರ್ಥ್ಯವನ್ನು, ಕಲಿಕಾ ಪ್ರಗತಿಯನ್ನು ಪರಿಶೀಲನೆ ನಡೆಸಲು ಪ್ರತಿ ತಿಂಗಳು SDMC ಸಮಿತಿ ಸಭೆಗಳು ನಡೆಯಬೇಕು. ಶಾಲೆಯ ಶೈಕ್ಷಣಿಕ ಪ್ರಗತಿ ಇರುವುದು, ಭೌತಿಕ ಪ್ರಗತಿ ಚರ್ಚೆ ನಡೆಸಲು ಪ್ರತಿ ತಿಂಗಳು ನಡೆಯಬೇಕು. ಪ್ರತಿ ವರ್ಷದಲ್ಲಿ 12 ಸಭೆಗಳನ್ನು ನಡೆಸಬೇಕು, 12 ನಡವಳಿಕೆಗಳನ್ನು ದಾಖಲಿಸಬೇಕು. ಆ ರೀತಿಯಾಗಿ ನೋಡಿದಾಗ ನಾವು ಇಲ್ಲಿ
SDMC ಸಮಿತಿಯ ಒಂದು ನಾವು ನಡಾವಳಿಯನ್ನು ನೋಡೋದು ಕೇವಲ 6 ಸಭೆಗಳು ನಡೆದಿರ್ತಕ್ಕಂಥ ಕಂಡು ಬಂತು, 6 ನಡಾವಳಿಗಳಾಗಿರ್ತಕ್ಕಂಥದ್ದು ಕಂಡು ಬಂತು. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ 12 ಸಭೆಗಳಾಗಬೇಕು, ಎಲ್ಲ ವಿಷಯಗಳು ಚರ್ಚಿತ ಆಗಬೇಕು ಅಲ್ಲಿ, ಆಮೇಲೆ ನಡಾವಳಿ ಆಗಬೇಕು, ಕನಿಷ್ಠ 12 ಸಭೆಗಳು ಆಗಲೇಬೇಕು ಅಂತಕ್ಕಂಥದ್ದು ನಿಯಮ. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ದಾಖಲಾತಿ ನಿರ್ವಹಣೆಯನ್ನು ನೋಡಬೇಕು. ಕನಿಷ್ಠ 1 ಬಾರಿ ಆದರೂ ಅವರು ಶಾಲೆಗೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ, ಇಲ್ಲಿ ಭೇಟಿ ನೀಡಿಲ್ಲ ಅವರು. ಆಮೇಲೆ BRC ಅವರು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಅವರು ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ, ಅವರು 2 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು CRP ಅವರು ಅಂತೇಳಿ ಇವರು ಶಾಲೆಯ ಮತ್ತು ಇಲಾಖೆಯ ಮಧ್ಯೆ ಕೊಂಡಿ ಇದ್ದಂತೆ, ಇಲಾಖೆಯ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ತಲುಪಿಸ್ತಕ್ಕಂಥದ್ದು, ಶಿಕ್ಷಣದ ಎಲ್ಲ ಪ್ರಗತಿಯ ಇಲಾಖೆಗೆ ತಲುಪಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಯಾವ ರೀತಿ ಶಾಲೆಯಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ಅದು ಎಲ್ಲ ಮಾಹಿತಿಯನ್ನು ಶಾಲೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಈ CRP ಅವರು ಮಾಡ್ತಾರೆ. ಅವರು ಶಾಲೆಗೆ ಆಗಾಗ್ಗೆ ಭೇಟಿ ನೀಡ್ತಾ ಇರಬೇಕು, ಶಾಲೆಯ ಎಲ್ಲ ಪ್ರಗತಿಗಳನ್ನು ಇಲಾಖೆಗೆ ತಲುಪಿಸಬೇಕಾಗ್ತದೆ. ಕನಿಷ್ಠ ನಿಯಮದ ಪ್ರಕಾರ ಅವರು 12 ಬಾರಿ ಶಾಲೆಗೆ ಭೇಟಿ ನೀಡಬೇಕಾಗ್ತದೆ. ಅಲ್ಲಿ ಎಲ್ಲ ಪ್ರಗತಿಗಳ ಒಂದು ಪರಿಶೀಲನೆ ಮಾಡಿ ಅದರ ಒಂದು ವರದಿಯನ್ನು ಇಲಾಖೆಗೆ ಕೊಡಬೇಕಾಗ್ತದೆ. ಇಲಾಖೆಯ ಎಲ್ಲ ಬೇರೆ ಬೇರೆ ಸವಲತ್ತುಗಳನ್ನು ಶಾಲೆಗೆ ನೀಡ್ತಕ್ಕಂಥ ಒಂದು ಅವಕಾಶಗಳಿರ್ತದೆ. ಇಲ್ಲಿ ನಾವು ನೋಡಿದಾಗ ಆ ಒಂದು ವರ್ಷದಲ್ಲಿ 7 ಬಾರಿ ಭೇಟಿ ನೀಡಿರ್ತಕ್ಕಂಥ ಕಂಡು ಬಂತು. ನಿಯಮ 12 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥದ್ದು. ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ಮಗು ಏನಾದರೂ ಆರೋಗ್ಯದಲ್ಲಿ ತೊಂದರೆ, ಬೇರೆ ರೀತಿಯಾಗಿರ್ತಕ್ಕಂಥ ತೊಂದರೆ ಇದ್ದಾಗ ಆ ಮಗುವಿನ ಬಗ್ಗೆ ಗಮನ ಕೊಡ್ತಕ್ಕಂಥ ಒಂದು ಸಮಿತಿ ಇರಬೇಕು ಅಂತಕ್ಕಂಥದ್ದು ಶಾಲೆಯಲ್ಲಿ. ಆ ಸಮಿತಿಯನ್ನು ರಚನೆ ಮಾಡಬೇಕು, ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಅಡಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಇದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಏನಾದರೂ ಮಗುವಿಗೆ ತೊಂದರೆ ಆಗಿದ್ದಾಗ ಒಂದು 5-6 ಜನ ಇರ್ತಕ್ಕಂಥವ್ರು ಪೋಷಕರು, SDMC ಸಮಿತಿಯವರು ಮತ್ತು ಯಾವುದಾದ್ರು ಒಬ್ಬ ಶಿಕ್ಷಕರು ಮಗುವಿಗೆ ತೊಂದರೆ ಆಗಿದ್ದಾಗ ಹೆಚ್ಚು ಕ್ರಿಯಾಶೀಲದಲ್ಲಿ ಭಾಗವಹಿಸಬೇಕು, ಆ ಮಗುವಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು. ಇದು ಒಂದು ಅದರ ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಲಾಗಿದೆ. ಆಮೇಲೆ ಸಲಹಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಲಾಗಿದೆ. ಸಲಹಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಅಲ್ಲಿ ಯಾವುದೇ ದೂರುಗಳಿದ್ದರೆ ಪೋಷಕರು, ಗ್ರಾಮಸ್ಥರು ಶಾಲೆಯ ಬಗ್ಗೆ ದೂರುಗಳಿದ್ದರೆ ಅದರಲ್ಲೇ ಸಲ್ಲಿಸಲಿಕ್ಕೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸಲಹಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಿದೆ. ಆಮೇಲೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಮಗು ಆಟದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ, ಬೇರೆ ತೊಂದರೆಗಳಾದರೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು. ಅದರಲ್ಲಿ ಕನಿಷ್ಠ ದರ್ಜೆಯ ಔಷಧಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ಇಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆಯೇ. ವಿದ್ಯುತ್ ತಂತಿಗಳು ಏನಾರು ಹಾದು ಹೋಗಿ ಕೈಗೆ ಸಿಗ್ತಕ್ಕಂಥದ್ದು ಏನಾದ್ರು ಇದ್ದರೆ ಅಲ್ಲಿ ಏನಾದರೂ ಅಪಾಯ ಮಗುವಿಗೆ ಆಗ್ತದೆ. ಆಮೇಲೆ ನೆಲದಲ್ಲಿ ಹಾದು ಹೋಗಿದ್ರೆ ಏನಾದರೂ ಅರ್ಥಿಂಗ್ ಆದರೆ ಅದರಿಂದ ಮಗುವಿಗೆ ಅಪಾಯ ಆಗ್ತದೆ. ಆದ್ದರಿಂದ ಶಾಲಾ ಪರಿಸರದಲ್ಲೇ ಆ ವಿದ್ಯುತ್ ತಂತಿಯ ಬಗ್ಗೆ ಶಾಲೆ ಎಚ್ಚರಿಕೆ ವಹಿಸಿ ಅದು ಮಗುವಿಗೆ ಯಾವುದೇ ಅನಾಹುತ ಆಗಿ ಅದನ್ನು ಅಲ್ಲಿ ಇಡಬೇಕು ಅಂತಕ್ಕಂಥದ್ದು. ಆ ರೀತಿಯಾಗಿ ನೋಡಿದಾಗ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ನಮಗೆಲ್ಲೂ ಕಂಡು ಬಂದಿಲ್ಲ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತದೆ. ಏನಾದರೂ ಬೇರೆ ಜಾತಿ, ಲಿಂಗ ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಆಗ್ತಿದೆಯೇ ಅಂತಕ್ಕಂಥದ್ದನ್ನು ಇಲ್ಲಿ ಅದು ಯಾವುದೇ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಏನಾದರೂ ತುರ್ತು ದೂರವಾಣಿ ಸಂಖ್ಯೆಗಳು ಮಕ್ಕಳ ದೂರವಾಣಿ ಇರ್ಬೋದು, ಮಹಿಳಾ ದೂರವಾಣಿ ಇರ್ಬೋದು, ಆಮೇಲೆ ಪೊಲೀಸ್ ದೂರವಾಣಿಗಳಿರ್ಬೋದು, ಆರೋಗ್ಯ ದೂರವಾಣಿಗಳಿರ್ಬೋದು, ಆಮೇಲೆ ಬೆಂಕಿ ಅನಾಹುತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೂರವಾಣಿಗಳಿರ್ಬೋದು, ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತ ಅಧಿಕಾರಿಗಳ ದೂರವಾಣಿಗಳಿರ್ಬೋದು, ಜಿಲ್ಲಾ ಶಿಕ್ಷಣಾಧಿಕಾರಿಗಳು, ತಾಲೂಕು ಶಿಕ್ಷಣಾಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಳಭಾಗದಲ್ಲಿರ್ತಕ್ಕಂಥ ಶಿಕ್ಷಣಾಧಿಕಾರಿಗಳು ಎಲ್ಲ ದೂರವಾಣಿಗಳ ಸಂಖ್ಯೆಗಳನ್ನು ಶಾಲೆಯ ಫಲಕದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಸಾರ್ವಜನಿಕರು, ಗ್ರಾಮಸ್ಥರು ಏನಾದರೂ ತಮ್ಮ ಅಹವಾಲುಗಳನ್ನು ಉನ್ನತಾಧಿಕಾರಿಗಳಿಗೆ ಸಲ್ಲಿಸಬೇಕಾದ್ರೆ ಸುಲಭ ಮಾಡಲಾಗಿದೆ. ಆಮೇಲೆ
ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸಂವೇದನಾಶೀಲತೆಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದು ಆರೋಗ್ಯ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳೋ ಅಭಿಪ್ರಾಯ ಬಂತು. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆ. ಒಬ್ಬ ಶಿಕ್ಷಕರಿಗೆ ವೃತ್ತಿಪರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡುತ್ತದೆ ಇಲಾಖೆ. ಅದೇ ರೀತಿ ಸಮಾಲೋಚನೆ ಕೌಶಲ್ಯ, ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಾಗ ಮಗುವಿನ ಅಲ್ಲಿ ಸಮಾಲೋಚನೆ ನಡೆಸಿ ಆ ಮಗುವನ್ನು ಸಹಜ ಸ್ಥಿತಿಗೆ ತರ್ತಕ್ಕಂಥ ಒಂದು ತರಬೇತಿಯನ್ನು ಇಲಾಖೆ ನೀಡುತ್ತದೆ. ಅದರ ಪ್ರಕಾರ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಶಿಕ್ಷಕರನ್ನ ನಾವು ಕೇಳಿದ್ವಿ, ಪಡೆದಿದ್ದೀವಿ ಅಂತಕ್ಕಂಥ ಅಭಿಪ್ರಾಯ ಹೇಳಿದರು. ಅದೇ ರೀತಿ ಇನ್ನಿತರೆ ಯಾವುದರ ಉತ್ತಮವಾಗಿರ್ತಕ್ಕಂಥ ರೂಢಿ ಶಾಲೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಭಗವದ್ಗೀತೆ ಶ್ಲೋಕಗಳನ್ನು ಪ್ರತಿದಿನ ಹೇಳ್ತೀವಿ ಅಂತಕ್ಕಂಥದ್ದು. ಆಮೇಲೆ ನಮ್ಮ ಸಂವಿಧಾನ ಪೀಠಿಕೆಯನ್ನು ಪ್ರತಿದಿನ ಇದು ಮಾಡ್ತೀವಿ ಅಂತಕ್ಕಂಥದ್ದು. ಇನ್ನಿತರ ಕೆಲವು ಕ್ರೀಡಾ ಚಟುವಟಿಕೆಗಳು ಪ್ರತಿಭಾಶಾಲಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ಶಾಲೆಯಲ್ಲಿ ನಡೆಸ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ಶಾಲೆ ತಿಳಿಸಿದೆ. ಈ ಎಲ್ಲ ಅಂಶಗಳು 134 ಅಂಶಗಳು ಒಳಗೊಂಡಿರ್ತಕ್ಕಂಥ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಏನು ಪರಿಶೀಲನೆಗೆ ಒಳಪಡಿಸಬೇಕು, ಏನು ಆ ಒಂದು ಸರ್ಕಾರ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಏನು ಪರಿಶೀಲನೆ ಮಾಡಬೇಕು, ಅದರ ಪ್ರಕಾರ ಎಲ್ಲ ಪರಿಶೀಲನೆ ಮಾಡಿದ್ವಿ. ಅದರಲ್ಲಿ ಏನೇನು ಅಂಶಗಳು ಬಂದಿದೆ ಅಂತಕ್ಕಂಥದ್ದು ನಾನು ಸಭೆ ಮುಂದೆ ಮಂಡಿಸಿದ್ದೇನೆ. ಇದರಿಂದ ಏನು ಅನುಕೂಲ ಅಂತ ಹೇಳಿದ್ರೆ, ಮುಂದೆ ಏನಾದರೂ ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ತಲಾಂತರದಲ್ಲಿ ಇನ್ನೂ ಮೂಲಸೌಕರ್ಯಗಳು ದೊರೆತಿಲ್ಲ ಅಂತಕ್ಕಂಥದ್ದು ಏನಾದರೂ ಸರ್ಕಾರಕ್ಕೆ ಗೊತ್ತಾದರೆ, ಶಿಕ್ಷಣ ಇಲಾಖೆ ಮೇಲ್ಮಟ್ಟದಲ್ಲಿ ಗೊತ್ತಾದರೆ ಇನ್ನೂ ಮೂಲಸೌಕರ್ಯಗಳನ್ನು ಕೊಟ್ಟು ಇಲ್ಲಿ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಮಗುವಿಗೆ ದೊರಕುವ ಹಾಗೆ ಮಾಡಲಿಕ್ಕೆ ಅನುಕೂಲಕರ ಆಗ್ತದೆ. ಹಾಗಾಗಿ ಇನ್ನೇನಾದರೂ ಮುಂದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳು, ಮಾರ್ಪಾಡುಗಳು, ಒಂದು ಗುಣಮಟ್ಟದ ಶಿಕ್ಷಣವನ್ನು ಶಾಲಾ ಹಂತದಲ್ಲಿ ತರಬೇಕಾದರೆ ಸಹಕಾರಿಯಾಗ್ತದೆ. ಹಾಗಾಗಿ ತಾವು ಸಹ ಈ ಎಲ್ಲ ಅಂಶಗಳನ್ನು ನಾನೇನು ತಿಳಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ಇನ್ನೂ ಏನು ಈ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಬೇಕಾಗ್ತದೆ ಅಂತಕ್ಕಂಥದ್ದನ್ನು ತಾವು ತಿಳಿಸಿದರೆ ನೇರವಾಗಿ ಸರ್ಕಾರಕ್ಕೆ ಹೋಗ್ತಕ್ಕಂಥ ವರದಿ ಇದು. ವರದಿ ಮೂಲಕ ಸರ್ಕಾರಕ್ಕೆ ನಾವು ಸಲ್ಲಿಸ್ತೇವೆ. ನೀವು ಸಹ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಿ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಗ್ರಾಮ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆ ಲೆಕ್ಕವನ್ನು ಏನು ಗ್ರಾಮ ಸಭೆಯಲ್ಲಿ ಸಮಗ್ರದ ವರದಿಯನ್ನು ತಯಾರಿಸಿ ಸಮಗ್ರವಾಗಿ ಅದನ್ನು ಓದಿ ಎಲ್ಲ ನಮ್ಮ ಪೋಷಕರಿಗೆ ಎಸ್ಟೇಟ್ಗಳಿಗೆ ಮಂಡಿಸಿದಂಥ ಈ ಒಂದು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಯುತ ದೇವೇಂದ್ರಪ್ಪ ಸಾರಿಗೆ ಧನ್ಯವಾದಗಳು. ಈಗ ಮುಂದಿನ ಇದು ಪೋಷಕರು ಮತ್ತು ಗ್ರಾಮಸ್ಥರಿಂದ ಇವರ ವರದಿ ಏನು ಓದಿದಾರೋ ಅದರ ಮೇಲೆ ಒಂದು ಚರ್ಚೆ. ಸ್ಕಾಲರ್ಶಿಪ್ ಇಲ್ವಾ ಶಾಲೆ ತಗೊಂಡಿಲ್ವಾ? ಎಲ್ಲ ಕಡೆನೂ ಬಂದಿಲ್ಲ. ಸರ್ಕಾರದಲ್ಲೇ ಇಲ್ಲ. ಈಗ ಸಾಮಾಜಿಕ ಇದು ಒಂದು ಲಾಗಿನ್ ಅವರೇ ಹೋಗಿ ಕೆಲವರು ಮಾಡಿಸ್ತಾರೆ, ಅಲ್ಲಿ ಹೋಗಿ ಅವ್ರು ಮಾಡಿಸ್ತಾರೆ. ಅವರಿಗೆ ನಮ್ಮ STS ನಂಬರ್ ತಗೊಂಡೋಗ್ಬಿಟ್ಟು ಸೈಬರಲ್ಲಿ ಅಲ್ಲಲ್ಲ ಈಗ ಮಾಡ್ತೀವಿ. ಇಲ್ಲ ಸರ್, ಅವತ್ತು ನೀವು ಹೇಳಿದ್ರಲ್ಲ ನಾವು ತಗೊಂಡೋದ್ವಿ, ಅವ್ರು ಹೇಳಿದ್ರು ಇಲ್ಲ ಅದು ಬರ್ತಾ ಇಲ್ಲ. ಅಲ್ಲಲ್ಲ ಹಿಂದಿಗೆ ಅವ್ರು ಯಾವ ಮಾಡ್ತೀವಿ ಎಲ್ಲರೂ ಹೇಳಿ ಹುಡುಗರಿಗೆ ಅಲ್ಲೇ ಶಿಕ್ಷಣದ ಬಗ್ಗೆ ಏನು ಹೇಳಿಲ್ಲ, ಮಾಹಿತಿಯಿಂದ ಹೇಳ್ತಾರೆ. STMC ಮೀಟಿಂಗ್ ಮಾಡಿ ಕಡಿಮೆ ಇದೆ, 12 ಕನ್ನಡ ಬರಬೇಕು. ಗಿಡ ಎಲ್ಲ ಬೇಕು. ಅವರು ಸಾರ್ ಮಾತಾಡ್ಮೇಲೆ ಹೋಗಿ ನಿಮಗೆ ಸಾರ್ ಇಲ್ಲಿ ಬಂದಾರ ಪುಣ್ಯ ಸರ್ ಬಂದ ತೋಟಗಾರಿಕೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡ್ಕೊಂಡ್ರೆ ನೋಡಿ ಬಂದಾರ ಎಷ್ಟೋ ಕೆಲಸ ಇತ್ತು. DC ಅಲ್ಲೆಲ್ಲ DC ಆಫೀಸ್ ಮಾತಾಡಿ ಪರಿಚಯ ಆದ ನಾಳೆ ಹೋಗ್ತೀನಿ.
ಅದೊಂದು ಸ್ವೀಟ್ ಸರ್ ಅಮ್ಮ ಮತ್ತೆ ಸೊಸೈಟಿ ಗೆದ್ದಾರೆ ಮುಂಬಾರ ಸೊಸೈಟಿ ಇದೆಯಲ್ಲ ಅದ್ರಲ್ಲಿ ಗೆದ್ದಾರೆ. ಅದಕ್ಕೆ ನಮ್ಗೆಲ್ಲ ಸ್ವೀಟ್ ಅಂತ ಸ್ವೀಟ್ ಅಂತ ಅಲ್ಲ ಮನೆಗೆ ಅಲ್ಲಿ ಬಂದ್ಗಳಿದೆ ಅದ್ರ ತುಂಬಾ ಆ ಕಡೆ ಬರ್ತಾರೆ ಸರ್. ಆ ಕಡೆ ಈಗೆಲ್ಲ ಬೇಕಾದ್ರೆ ಲೇಟಾಗಿ ಬಂದಿರೋದು ಪ್ರೈವೇಟ್ ಜಾಸ್ತಿ ಇದೆ. ಜನಸಂಖ್ಯೆಗಳಿಗೂ ಅಲ್ಲಿ ಓಪನ್ ಮಾಡಿದ್ದಾರೆ ಅಂದ್ರೆ ಮಕ್ಕಳ ಸಂಖ್ಯೆ ಇಲ್ಲಿ ಮಕ್ಕಳ ಸಂಖ್ಯೆ ನಮ್ಮ ವ್ಯಾಪ್ತಿಯಲ್ಲಿ ಪ್ರೈವೇಟ್ ಶಾಲೆಗೆ ಹೋಗೋರು ಕಟ್ಟಿ ಸರ್. ಅದೇ ಮುಂಬೈಗೆ ಸಂಬಂಧಪಟ್ಟವ್ರು ಹೋಗ್ತಾರೆ. ಪೋಷಕರು ಮತ್ತು ಗ್ರಾಮಸ್ಥರ ವರದಿ ಮೇಲೆ ಚರ್ಚೆ ಅಂತ ಇತ್ತು. ಹೆಚ್ಚು ಕಡಿಮೆ ಚರ್ಚೆಯನ್ನು ಸರ್ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ಮನೆಗೆ ಹೋಗಿದ್ರಲ್ಲ, ಹೆಚ್ಚು ಕಡಿಮೆ ಒಂದು 15-20 ನಿಮಿಷ ಅವರು ಮನೆಯಲ್ಲೇ ಮಾಡಿದ್ದಾರೆ. ಚರ್ಚೆ ಆಗಿದೆ. ಇಲ್ಲಿ ಚರ್ಚೆ ಮಾಡಿಲ್ಲ ಅಂದ್ರೂ ಎಲ್ಲರಲ್ಲೂ ಚರ್ಚೆ ಮಾಡಿದ್ದಾರೆ. ಈಗ ನಿಮ್ಮ ಮನೆ ಮುಂದಕ್ಕೆ ಬಂದಿಲ್ಲ, ಆ ಕಡೆ ಲೇಟ್ ಆಗಿದೆ. ಹೆಚ್ಚು ಕಡಿಮೆ ಸರ್ ಚರ್ಚೆ ಇಲ್ಲಿ ಮಾತಾಡಿಲ್ಲ ಅಂದ್ರೆ ಎಲ್ಲರ ಹತ್ರ ಚರ್ಚೆ ಮಾಡಿದಾರೆ ಅಲ್ಲ ಸರ್. ಹೆಚ್ಚು ಕಡಿಮೆ ಒಂದು 10 ನಿಮಿಷ ಮಾತಾಡಿರಲ್ಲ, ಮಾತಾಡಿದ್ರೆ ಆಗಿದೆ ಅಂತ ಮಾಡ್ಕೊಳ್ಳೋಣ. ನಿಮಗೂ ಶಾಲೆ ಬಗ್ಗೆ ಇನ್ನೇನಾದ್ರು ಇದ್ರೆ ಕೇಳ್ಬೋದು. ಅದನ್ನಿಲ್ಲ ಅಂದ್ರೆ ಸರ್ ನಮ್ಮ ಶಿಕ್ಷಣ ಇಲಾಖೆಯಿಂದ ನಮ್ಮ ಸಮೂಹ ಸಂಪನ್ಮೂಲ ಶಿಕ್ಷಕರು ಬಂದರೆ ಅವರು ಈಗ ಅವರ ಅಭಿಪ್ರಾಯವನ್ನು ಈ ಒಂದು ನಮ್ಮ ಈ ಸಮಗ್ರ ಶಿಕ್ಷಣ ಗ್ರಾಮ ಸಭೆಯ ಪರವಾಗಿ ಅವ್ರು ಮಾತಾಡ್ತಾರೆ. ಒಂದೆರಡು ಅವರ ಅಭಿಪ್ರಾಯವನ್ನು ಹೇಳ್ತಾರೆ. ಅಡಿಯಲ್ಲಿ 2022-23ನೇ ಸಾಲಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ನಡೆಸಿ ಇವತ್ತು ಅಂತಿಮ ಹಂತದಲ್ಲಿದ್ದೀವಿ. ಈ ಒಂದು ಗ್ರಾಮ ಸಭೆ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಇಲಾಖೆಗೆ ಸಹಾಯಕ ನಿರ್ದೇಶಕ ಸರ್ ಹಾಗೂ ಈ ಮುಂಬಾರು ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಕುಮಾರ್ ಅವರು ಹಾಗೂ ಸಾಮಾಜಿಕ ಪರಿಶೋಧನಾ ಅಧಿಕಾರಿ ನಾಗೇಶ್ವರರು, ಶ್ರೀ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರಾದ ವೈಗೇಂದ್ರ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲ STMC ಸದಸ್ಯರೇ ಹಾಗೇನೆ ಇವತ್ತು 3 ದಿನಗಳಿಂದ ಮೊನ್ನೆ ಹೆಚ್ಚು ಕಡಿಮೆ 17ನೇ ತಾರೀಕಿಂದ 3-4 ದಿವಸಗಳ ಕಾಲ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಮಗ್ರವಾದ ವರದಿಯನ್ನು ಮಂಡಿಸಿದರೆ ಎಷ್ಟೊಂದು ಅಚ್ಚುಕಟ್ಟಾಗಿ ನೀಟಾಗಿ ಇದನ್ನು ಸಮಗ್ರವಾಗಿ ಮಾಡಿದ್ದಾರೆ ಅಂತ ನಮಗೆಲ್ಲರಿಗೂ ಆ ವರದಿಯನ್ನು ನೋಡ್ತಾ ಇದ್ದಾಗಲೇ ಗೊತ್ತಾಯಿತು. ಮತ್ತು ಇಲ್ಲಿ ಅವರು ಮುಲಾಜಿಲ್ಲದೆ ವರದಿ ಮಾಡ್ತಾರೆ. ಧನಾತ್ಮಕ ಅಂಶಗಳನ್ನು ಕೂಡ ಹೈಲೈಟ್ ಮಾಡ್ತಾರೆ, ಋಣಾತ್ಮಕ ಅಂಶಗಳಿದ್ರೂ ಕೂಡ ನೇರವಾಗಿ ಮಾಡ್ತಾರೆ ಮತ್ತು ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಅವಕಾಶ ಇದೆ. ಇನ್ನೇ ನ್ಯೂನತೆಗಳಿದ್ರೂ ಕೂಡ ಚರ್ಚೆ ಮಾಡ್ಬೋದು, ಅದಕ್ಕೂ ಕೂಡ ಅವಕಾಶ ಇದೆ. ತುಂಬ ಚೆನ್ನಾಗಿ ವರದಿಯನ್ನು ಮಾಡಿ ಮಂಡನೆಯನ್ನು ಮಾಡಿದ್ದಾರೆ. ಗೊತ್ತಿದ್ದ ಹಾಗೆ ನಾನು ಕೆಲವು ಸಭೆಗಳಲ್ಲಿ ಇಲ್ಲಿ ಭಾಗವಹಿಸಿದ್ದೆ. CRP-ಆಗಿ 4 ವರ್ಷ ಆಯಿತು ಮಾಡಿದ್ದೀರಿ. ಇಲ್ಲಿ ತುಂಬ ಪೋಷಕರ ಮತ್ತು ಶಿಕ್ಷಕರ ಶಾಲೆ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಇದೆ. ಯಾವುದೇ ಇದ್ರು ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಆಮೇಲೆ ನಿಮ್ಮೆಲ್ಲರ ನೆರವಿನಿಂದ ಶಾಲೆ ತುಂಬ ಒಂದು ಭೌತಿಕ ಸೌಲಭ್ಯಗಳನ್ನು ತುಂಬ ಚೆನ್ನಾಗಿ ಹೊಂದಿದೆ. ಕೆಲವೊಂದೊಂದು ಸರ್ ವರದಿಯಲ್ಲಿ ಮಾಡಿದಾಗ ಆಟದ ಮೈದಾನ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಒಂದು ವರದಿಯಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಉಳಿದಂತೆ ಪಂಚಾಯಿತಿಯಿಂದ ಸರ್ಕಾರದಿಂದ ಬರಬೇಕಂತ ಅನೇಕ ಸೌಲಭ್ಯಗಳು ಶಾಲೆಗೆ ಬಂದಿದೆ. ನೋಡಿ, ಉತ್ತಮವಾದಂಥ ಒಂದು ಕಾಂಪೌಂಡ್ ಇದೆ, ಕಟ್ಟಡಗಳಿದೆ. ಕಟ್ಟಡ ಸ್ವಲ್ಪ ಸೋರ್ತಾ ಇತ್ತು, ಅದನ್ನು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾಗ ಶಾಸಕರ ಅನುದಾನದಲ್ಲಿ ಹೋದ ವರ್ಷ ಸೀಟನ್ನು ಹಾಕಿ ಅದಕ್ಕೆ ಅನುಕೂಲವನ್ನು ಕೂಡ ಸೋರ್ದಿದ್ದಾಗಿ ಒಂದು ಅನುಕೂಲವನ್ನು ಮಾಡಿದ್ದಾರೆ. ಮತ್ತು ಸ್ಥಳೀಯರ ಸಹಾಯದಿಂದ ಬೇರೆ ಬೇರೆ ಸಂಪನ್ಮೂಲಗಳನ್ನು ಬೆಳೆಸ್ಕೊಂಡು ಉತ್ತಮವಾದಂಥ ಒಂದು ಮಕ್ಕಳಿಗೆ ಆಟಿಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಕ್ಕಳಿಗೆ ಕೂಡ ಬೌದ್ಧಿಕ ಬೆಳವಣಿಗೆ ಒಂದೇ ಅಂತ ನಾವು ತಿಳ್ಕೊಳ್ಬಾರ್ದು, ಅದ್ರ ಜೊತೆಗೆ ಅವ್ರು ಶಾರೀರಿಕವಾಗಿ ಕೂಡ ಮಕ್ಕಳು ಬೆಳವಣಿಗೆ ಆಗಬೇಕು. ಶಾರೀರಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಳು ಎರಡೂ ಆದಾಗ ಮಗು ಸಮತೋಲನವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಕರೆಲ್ಲ STMC ಅವರು ಮತ್ತು ಗ್ರಾಮ ಪಂಚಾಯಿತಿಯರ ಸಹಯೋಗದಲ್ಲಿ
ತುಂಬ ಉತ್ತಮವಾದಂಥ ಒಂದು ಆಟಿಕೆಗಳನ್ನ ಮಾಡಿದ್ದಾರೆ. ಇದು ಮಕ್ಕಳು ಲವಲವಿಕೆಯಿಂದ ಖುಷಿಯಿಂದ ಶಾಲೆಗೆ ಬರ್ಲಿಕ್ಕೆ ಒಂದು ಪೂರಕ ವಾತಾವರಣ ಕೂಡ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ಪೌಷ್ಟಿಕ ವನವನ್ನು ಕೂಡ ಹೋದ ವರ್ಷ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ರು. ಸ್ವಲ್ಪ ಮಣ್ಣು ಫಲವತ್ತಾಗಿ ಇರಲಿಲ್ಲ, ಹಾಗಾಗಿ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಮೇಲ್ಗಡೆ ಬೇರೆ ಕಡೆಯಿಂದ ಮಣ್ಣೆಲ್ಲ ಕಷ್ಟ ಹಾಕಿ ಅದು ನಿರ್ವಹಣೆಗೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಉತ್ತಮವಾದಂಥ ಕ್ರಿಯಾಶೀಲ ಶಿಕ್ಷಕರು ಇರೋದ್ರಿಂದ ಒಂದು ಈ ಶೈಕ್ಷಣಿಕ ಚಟುವಟಿಕೆಗಳು ಕೂಡ ಉತ್ತಮವಾಗಿ ಇಲ್ಲಿ ನಡೀತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಮತ್ತೆ ಸರ್ ಒಂದು ವರದಿಯಲ್ಲಿ ಹೇಳಿದ್ರು, ನಂದು 12 ಭೇಟಿಯನ್ನು ಮಾಡಬೇಕಾಗಿತ್ತು ಮತ್ತು 7 ಭೇಟಿ ಅಷ್ಟೇ ಆಗಿದೆ ಅಂತ. ನಾನು ಏನಾಗಿದೆ ಅಂದರೆ 21ನೇ ಸಾಲಿಂದ ಏನಾಯಿತು 2 ಕ್ಲಸ್ಟರ್ ನಿರ್ವಹಣೆ ಮಾಡ್ತಾ ಇದ್ದೆ. ಕೃಷ್ಣಗರ ಕ್ಲಸ್ಟರ್ ಜೊತೆಗೆ ಹೆಚ್ಚುವರಿಯಾಗಿ ಬ್ರಹ್ಮೇಶ್ವರ ಕ್ಲಸ್ಟರ್ನು ಕೂಡ CRP ಇದ್ದ ಕಾರಣಕ್ಕೆ ಅಲ್ಲಿ ಕೊಟ್ಟಿದ್ರು. ಆಲ್ಟರ್ನೇಟ್ ಆಗಿ ಅಲ್ಲಿ 6 ವಿಸಿಟ್ ಮಾಡಿದ್ರೆ ಇಲ್ಲಿ 6 ವಿಸಿಟ್ ಮಾಡಬೇಕಾಯಿತು. ಆ ಒಂದು ಹೊಂದಾಣಿಕೆಯಿಂದ ಏನಾಯಿತು, ನಾನು ಸ್ವಲ್ಪ ವಿಸಿಟ್ ಆ ಒಂದು ವರ್ಷದಲ್ಲಿ ಕಡಿಮೆ ಆಯಿತು. ಈಗ ಮೊನ್ನೆ ಆಗಸ್ಟ್ವರೆಗೂ 2 ಕ್ಲಸ್ಟರ್ ನಿರ್ವಹಣೆ ಮಾಡ್ತಿದ್ದೆ. ಸೆಪ್ಟೆಂಬರಿಂದ ಒಂದೇ ಕ್ಲಸ್ಟರ್ ನಿರ್ವಹಣೆ ಮತ್ತೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅದನ್ನು ಸರಿಪಡಿಸ್ಕೊಂಡು ತಿಂಗಳಲ್ಲಿ 1-2 ವಿಸಿಟನ್ನು ಮಾಡಲಿಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಮತ್ತು ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ನಮ್ಮನ್ನು ಬೇರೆ ಬೇರೆ ಕೆಲಸಗಳಿಗೆ ನಿಯೋಜನೆ ಮಾಡ್ತಾರೆ. ಎಲೆಕ್ಷನ್ ಡ್ಯೂಟಿಗಳಿರ್ಬೋದು, ಟ್ರೈನಿಂಗ್ಗಳಿಗೆ RPI ನಮ್ಮನ್ನು ಕಳಿಸ್ತಾರೆ. ಅದನ್ನ ಟ್ರೈನಿಂಗ್ ತಗೊಬಂದು ಮತ್ತು ಶಿಕ್ಷಕರು ನಾವೇ ಟ್ರೈನಿಂಗನ್ನು ಕೊಡಬೇಕು CRPಗಳೇ. ಹಾಗಾಗಿ ಕೆಲವು ಟೈಮ್ ಭೇಟಿಯನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಅವಧಿ ಸರಿಪಡಿಸ್ಕೊಳ್ತೀನಿ ಅಂತ ಹೇಳ್ತಾ, ಮತ್ತೆ ಸರ್ ಹೇಳಿದ್ರು ಪಠ್ಯ ಪುಸ್ತಕದೊಂದು ಸ್ವಲ್ಪ ಇಲ್ಲಿ ಸರಿ ತೊಂದರೆ ಆಯಿತು ಅಂತ. ಹೋದ ವರ್ಷ ತನಕ ತೊಂದರೆ ಆಗಿರಲಿಲ್ಲ, ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ. ಈ ಸರಿ ಏನಾಯಿತು, ಬುಕ್ಗಳನ್ನು 2 ಭಾಗ ಮಾಡ್ತಿದ್ರು, ಸೆಮಿಸ್ಟರ್ 1 ಸೆಮಿಸ್ಟರ್ 2 ಅಂತ. ಎಲ್ಲ ಬುಕ್ಗಳನ್ನು ಒಂದೇ ಸರಿ ಕಳಿಸ್ತಿಲ್ಲ ಸರ್. ಈಗ ಒಂದು ಟೈಮ್ನ ಒಂದು ಸರಿ ಕಳಿಸಿದ್ರು, ಭಾಗ 1 ಒಂದು ಸರಿ ಕಳಿಸಿದ್ರು, ಭಾಗ 2 ಇನ್ನೊಂದು ಸರಿ ಕಳಿಸಿದ್ರು. ನಾನು 2 ಕ್ಲಸ್ಟರ್ಗೂ ಅದನ್ನು ಹಂಚಿಕೊಡ್ಬೇಕಾದ್ರೆ ಸ್ವಲ್ಪ ಎಲ್ಲ ವ್ಯತ್ಯಾಸ ಆಗಿ ಇಲ್ಲಿ ಸರಬರಾಜು ಇದು ಗೊತ್ತಾಗಿಲ್ಲ. ಅದು ಯಾವಾಗ ಗೊತ್ತಾಯಿತು, 2ನೇ ಸೆಮಿಸ್ಟರ್ ಸ್ಟಾರ್ಟ್ ಆದಾಗಲೇ ಇಲ್ಲಿ ಬುಕ್ ಬಂದಿಲ್ಲ ಅಂತ ಗೊತ್ತಾಯಿತು. ಅಷ್ಟೊಳಗೆ ಗೋಡಾನ ಮಾಡೋ ತನಕ ಬುಕ್ ಖಾಲಿ ಆಗಿಬಿಟ್ಟು. ಹಾಗಾಗಿ 1-2 ಸಬ್ಜೆಕ್ಟ್ ಅನ್ಸುತ್ತೆ, ಎಲ್ಲವೂ ಅಲ್ಲ, ಒಂದೊಂದು ಸಬ್ಜೆಕ್ಟ್ ಕನ್ನಡ ಒಂದು ಇಂಗ್ಲಿಷ್ ಒಂದು ಒಂದೊಂದು ಬುಕ್ ಅಲ್ಲಿ ಸರ್ಟೇಜ್ ಆಯಿತು. ಅದೇ ಬುಕ್ಕಲ್ಲೇ ಓದರ್ಸೋ ಬುಕ್ಗಳು ಅದೇ ಪಾಠಗಳೇ ಇದೆ, ಭಾಗ ಮಾಡಿದ್ರು ಕೂಡ ಅದು 1-2 ಬುಕ್ಗಳನ್ನ ತೊಂದರೆ ಆಯಿತು. ಉಳಿದಂತೆ ಸಮವಸ್ತ್ರಗಳನ್ನ ಮತ್ತು ಬೇರೆ ಬೇರೆ ಅಭ್ಯಾಸ ಪುಸ್ತಕಗಳಿರ್ಬೋದು, ಮೊನ್ನೆ ಬ್ಯಾಗ್ಗಳು ಬಂದಿದೆ, ಅವುಗಳನ್ನ ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ತಲುಪಿಸ್ತಕ್ಕ ಸರ್ಕಾರದಿಂದ ಬಂದ ಸೌಲಭ್ಯಗಳನ್ನು ತಲುಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ಮುಂದೆನೂ ಕೂಡ ಏನಾದರೂ ಅವಕಾಶಗಳಿದ್ದರೆ ನಾನು ಇರ್ತಕ್ಕಂಥ ಅವಧಿಯಲ್ಲಿ ಅದನ್ನು ಪ್ರಾಮಾಣಿಕವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಸೌಲಭ್ಯವನ್ನು ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಬಿಸಿ ಊಟನೂ ಕೂಡ ತುಂಬ ಚೆನ್ನಾಗಿ ನಿರ್ವಹಣೆ ಆಗ್ತಿದೆ. ನಾವು ಕೂಡ ಬಂದಾಗ ಅದನ್ನು ರುಚಿ ದೃಢೀಕರಣ ಮಾಡಿ ಹೋಗ್ತೀವಿ. ಮತ್ತು ದಾಖಲೆಗಳನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಸರ್ ವರದಿಯಲ್ಲಿ ಏನು ಮಂಡನೆ ಮಾಡಿದ್ದಾರೆ ಆ ಒಂದನ್ನು ಇನ್ನು ಸರಿಪಡಿಸ್ಕೊಂಡು ನಮ್ಮ ಶಿಕ್ಷಕರು ಒಂದವರು ಸರಿಪಡಿಸ್ಕೊಂಡು ಹೋದರೆ, ಮತ್ತೇನಾಗಿದೆ ಅಂದರೆ ಸರ್ ಹೇಳಿದಾಗೆ ಇಲ್ಲಿ ಪೇಟೆ ಹತ್ತಿರ ಇದೆ, ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಮಕ್ಕಳುಗಳು ಏನಂತಾರೆ ಶಿಫ್ಟ್ ಆಗಿ ಟೌನ್ ಸ್ಕೂಲ್ಗೆ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಏನಾಗಿದೆ ದಾಖಲಾತಿಗಳನ್ನು ಉಳಿಸ್ಕೊಳ್ಬೇಕು, ಶಾಲೆಯನ್ನು ಕೂಡ ಉಳಿಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೋಷಕರು ಹೆಚ್ಚೆಚ್ಚು ಪೋಷಕರ ಸಭೆಗೆ ಬರಬೇಕು. ಸರ್ ಹೇಳಿದಾಗೆ ತಿಂಗಳಿಗೆ ಒಂದು ಸಭೆಗಾದರೂ ಕೆಲಸಗಳಿರುತ್ತೆ. ನಾವು ಯಾಕಂದರೆ ಮಕ್ಕಳೇ ನಮ್ದು ಆಸ್ತಿ. ಹಾಗಾಗಿ ಒಂದು ನುಡಿ ಇದೆಯಲ್ಲ, ನಾವು ಆಸ್ತಿಯನ್ನು ಮಾಡೋಕ್ಕಿಂತ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬೇಕು ಅಂತ. ಆ ನಿಟ್ಟಲ್ಲಿ ನೀವೇನು ಮಾಡಬೇಕು, ಮನೆ ಕೆಲಸಗಳು ಕೂಡ ಬಿಟ್ಟು ಪೋಷಕರ ಸಭೆಗಳ ಕರೆದಾಗ STMC ಸಭೆಗಳು ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಿ ಮಕ್ಕಳ ಪ್ರಗತಿ ತಿಳ್ಕೊಂಡು ಆ ನಿಟ್ಟಿನಲ್ಲಿ ಭಗವದ್ಗೀತೆ ಶ್ಲೋಕ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಮಕ್ಕಳಿಗೆ ಏನು ಗೊತ್ತಾಗಲ್ಲ ನನ್ನ ಪ್ರಕಾರ. ಎಲ್ಲ ಶಾಲೆ ಮಕ್ಕಳ ಕೇಳೋದು ಒಂದು ಯಾವತ್ತು ಪೂರ್ತಿ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಬಗ್ಗೆ ಪೂರ್ತಿ ಅರ್ಥ ಈಗಲಿಂದನೇ ತಿಳಿಸ್ತಾನಂದ್ರೆ ಮುಂದೆ ಅವಕ್ಕೂ ಒಂದು ಒಳ್ಳೆ ದಾರಿ ಇರುತ್ತೆ, ಒಳ್ಳೆ ಪ್ರಜೆಗಳಾಗ್ತಾರೆ ಸರ್. ಅರ್ಥ ವಿವರಣೆ ಕೇಳಬೇಕು ಅಂತ ಯಾಕೆಂದ್ರೆ ಮಕ್ಕಳ ತಿಳಿದಿದ್ದಾನೆ. ಈಗ ಸಾಕಷ್ಟು ತುಂಬಾ ಜನ ಮುಂದೆ ಹೋಗಿದ್ದಾರೆ, ಪೂರ್ತಿ ತಿಳ್ಕೊಂಡಿದ್ದಾರೆ. ಈ ಮಕ್ಕಳು ಎಲ್ಲಾ ಮಕ್ಕಳು ಸ್ವಲ್ಪ ಅರಿವಾಗಿ ಒಳ್ಳೆಯದು. ನಮ್ಗೆ ಅದೊಂದು ಸಬ್ಜೆಕ್ಟ್ ಅಂತ ಇಲ್ಲ, ಮಕ್ಕಳಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಇರ್ಲಿ ಅಂತ ಹೇಳಿ ನಾವು ಸ್ವಲ್ಪ ಹೇಳ್ಕೊಡ್ತೀವಿ. ಅದು ಸಬ್ಜೆಕ್ಟ್ ಅಂತ ಇಲ್ಲ, ಮತ್ತೆ ಇಬ್ಬರು ಇರುವಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೂ ಆಗುದಿಲ್ಲ. ಆದ್ರೂ ನಾವು ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಸ್ವಲ್ಪ ಓದುವಿನ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಮಕ್ಕಳಿಗೆ ಒಳ್ಳೆ ದಾರಿ ಒಳ್ಳೆ ಸಲಹೆಯನ್ನು ಪರಿಗಣಿಸೋಣ. ಮತ್ತೆ ಏನಾಗಿದೆ, ಮೌಲ್ಯ ಶಿಕ್ಷಣ ಅಂತ ಇನ್ನೊಂದು ಅವಧಿ ಇರುತ್ತೆ ವಾರದಲ್ಲಿ. ಆ ಅವಧಿಯಲ್ಲಿ ಏನ್ ಮಾಡೋಣ, ಸ್ವಲ್ಪ ಸರಳವಾಗಿ ಮಕ್ಕಳಿಗೆ ಅರ್ಥ ಆಗಂಗೆ ರಾಮಾಯಣ ಮಹಾಭಾರತ ಕಥೆಗಳು, ಬೇರೆ ಬೇರೆ ನೀತಿ ಕಥೆಗಳನ್ನ ಅದನ್ನ ಹೇಳ್ತಕ್ಕಂಥದ್ದನ್ನ ಸ್ವಲ್ಪ ಶ್ಲೋಕ ಎಲ್ಲ ಹೇಳ್ತಾರೆ ಸರ್ ಮಕ್ಕಳು. ಆದ್ರೆ ಅದು ಇರುತ್ತೆ. ಈಗ ನಮ್ಮ ಪುಷ್ಪಕಾರ್ಯಗಳೆಲ್ಲ ಮಾಡಿದಾಗ ಧಾರ್ಮಿಕ ಪಠಣ ಅಂತೇಳಿ ಈಗ ಭಗವದ್ಗೀತೆ ಅಧ್ಯಾಯಗಳನ್ನ ವಾಚನಗಳೆಲ್ಲ ಇರುತ್ತೆ. ಮಕ್ಕಳಿಗೆ ಸಂಸ್ಕೃತ ಅರ್ಥ ಆಗಲ್ಲ. ಎಲ್ಲಾ ಮಕ್ಕಳಿಗೂ
ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ಅದ್ರ ಬದಲು ಅವ್ರು ಹೇಳಿದ ಕಥೆಗಳನ್ನು ಕೂಡ ಹೇಳ್ಬೋದು. ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳ್ಬೋದು. ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳ್ಬೋದು. ಒಬ್ಬೊಬ್ಬರು ಮತ್ತೆ ನನ್ನ ಸಲಹೆಯನ್ನು ನಾವು ಧನಾತ್ಮಕವಾಗಿ ತೆಗೆದುಕೊಂಡು ಅದನ್ನ ಪರಿಗಣಿಸೋಣ ಅಂತ ಹೇಳಿ ಅವ್ರು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಹೇಳಿ ನನಗೆ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ನಿಮಗೆಲ್ಲರಿಗೂ ವಂದಿಸಿಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಶಿಕ್ಷಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಅವರು ತುಂಬ ನಮಗೆ ಇಷ್ಟು ವರ್ಷ ಇರ್ತಕ್ಕಂಥ ಸಮೂಹ ಸಂಪನ್ಮೂಲ ವ್ಯಕ್ತಿಗಿಂತ ನಮಗೆ ಭಾಳ ಇವರು ಮೊದಲೇ ತಿಂಗಳಿಗೆ ಒಂದ್ಸಲಿ ಬರೋದು ಕಷ್ಟ ಇತ್ತು. ನಮಗೆ ಕೆಲವೊಂದು ಮಾಹಿತಿಗಳು ಸಿಗ್ತಿಲ್ಲ. ಇವರು ಹಾಗೆಲ್ಲ ನಮಗೆ ಎಚ್ಚರಿಸ್ತಿರ್ತಾರೆ. ಆಗಿ ಮೆಸೇಜ್ ಹಾಕಿದ್ಮೇಲೆ ಇದಕ್ಕೆ ಹಾಕಿದ್ಮೇಲೆ ಸಿಗೋದಿಲ್ಲ. ನಾವು ಒಂದ್ಸಲಿ ನೋಡೇ ಇರೋದಿಲ್ಲ ಅದನ್ನ ಮೆಸೇಜ್ ಯಾವುದು ಮತ್ತೆ ಫೋನ್ ಮಾಡ್ತಾರೆ ನಮಗೆ. ಅದನ್ನ ಹೇಳಕ್ ಮರ್ತುಬಿಟ್ಟೆ. ನಮ್ಗೆ ಏನಾಗಿದೆ ಈಗ ಆನ್ಲೈನ್ ವರ್ಕ್ಗಳು ಜಾಸ್ತಿ ಆಗಿದೆ. ಡೈಲಿ ಅಟೆಂಡೆನ್ಸ್ ಏನಿದೆ ನಾವು ಆನ್ಲೈನ್ ಅಲ್ಲೇ ಹಾಕ್ಬೇಕು. ಅದು ಹಾಕಿಲ್ಲ ಅಂತ ಅವ್ರಿಗೆ ಫೋನ್ ಮಾಡ್ತೀವಿ. ಮೊಟ್ಟೆ ಪೂರಕ ಪೌಷ್ಟಿಕ ಕಾರ್ಯಕ್ರಮ ಬಂದಿದೆಯಲ್ಲ, ಮೊಟ್ಟೆ ಚಿಕ್ಕಿ ಕೊಡ್ತಕ್ಕಂಥದ್ದು, ಅದನ್ನು ಕೂಡ ಡೈಲಿ ಆನ್ಲೈನ್ ಇಂಥ ಶಾಲೆ ಮಾಡಿಲ್ಲ ಅಂತ ಮತ್ತೆ ಅವರಿಗೆ ನೆನಪು ಮಾಡ್ತೀವಿ. ಒಂದ್ಸರಿ 2-3 ಸರಿ ಕಾಲ್ ಮಾಡ್ತೀವಿ. ಏನಾಗಿದೆ ಇವರಿಗೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಸುತ್ತ ಬಿಟ್ಟ ಮೇಲೆ ಜಮಾ ಇದು ಮಾಡ್ತಾರೆ. ಎಲ್ಲರೂ ಅವ್ರು ನೆನಪು ಮಾಡ್ಕೊಂಡು ಹಾಕ್ಲೇಬೇಕು. ಹಾಕಿಲ್ಲ ಮತ್ತೆ ಅವ್ರಿಗೆ ಫೋನ್ ಮಾಡಿ ಬರೋದಿಲ್ಲ ಸರ್. ಈಗ ಮತ್ತೊಂದು STMC ಒಂದು ಇವತ್ತು ಪುಷ್ಟಿ ಅಂತ ಆನ್ಲೈನ್ ವರ್ಕ್ ಮಾಡ್ಬೇಕು. ಮೊನ್ನೆ ಲೆಕ್ಕ ಪರಿಶೋಧನೆ ಬಂತದ್ದು ಹೋಗಿ ಒತ್ತಡ ಆಗ್ತದೆ. ಈ ತರ ಏನಾಗಿದೆ ಟೀಚರ್ಸ್ ಸ್ವಲ್ಪ ಆನ್ಲೈನ್ ಕೆಲಸಗಳು ಆಗಿದೆ. ಆರೋಗ್ಯ ಏನಾಗಿರುತ್ತೆ ಸರ್, ಈಗ ನಾವು 10 ಗಂಟೆ 9 ಶಾಲೆ ಬಂದಿರ್ತೀವಿ, ಪ್ರೇಯರ್ ಮಾಡ್ತಾ ಇರ್ತೀವಿ. ಫೋನ್ ಬಂದಿದೆ ಫಸ್ಟ್ ಆನ್ಲೈನ್ ಹೋಗಿ ನೀವು ಅಲ್ಲಿ ಅಟೆಂಡ್ ಮಾಡಿ ಅಂತಾರೆ. ಹಾಗೆ ಮತ್ತೆ ಸರ್ ನಾವು 12 ಗಂಟೆಗೆ ಮತ್ತೆ ಹೋಗಿರ್ತೀವಿ. ಆಮೇಲೆ ದಾರಿಲಿ ಹೋಗ್ಬೇಕಾದ್ರೆ ಸರಿ ಈಗ ಪೋಷಕರೆಲ್ಲ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ಯಾಕೆ ಸರ್ ನೀವು ಬರ್ಬೇಕು ಅಂದ್ರೆ ಕೆಲವು ಟೈಮಲ್ಲಿ 12 ಗಂಟೆಗೆ 1 ಗಂಟೆಗೆ 3 ಗಂಟೆಗೆ ಹೋಗ್ತಾ ಇರ್ತೀವಿ ನಾವು. ಆನ್ಲೈನ್ ಸಭೆಗಳನ್ನು ಮಾಡ್ತಾರೆ. ಆ ಪೋಷಕರಿಗೆ ನಮಗೆ ಅನುಮಾನ ಬರೋ ಸಹಜನೇ. ಪಾಪ ಅವರಿಗೆ ಗೊತ್ತು ಮಾಸ್ಟರ್ ಈಗ ಬಂದ್ರೆ ಹೋಗ್ತದಲ್ಲ ಅಂತ. ಬಟ್ ಅಲ್ಲಿ ಏನು ಇಲಾಖೆ ಒತ್ತಡ ಇರ್ತದೆ. ಯಾವುದೋ ಇಲ್ಲ ನೀವು ಇದ್ರಲ್ಲಿ ಮೊನ್ನೆ ಯಾವುದೋ ಇದು ಕೊಟ್ಟಲ್ಲ ಸಮಾಜ ಕಲ್ಯಾಣ ಇಲಾಖೆದು ಇದು ಮಾಡ್ಲಿಕ್ಕೆ ಹೋಗಿ ಬಯೋಮೆಟ್ರಿಕ್ ಸ್ಕಾಲರ್ಶಿಪ್ ಇಂದ ಕೂಡ ಬಯೋಮೆಟ್ರಿಕ್ ಮಾಡಿ ಇವ್ರ ಲಾಗಿನ್ ನೀವು ಅರ್ಜಿ ಹಾಕಿದ್ದು ಮತ್ತೆ ಇವ್ರ ಲಾಗಿನ್ ಅಪ್ರೂವ್ ಕೊಡ್ಬೇಕು. ಆ ತರ ಇದೆ. ಹಾಗೆ ಮಾಡ್ತಾ ಇರ್ತಾರೆ. ಈಗ ಮೊದಲು ಸಚೇತನ ಅಂತ ಒಂದು ಕಾರ್ಯಕ್ರಮ ತಂದಿದೆ. ಬೆಳಿಗ್ಗೆ ಪ್ರಾರ್ಥನಾ ಅವಧಿ ಟೈಮಲ್ಲಿ ಮಕ್ಕಳಿಗೆ ಒಂದು 4 ರಿಂದ 5 ನಿಮಿಷ ಅದನ್ನು ಚಟುವಟಿಕೆ ಮಾಡಿಸ್ಬೇಕು ಅಂತ. ಮೊನ್ನೆ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು, ಸುಗ್ಗಿ ಹಬ್ಬದ ಮಹತ್ವದ ದಿನಕ್ಕೊಂದೊಂದು ಚಟುವಟಿಕೆ ಇರುತ್ತೆ. ಅದನ್ನು ಕೂಡ ಆನ್ಲೈನ್ ಡೈಲಿ ಹಾಕ್ಬೇಕು ಅಂತ ಮಾಡಿದೆ. ಏನಾಗಿದೆ ಆನ್ಲೈನ್ ವರ್ಕ್ ಸ್ವಲ್ಪ ಆಗಿದ್ದಕ್ಕಾಗಿ ಶಿಕ್ಷಕರಿಗೂ ಕೂಡ ಕೆಲವು ಒತ್ತಡಗಳು ಕೆಲಸ ಮಾಡಬೇಕು. ಮೊನ್ನೆ ಮತ್ತೆ ಇಲ್ಲ ಸರ್ ಒಂದು ಅಲ್ಲೇ ಒಂದು ಲೆಟರ್ ತಗೊಂಡೋಗಿ ಬಂದಂತ ಅಲ್ಲೇ ಇಲ್ಲ ಯಾವ ಅಲ್ಲಿಗೂ ಹೋಗಿಲ್ಲ. ಹಾಗೆ ಕೆಲವೊಂದು ಆಗ್ತಾ ಇರ್ತವೆ. ಮತ್ತೆ ನಾವು ಪಾಠ ಯಾವುದೇ ಕಾರಣಕ್ಕೂ ನಮ್ಮ ಪಾಠ ಪ್ರವಚನಗಳು ಹೇಳ್ಕೊಡ್ತೀವಿ ನಾವು. ನಮ್ಗೆ ಯಾವ ಡೇಟಿಗೆ ಮುಗಿಬೇಕು, ಯಾವ್ದು ಮುಗಿಬೇಕು, ಯಾವ ಟೆಸ್ಟ್ ಮುಗಿಬೇಕು ಅದು ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ನಮ್ಗೆ ಎಷ್ಟೇ ಒತ್ತಡ ಇದ್ರು ನಮ್ದು ಇಲ್ಲಿ ಸ್ಕೂಲ್ ಮುಖ್ಯ, ಮಕ್ಕಳು ಮುಖ್ಯ. ಮಕ್ಕಳ ಕಾರ್ಯಕ್ರಮ ಮುಗಿದಿದ್ದು ನಮ್ಮ CRP ಅವರು ಅಷ್ಟೇ ಒಂದು ವ್ಯತ್ಯಾಸ ಇರ್ತೈತಿ. ನಮ್ಮನ್ನು ಇಲ್ಲಿ ಏನ್ ನಾವು ಮಾಡ್ಬೇಕು ಆ ಕಾರ್ಯಕ್ರಮ ಮಾಡಿಸ್ತಾರೆ. ಅವ್ರಿಗೆ ಇಲ್ಲಾಂದ್ರೆ ನಾವು ಮಾಡಿಲ್ಲ ಅಂದ್ರೆ ಬರ್ತಾರೆ ಇಲ್ಲಿಗೆ ಬಂದ್ಬಿಟ್ಟು ಸರ್ ಇದನ್ನ ಮಾಡಿ ಅಂತ ಹೇಳಿ ಮಾಡಿಸ್ತಾರೆ. ತುಂಬಾ ಧನ್ಯವಾದಗಳು ಅವ್ರಿಗೆ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ನಾವು ಏನೇ ಮಾಡ್ತಾ ಇದೀವಿ ಅಂದ್ರೆ ಅವ್ರು ನಮ್ಗೆ ಸಪೋರ್ಟ್ ಬೇಕೇ ಬೇಕು ಸರ್. ಅವ್ರಿಲ್ಲ ಅಂದ್ರೆ ನಮ್ಗೆ ಮುಂದುವರಿಯಕ್ಕಾಗಲ್ಲ. ಏನು ಗೊತ್ತಾಗಲ್ಲ ಕೆಲವಲ್ಲ. ಈ ಬುಕ್ಸ್ ಇಲ್ಲ ಅಂದ್ರೆ ಬುಕ್ಸ್ ಅವ್ರು ಸರ್ಚ್ ಮಾಡ್ತಾ ಇದ್ದಾರೆ. ನಮಗೆ ಎಲ್ಲಾರು ಯಾವ್ದೋ ಶಾಲೆಯಲ್ಲಿ ಅಂತ ಅನ್ಕೊಡ್ತೀವಿ ಅಂತ. ಆದ್ರೂ ನಾವು ಹಳೆ ಬುಕ್ಕನ್ನು ಇಟ್ಕೊಂಡ್ಬಿಟ್ಟು ತರಿಸಿ ಇಲ್ಲಿ ಯಾರೋ ಇಲ್ಲ ಉಮೇಶ್ ಅಲ್ಲಿ ಯಾರೋ ಒಂದು 2-3 ಬುಕ್ ತರಿಸ್ಕೊಂಡು ಅದು ಪಾಠ ಮಾಡ್ತಾ ಇದೀವಿ. ಮತ್ತೆ ಒಂದು ಸ್ವಲ್ಪ ಜೋರಿಗೆ ಹುಡುಗರು ಕೂಸ್ಕೊಂಡ್ಬಿಟ್ಟು ಅವ್ರು ಸರಿಯಾಗಿ ಕೊಡ್ತೀವಿ. ನೋಟ್ಸ್ ಬರ್ಸ್ತೀವಿ, ಬಿಡೋದಿಲ್ಲ ಅವ್ರನ್ನ. ನಾವು ಅಲ್ಲಿ ಕಲ್ತೀವಿ. ಯಾಕಂದ್ರೆ ಕಳೆದ 3-4 ಹುಡುಗರು ಇರೋದಲ್ಲ, ನಾವು ನೆಲಕ್ಕೆ ಕೂತ್ಬಿಡ್ತೀವಿ ಅವರಿಗೆ. ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ಹುಡುಗರಿಗೆ ನಾವು ಅನ್ಯಾಯ ಮಾಡೋದಿಲ್ಲ. ಅವರಿಗೆ ಯಾವ ರೀತಿ ಊಟ ತಗೊಂಡು ಹೋಗಿರ್ತೀವಿ ಅಂತ ಹೇಳ್ತಾ ಮತ್ತೆ ನಮಗೆ ಈ ಒಂದು ವಿಚಾರವಾಗಿ ನಾವು ಅಭಿಪ್ರಾಯವನ್ನು ತಿಳಿಸಿದಂಥ ನಮ್ಮ CRP ಸರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಮುಂದಿನ ಇದು ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಕುಮಾರ್ ಸರ್ ಅವರು ನಮ್ಗೆ ತುಂಬ ಅವ್ರು ಆಗ್ತಿದ್ದಂಗೆ ಹೇಳಿದ್ದಾರೆ. ನಮ್ಗೆ ಮೆಂಬರ್ ಆಗ್ತಿದ್ದಂಗೆ ಸರ್ ನಿಮ್ಗೆ ಏನೇನು ಬೇಡಿಕೆ ನಮ್ಗೆ ಪಟ್ಟಿ ಕೊಡಿದ್ದೀವಿ. ಅವರು ಮೆಂಬರ್ ಆದ ದಿವಸನೇ 2ನೇ ದಿವಸಕ್ಕೆ ನಾನು ಒಂದು ಥ್ಯಾಂಕ್ಸ್ ಹೇಳಿ ಮಾಡಿದ್ದೆ. ನಿಮ್ದು ಏನಾದ್ರು ಪಟ್ಟಿ ಇದ್ರೆ ನಮ್ಗೊಂದು ಹೇಳಿ ನಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಯಾವುದೋ ನಮ್ಗೊಂದು ಒಳ್ಳೆ ಒಂದು ಅವಕಾಶ ಕೊಟ್ಟಾರೆ. ಅದಕ್ಕೆ ನಾನು ನಮ್ಮ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಸೇರಿಬಿಟ್ಟು ಪ್ಲಾನ್ ಮಾಡ್ತೇವೆ ಸರ್ ಅವ್ರ ಬುದ್ಧಿಗೆ. ಅದಕ್ಕಾಗಿ ಅವರು ಇದು ಕೊಟ್ಟಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಇಷ್ಟು ಸಿಕ್ಕಿಲ್ಲ ಸರ್, ಇಲ್ಲಿ ಬಂದೇ ಇಲ್ಲ ಅವರಿಗೆ. ಅವರು ಒಂದು ಅಭಿಪ್ರಾಯವನ್ನ ನಮ್ಮ ಶಾಲೆಯ ಸಭೆ ಬಗ್ಗೆ ಅಭಿಪ್ರಾಯ
20 ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಪ್ರೊಫೆಸರ್ ಅವರೇ ಹಾಗೂ ನಾಗೇಶ್ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳೇ ಹಾಗೂ ಪೋಷಕ ಮಿತ್ರರೇ ಹಾಗೂ STMC ಸದಸ್ಯರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ, ನಿಜವಾಗ್ಲೂ ಇದಕ್ಕೆ 15 ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಏನೋ ಸರ್ಕಾರಿ ಶಾಲೆ ಮಕ್ಕಳು ನಾವು ಕಳಿಸ್ತೀವಿ ಓದ್ತಾರೆ ಅಂತ, ಅದಲ್ಲ. ಈಗ ಶಾಲೆಗೆ ಏನೋ ಗ್ರಾಮ ಸಭೆ ಅಂತ ಮಾಡಿದಾಗ ಈಗ ಏನಕ್ಕೆ ನಿಮ್ಮ ಮಕ್ಕಳಿಗೆ ಬರ್ತಾರೆ, ಈಗ ಏನು ನ್ಯೂನತೆಗಳಾಗಿದೆ ಅಂತ ಅದ್ರ ಬಗ್ಗೆ ಹೇಳಲಿಕ್ಕೆ ಇವಾಗ ಗ್ರಾಮ ಸಭೆ ಮಾಡೋದು ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಅವೆಲ್ಲ ಕುತ್ಕೊಂಡು ಓದೋದು ಸುಳ್ಳೆ ಬರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ಲರ ಮನೆಗೂ ಹೋಗಿ ಮಾಡಿದ್ರೆ ಯಾಕೆ ಗೊತ್ತಾ, ಮಕ್ಕಳಿಗೆ ಏನೋ ತೊಂದರೆ ಆದ್ರೆ ಈಗ ಅವ್ರು ಮಾತಾಡೋದು ಚೆನ್ನಾಗಿದ್ದಾಗ ಅವ್ರು ಏನಾದ್ರು ಸುಮ್ಮನೆ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಹಾಗಲ್ಲ, ನಿಮ್ಮ ಮಕ್ಳಿಗೆ ಏನೇ ತೊಂದರೆ ಅವ್ರ ಬಗ್ಗೆ ಬರ್ಕೊಡ್ತಾರೆ, ಇವಾಗಲೇ ಬರ್ದಾಕ್ಬಿಡ್ತಾರೆ. ಹಾಗಾಗಿ ಅಂತ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನೀವು ವರ್ಷಕ್ಕೊಂದ್ಸರಿ ಬಂದ್ರೆ ನಿಮ್ಮ ಮಕ್ಕಳಿಗೂ ಮತ್ತೆ ಮಾಡಿಸಲು ನಿಮ್ಗೆ ಒಳ್ಳೆ ಬಾಂಧವ್ಯಗಳು ಬೆಳೀತವೆ. ಈಗ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮೊದಲು ಮಾಡ್ತಿದ್ರು, ಈಗೇನೋ ಶಿಕ್ಷಣ ಸಚಿವರೇ ಹೇಳ್ತೀರಿ ಎಲ್ಲ ಶಾಲೆಗಳು ಮಾಡ್ಬೇಕು ಅಂತ. ತುಂಬಾ ಒಳ್ಳೆ ಕೆಲಸ ಆಗ್ತಿದೆ. ಯಾಕೆ ಅಂದ್ರೆ ಈಗ ಎಷ್ಟೋ ಈ ಶಾಲೆಯಲ್ಲಿ ಓದಿದರು ತುಂಬಾ ಒಳ್ಳೆ ಕೆಲಸಕ್ಕೆ ಅಧಿಕಾರದಲ್ಲಿದ್ದಾರೆ. ಅವ್ರಿಗೆ ಶಾಲೆಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಅಂತ ಇರುತ್ತೆ. ಹಾಗಾಗಿ ಅಂತ ಕೆಲಸಕ್ಕೆ ಅವ್ರಿಗೆ ತೋರಿಸ್ಕೊಂಡಾಗ ಏನೋ ಎಲ್ಲ ಮಕ್ಕಳಿಗೂ ಏನೋ ಒಂದು ಎಲ್ಲ ಕಷ್ಟದಲ್ಲಿ ಓದ್ತಾ ಇರ್ತಾರೆ ಮಕ್ಕಳು, ಅವ್ರಿಗೆ ಏನೋ ಒಂದು ಸಹಾಯ ಮಾಡ್ಲಿಕ್ಕೆ ಆ ಸಂಘ ತುಂಬಾ ಅನುಕೂಲ ಆಗುತ್ತೆ. ನೀವು ಮಾಡಿದ್ರೆ ಸ್ವಲ್ಪ ಮಾಡಿದ್ರ, ಹಾಗಾಗಿ ಎಲ್ಲರೂ ಯಾಕೆಂದ್ರೆ ಹೆಚ್ಚು ಒಂದು ಶಾಲೆಗೆ ಒಂದು 300 ರಿಂದ 400 ಜನ ಸಿಗ್ತಾರೆ ಹೊರಗಡೆ ಇದ್ದಾರೆ. ಹೌದಾ, ನಮ್ಮ ಮಾಸ್ಟರ್ದಲ್ಲಿ ಒಂದು 500 ಜನ 2099 ಹೀಗೆ ಈ ಆಸುಪಾಸಲ್ಲಿ ಶಾಲೆ ಸ್ಟಾರ್ಟ್ ಆಗಿಲ್ಲ. ಆಗೇನ್ ಮಾಡಿದಾರೆ ಅಂದ್ರೆ ಹೊರಗಡೆ ಹೊಡೆದು ನನ್ನ ಸೇರ್ಸ್ಕೊಂಡ್ರು ಹೋಗ್ಬಿಟ್ಟು ಈ ಇಲ್ಲಿದ್ದ ಹೊಸ ಶಾಲೆ ಆಗಿರೋದ್ರಿಂದ ಒಂದಿಷ್ಟು 8-10 ಜನ ಅಪಾಯಿಂಟ್ ಆಗಿದೆ, ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ. ಅವ್ರನ್ನ ನೀವೇನ್ ಮಾಡಿದ್ರೆ ಒಳ್ಳೆ ಹೈಯರ್ ಎಜುಕೇಶನ್ ಆಗಿದೆ, ಅವ್ರನ್ನ ಎಲ್ಲ MSc PhD ಎಲ್ಲ ಮಾಡ್ತಾರೆ. ಇಲ್ಲೊಬ್ರು ಹುಡುಗಿ ಮಾಡ್ತಾರೆ. ಈಗ ಗ್ರೂಪ್ ಮಾಡಿದ್ದಾರೆ ಇದೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಒಂದ್ಸರಿ ಮಾಡಿದ್ವಿ, ನಾವು ಪಟ್ಟಿ ಮಾಡಿದ್ವಿ. ಯಾಕೆಂದ್ರೆ ಈಗ ಸರ್ಕಾರಿ ಶಾಲೆಗಳು ಮುಖ್ಯವಾಗಿ ನಂಬಿರೋದ್ರಿಂದ ಎಲ್ಲದನ್ನೂ ಸರ್ಕಾರ ನಿಭಾಯಿಸಲಿಕ್ಕಾಗಲ್ಲ. ಸ್ವಲ್ಪ ಸಣ್ಣ ಪುಟ್ಟದಕ್ಕೆ ಈಗ ಹಳೆ ವಿದ್ಯಾರ್ಥಿಗಳು ಸಹಕಾರ ಮಾಡಿದಾಗ ನಮ್ಮ ಶಾಲೆನೂ ಒಳ್ಳೆ ರೀತಿ ಬೆಳ್ಕೊಂಡು ಹೋಗುತ್ತೆ. ಹಾಗಾಗಿ ನೀವು ಅಷ್ಟು ಜನರನ್ನು ಒಂದು ಗ್ರೂಪ್ ಮಾಡಿ ಎಲ್ಲರನ್ನೂ ಒಂದು ಕಾರ್ಯಕ್ರಮ ಇಟ್ಕೋಬೇಕು ನೀವು. ಹಾಗಾಗಿ ಅವರಿಗೂ ಒಂದು ಮನಸ್ಸಿದೆ, ನಾನು ಓದಿ ಶಾಲೆಯಲ್ಲಿ ನಾನು ಓದಿದ್ದೀನಿ, ನಮ್ಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಆ ಶಾಲೆಯನ್ನು ಕೊಡಬೇಕು ಅಂತ ನೀವು ಅವ್ರು ಕಾರ್ಯ ಮಾಡಿದಾಗ ನಮ್ಮನ್ನ ಏನು ಕೇಳಿಲ್ಲ ನಾವೇ ಮಾಡಬೇಕು ಅನ್ಸುತ್ತೆ. ಹಾಗಾಗಿ ಅದೊಂದು ಒಳ್ಳೆ ಕೆಲಸ ಅದನ್ನ ಮಾಡಿ. ಹಾಗೇನೆ ನೀವು ಮಕ್ಕಳನ್ನ ಶಾಲೆಗೆ ಕಳಿಸಿದಾಗ STMC ಮೀಟಿಂಗ್ ನಿಜ ತಿಂಗಳ ಮಾಡ್ಬೇಕು. ಅದು ನೀವೆಲ್ಲರೂ ಮೆಂಬರ್ಗಳು ಬರ್ಬೇಕು. STMC ಇದ್ರೆ ಶಾಲೆನೂ ಶಿಕ್ಷಕರು ಇರ್ತಾರೆ. STMC ಸ್ಟ್ರಾಂಗ್ ಇಲ್ಲ ಅಂದ್ರೆ ಯಾವ ಶಿಕ್ಷಕರು ಏನು ಮಾಡಲ್ಲ, ಇವ್ರದೇನ ನಮ್ಗೆ ಏನ್ ಕೇಳ್ತಾರೆ ಅಂತ. ಹಾಗಾಗಿ STMC ಅಧ್ಯಕ್ಷನಿಗೆ ಇರುತ್ತಲ್ಲ, ಒಂದು ಗ್ರಾಮ ಪಂಚಾಯತಿ ನಾವು ಅಧ್ಯಕ್ಷದಂಗೆ ನಮಗೂ ಜವಾಬ್ದಾರಿ ಇರುತ್ತೆ ಶಾಲೆಗಳು. ಅವರು STMC ಅಧ್ಯಕ್ಷರು ತಿಂಗಳ ಮೀಟಿಂಗ್ ಕರೆದಾಗ ನಮ್ಮ ಶಾಲೆಯಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ, ಪೋಷಕರು ಸ್ಪಂದನೆ ಮಾಡ್ತಿದಾರೆ ಇಲ್ಲೋ, ಒಳ್ಳೆ ಊಟ ಸಿಗ್ತಾ ಇದೆಯೋ ಅದನ್ನ ಕೇಳ್ಬೇಕು. ನೀವೇನೋ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ನಮ್ಮ ಮನೇಲಿ ಕೂತ್ರಿ ಅಂತ ಆಗಲ್ಲ. ಈಗ ಅವರಿಗೆ ಏನು ಸಂಬಳ ಕೊಡಿದ್ರೆ ಪಾಠ ಮಾಡ್ಕೊಂಡು ಹೋಗ್ತಾರೆ, ಅದಲ್ಲ. ಅವರು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ನೋಡ್ಕೊಂಡು ಹೋಗ್ತಾರೆ ಅವರನ್ನು. ಹಾಗಾಗಿ ನಿಮ್ ಸಹಕಾರ ಅವ್ರಿಗೆ ಕೊಟ್ಟರೆ ಅವರು ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಮುಂದಿನ ಒಳ್ಳೆ ಪ್ರಜೆಗಳಾಗಿ ರೂಪಿಸೋಕೆ ಸಾಧ್ಯ ಆಗುತ್ತೆ. ಹಾಗೂ ಮಕ್ಕಳಿಗೆ ನೀವು ಶಾಲೆಗೆ ಬಂದ್ರು ಹೋದ್ರು ಅದಕ್ಕಿಂತ ಮೇನ್ ಆಗಿ ಈಗ ಸಂಸ್ಕಾರ ಮುಖ್ಯ ಆಗ್ತದೆ. ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್, ಈಗ PU ಕಾಲೇಜ್ ಡಿಗ್ರಿ ಕಾಲೇಜ್ ನೋಡ್ಬಿಟ್ರೆ ಸಂಸ್ಕಾರನೇ ಇಲ್ಲ ಆಗ್ತದೆ ಮಕ್ಕಳು. ನಾನು ನೋಡ್ತೀವಿ ವೆಜ್ ಮಾಡಿಲ್ಲ ಫುಲ್ ನಾನ್ ವೆಜ್ ಆಗ್ತದೆ ಮಕ್ಕಳು. ಹಾಗಾಗಿ ಸ್ವಲ್ಪ ಮನೇಲೂ ಅಷ್ಟೇ ಮಕ್ಕಳಿಗೆ ಸಂಸ್ಕಾರ ಮುಖ್ಯ ಆಗ್ಬಿಡ್ತೀವಿ. ಈಗ ನೀವು ವಿದ್ಯೆ ಕಾಲು ಬುದ್ಧಿ ಮುಕ್ಕಾಲು ಅನ್ನೋ ಆ ಲೆಕ್ಕದಲ್ಲಿ ಬುದ್ಧಿ ಚೆನ್ನಾಗಿ ಕಳಿಸಿದ್ರೆ ನಮ್ಮ ಮಕ್ಕಳು ಮುಂದೊಂದಿನ ಒಳ್ಳೆ ಪ್ರಜೆಗಳಾಗಿ ಬೆಳೀತಾರೆ ಅಂತ ಹೇಳ್ತಾ ಅವಕಾಶ ಕೇಳಿದೆ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿದ್ಯೆ ಕಾಲು ಬುದ್ಧಿ ಮುಕ್ಕಾಲು ಒಳ್ಳೆ ಗಾದೆ, ಈ ಹಿಂದಿನ ಗಾದೆಯವರ ಖಂಡಿತವಾಗಿಯೂ ಗಾದೆಗೆ ಪ್ರಕಾರನೇ ಹೋದ್ರೆ ನಮ್ಮ ಹಿಂದಿನ ಗಾದೆ ಮೇಲೆ ಒಂದು ಯಾವುದೊಂದು ಆಧಾರಿತವಾಗಿ ಯಾವುದೋ ಒಂದು ಸಭೆ ಇದನ್ನು ಮಾಡ್ತಿರ್ತಾರೆ. ಖಂಡಿತವಾಗಿ ವಿದ್ಯೆಗಿಂತ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಿ ಅಂತ ಹೇಳ್ತಾರೆ. ಓದಿಗಿಂತ ದೇಶ ಸುತ್ತವೇ ಬುದ್ಧಿವಂತ. ಹಾಗಂತ ನಮ್ಮ ಶಿಕ್ಷಣ ಬಿಡ ಹಾಗಿಲ್ಲ, ಶಿಕ್ಷಣ ಮುಖ್ಯವಾಗಿ ಬೇಕೇ ಬೇಕು. ಅವರು ನಮಗೆ ನಾವು ಅವರಿಗೆ ಆರಂಭದಲ್ಲಿ ಮೆಂಬರ್ ಆದ ತಕ್ಷಣ ಒಂದ್ಸಲ ಅಧ್ಯಕ್ಷರಾಗಿದೆ ಹಾಗೆ ಬಿಟ್ಟರು. ಆ ತಕ್ಷಣ ನಮ್ಗೊಂದು ಒಳ್ಳೆಯ ಒಂದು ಕೊಡುಗೆ ಕೊಟ್ಟಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ವಾರದ 3 ದಿನ ಹಾಡು ಡ್ಯಾನ್ಸ್ ಇಂದ ಪ್ರೋಗ್ರಾಮಿಗೆಲ್ಲ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಮುಂದೆ ಇದೆ, ಅವರಿಗೆ ಶಾರದಾ ಪೂಜೆ ಅಂತ ಇದೆ. ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯಾಹ್ನ ಮೇಲೆ ಸ್ಕೂಲ್ ಡೇ ನಿಮ್ಗೆ ಇಲ್ಲೇನೆ ಸರ್ ಏನಾಗಿರುತ್ತೆ ಸರ್, ಸ್ಕೂಲ್ ಡೇ ಮಾಡಿದ್ರು ಏನು 2 ಡ್ಯಾನ್ಸ್ 3 ಡ್ಯಾನ್ಸ್ ಮುಗಿದೋಗ್ಬಿಡುತ್ತೆ. ನಮ್ಮ ಸಂಘದಲ್ಲಿ ಯಾರು ಇನ್ವಾಲ್ವ್ ಆದ್ರೆ ಸ್ವಲ್ಪ ಮಾಡೋದಂತ ಇದೆ ನಮ್ಗೆ. ಅದಕ್ಕೆ ಏನ್ ಮಾಡ್ತೀವಿ ಸರ್, ಅವ್ರು ಬರಲ್ಲ ಅಂದ್ರೆ ಈ ದಿನ ಒಂದು ವಿದ್ಯಾರ್ಥಿಗಳ ಸಂಘಟ ಮಾಡ್ಕೊಂಡು ಶಾಲಾ ಪೂಜೆ ಅಂತ ಮೊದಲು ಸಂಜೆ ತನಕ ಒಳ್ಳೆ ಅದೇ ಸೇಮ್ ಕಾರ್ಯಕ್ರಮ. ಲೈಟ್ ಇಲ್ಲ ಎಲ್ಲ ಒಂದಿನ ಶಾಲಾ ಪೂಜೆ ಅಂತ ಹೇಳ್ಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟಿರ್ತಾರೆ.
ಒಂದಿನ ಇಟ್ಟಿದ್ದು ಯಾವಾಗಲೂ ಪ್ರತಿ ವರ್ಷ ಅಲ್ಲ, ಇಟ್ಟಿದ್ದು ಪ್ರತಿ ವರ್ಷ ಇರುತ್ತೆ ಅಲ್ಲ, ದಿನ ವಾರದಲ್ಲಿ ವಾರದಲ್ಲಿ ಒಂದ್ ದಿವ್ಸ ಮಾಡಿ. ಒಂದು ದಿನ ಸರ್ ಅದು ಶಾರದಾ ಪೂಜೆ ಅಂತ ಇಟ್ಟಿದ್ರು. ಯಾಕಂದ್ರೆ ಕೊರೋನಾ ಬಂದ್ಮೇಲೆ ನಮ್ಗೆ ಸ್ವಲ್ಪ ಇದಾಗಿದೆ. ಶಾರದಾ ಪೂಜೆ ಮಾಡಿ ಅವರೇ ಅಧ್ಯಕ್ಷರು ಅಲ್ಲ, ಶಾರದಾ ಪೂಜೆಯಲ್ಲಿ ಅವರೇ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರೇ ಫಂಕ್ಷನ್ ಅನ್ನ ರೆಡಿ ಮಾಡೋದು. ಮತ್ತೆ ಹಾಡು, ಡ್ಯಾನ್ಸ್, ಕ್ವಿಜ್ಜು, ಪ್ರಶ್ನೆ ಕೇಳುವುದು ಎಲ್ಲ ಕಾರ್ಯಕ್ರಮ ಇದೆ ನಮ್ದು. 17 ಜನ 18 ಜನ ಮಕ್ಕಳು ಇಟ್ಕೊಂಡು ವಿಡಿಯೋ ಮಾಡಕ್ಕೆ ಮತ್ತೆ ಪ್ರಶ್ನೆ- ಪೋಷಕರು ಒಂದು 5,000 10,000 ಕೊಟ್ರೆ ಏನಾದ್ರು ಮಾಡ್ಬೋದು. ಇಲ್ಲಿ ಪೋಷಕರು ಯಾರು ಈಗ ನಾವು ಏನಂದ್ರೆ ನಮ್ಮ ಮಕ್ಕಳು ಓದ್ತೀವಿ ಮುಂದೆ ಈಗ ಈ ಸರಿ ಮಕ್ಕಳ ಸಂಖ್ಯೆ ಕಡಿಮೆ ಫಂಕ್ಷನ್ ಜಾಸ್ತಿ ಇದು ಮಾಡಲ್ಲ. ಗೊತ್ತು ಸಚಿವರಿಗೆಲ್ಲ ಒಂದು ಸುಮಾರು ಒಂದು 2-3 ಡ್ಯಾನ್ಸ್ ಮಾಡ್ಬೋದು. 5 ಡ್ಯಾನ್ಸ್ ಮುಗಿದಾಗ 10 ನಿಮಿಷ ಮುಗಿದೋಗ್ಬಿಡುತ್ತೆ. ಹಂಗೆ ನಾವು ಸಂಘದ ಯಾವ್ದಾದ್ರು ಒಂದು ಡ್ಯಾನ್ಸ್ ಒಂದು ಅಥವಾ ನಾಟಕ ಇಂಥವ್ರು ನಮ್ಗೆ ಇನ್ವಾಲ್ವ್ ಆದರೆ ಮಾಡೋಕ್ಕೆ ತೊಂದರೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಒಂದು 10 ಡ್ಯಾನ್ಸ್ ತಗೊಂಡು ಒಂದು ಶಾರದಾ ಪೂಜೆ ಇಟ್ಟು ಮಧ್ಯಾಹ್ನದ ಇಟ್ಕೊಂಡು 5ನೇ ಕ್ಲಾಸಿಗೆ ಹೆಂಡಪ್ಪ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಾರ್ಯಕ್ರಮ ಮಾಡಿ ಒಳ್ಳೆ ಒಂದು ಊಟ ಹಾಕಿಬಿಟ್ಟು ಮಧ್ಯಾಹ್ನದ ಸಂಜೆ 6 ಗಂಟೆ ತನಕ ಡ್ಯಾನ್ಸ್ ಆ ಥರ ಮಾಡ್ತೀವಿ ನಾವು ಯಾವಾಗಲೂ. ಮತ್ತು ಶಾರದಾ ಪೂಜೆ ಅದು ಇವರಲ್ಲ, ಆ ಶಾರದಾ ಪೂಜೆ ಅಂತ ಇಟ್ಕೊಳ್ತೀವಿ ನಾವು ಯಾವಾಗಲೂ. ಅವರೇ ಹುಡುಗರು ಮಧ್ಯಾಹ್ನ ಅರೇಂಜ್ ಮಾಡ್ತಾರೆ, ರಂಗಾಯಿ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ, ಅವರೇ ಸ್ಪೀಚ್ ಮಾಡ್ತಾರೆ, ಮತ್ತು ಹಾಡನ್ನು ಮಾಡ್ತಾರೆ, ಕ್ವಿಝನ್ನು ಮಾಡ್ತಾರೆ. ನಾವು ಕೂತ್ಕೊಂಡಿರ್ತೀವಿ, ನಾವು ನೋಡೋದು ಸುಮ್ಮನೆ ಅವರಿಗೆ ಮಾರ್ಗದರ್ಶನ ಕೊಡ್ಕೊಂಡು ಕೂತ್ಕೊಳ್ತೀವಿ. ಅದೊಂದು ಕಾರ್ಯಕ್ರಮ ಇದೆ ಪ್ರತಿ ಶುಕ್ರವಾರ. ದಿನದಲ್ಲಿ 2-3 ದಿನ ಮಾಡ್ಲಿಕ್ಕೆ ಬರಲ್ಲ. ಅವ್ರ ಕಾಲದಲ್ಲಿ ಬುಕ್ ಇಡ್ತಾರೆ, ಅವರೇ ಬರೀತಾರೆ. ವಾರಕ್ಕೊಂದ್ಸರಿ. ಪಾಠದ ಕಲಿಕೆಯಿಂದ ಈಗ ಹಳೆ ವಿದ್ಯಾರ್ಥಿಗಳ ಸಂಖ್ಯೆ ಬಂದಾಗ ಸುದ್ದಿ ಅವ್ರ ಮೇಲೆ ಕಾಂಟ್ಯಾಕ್ಟ್ ಒಂದ್ಸಲಿ ಒಂದು ಗ್ರೂಪ್ ಮಾಡ್ತಾ ಇದ್ವಿ, ಮಾಡಿ ಲೀಸ್ಟ್ ಮಾಡ್ತಿದ್ವಿ, ಎಲ್ಲ ಬರಬೇಕು ಆಯ್ತಾ. ಕೈಲಾಯ್ತು ಕೊಡಬೇಕು ಅಂತಲ್ಲ, ನಮ್ಮ ಸಭೆ ಒಳಗೆ ಇರಬೇಕು. ಗ್ರಾಮ ಈಗ ನಮ್ಮ STMC ಅಧ್ಯಕ್ಷರು ಈ ಒಂದು ಸಭೆ ಅಭಿಪ್ರಾಯ ಈ ಮುಖ್ಯ ಶಿಕ್ಷಕರಿಂದ ಮತ್ತು ಸಹ ಶಿಕ್ಷಕರಿಂದ ಅಂತ ಈ ಒಂದು ಕಾರ್ಯಕ್ರಮದ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಸಾಮಾಜಿಕ ಪರಿಶೋಧನೆ ಕ್ಯಾಂಪ್ ಸಭೆ. ಈ ಒಂದು ಸಭೆಯಲ್ಲಿ ನಮಗೆ ಏನು ಕಂಡು ಬಂತು ಅಂದರೆ, ನಾವು ಏನೇನು ಮಾಡಿದ್ದೀವೋ ನಮಗೆ ಗೊತ್ತಿರ್ತಕ್ಕಂಥ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಕೆಲವೊಂದು ಈ ಪರಿಷತ್ನ ಎಲ್ಲವರು ನಮ್ಮನ್ನು ಎಚ್ಚರಿಸ್ತಾರೆ. ಹೀಗೆ ಇರಬೇಕು, ಹೀಗೆ ಇರಬೇಕು. ಉದಾಹರಣೆ ನಾವೇನು ಹೇಳ್ತೀವಿ, ಈ ಒಂದು ಫೀಲ್ಡು ನಮಗೆ ಈ ಫೀಲ್ಡ್ ಮಣ್ಣು ಹೊಡಿಸಿದ್ವಿ. ಇದು ನಮ್ಮ ಮಕ್ಕಳಿಗೆ ನಮ್ಮದು 5ನೇ ಕ್ಲಾಸ್ ಅಂತ ಈ ದೊಡ್ಡ ಆಟಗಳು ಖೋ ಖೋ, ಕಬಡ್ಡಿ, ವಾಲಿಬಾಲ್ ಇಂಥ ಬರೋದಿಲ್ಲ. ಇಷ್ಟೇ ಆಟಕ್ಕೆ ನಾವು ಇಷ್ಟೇ ಮಾಡಿದ್ದವು. ಅವ್ರು ಹೇಳೋದು ಸ್ವಲ್ಪ ಶಿಕ್ಷಣಕ್ಕೆ ಸ್ವಲ್ಪ ದೊಡ್ಡದಾಗಿ 1 ಎಕರೆನಾದ್ರೂ ಬೇಕು ನಿಮಗೆ, ಆ ಕಡೆ ಹಾಕಿದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಸಲಹೆ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ನೀರಿದ್ದು ನಲ್ಲಿಗಳೆಲ್ಲ ನಮಗೆ ಸ್ವಲ್ಪ ಇದಾಗಿದೆ. ಉಮೇಶ್ ಹೋದ ಅವರು ಆಗಲೇ ಮಾತಾಡಬೇಕು ನೋಡಿದ್ರೆ, ಅವರಿಗೆ ನಾವು ಹೇಳಿದ್ವಲ್ಲ, ಆ ನಲ್ಲಿ ಒಂದು ರೆಡಿ ಮಾಡಿಬಿಟ್ಬಿಟ್ಟು ಅಲ್ಲಿ ನೀರೆಲ್ಲ ಎಲ್ಲ ಸರ್ ಒಂದಿಷ್ಟು ಗಿಡ ಕೊಟ್ಟಾಗ ನಮಗೆ ತೆಂಗಿನ ನೆಟ್ಟಿದ್ವಿ, ಚೆನ್ನಾಗಿ ಬಂದಿದೆ ಅವು. ಆ ಹಣ್ಣಿನ ಗಿಡಗಳಿದ್ದಾವೆ, ಅವಕ್ಕೆಲ್ಲ ಡ್ರಿಪ್ ಮಾಡಬೇಕು ಎಲ್ಲ ನಮ್ಮದು ಒಂದು ಯೋಜನೆ ಹಾಕಿದ್ವಿ. ಒಬ್ಬರು ಏನಾಗುತ್ತೆ ಮಧ್ಯೆ ಒಂದ್ಸಲಿ ನಾನು ಮಾಡ್ತೀನಿ ಅಂತ ಕೊಡ್ತಾರೆ, ಮಾಡೋದೇ ಇಲ್ಲ, ಹಾಗೆ ಬರುತ್ತೆ ಕೆಲವೊಂದು. ಆಮೇಲೆ ಈ STMC ಸಭೆನೂ ಅಷ್ಟೇ, ನಾವು ಕರಿತೀವಿ. ಪಾಪ ಈಗ ಇವ್ರದೇನೋ ತೋಟದ ಕೊರೆತಕ್ಕಂತಿರ್ತಾರೆ, ಪಾಪ ಒಬ್ರು ಹೋಗ್ಬಿಡ್ತಾರೆ, ಸರ್ ಈ ಸರಿ ಚೂರು ಮುಂದೂಡಿ ಅಂತಾರೆ. ಮತ್ತೆ ಅವ್ರು ರೆಡಿ ಹಾಕಿ ಇವ್ರು ಒಂದು ಯಾರೋ ಕೆಲಸ ಇರ್ತಾರೆ, ಸರ್ ಈ ಸರಿ ನಮ್ಗೆ ಬರೋಕ್ಕಲ್ಲ ಚೂರು ಮುಂದೆ ಹಾಕಿ ಅಂತಾರೆ. ಆ ಸಭೆಗಳು 1 ತಿಂಗಳು ಹೋಗಿ 2 ತಿಂಗಳು ಹೋಗ್ತಾ ಇರ್ತಾವೆ. ಬಟ್ ನಮ್ಮ ಕೆಲಸ ನಾವು ಕರಿತಿರ್ತೀವಿ, ನಮ್ಮ ಕೆಲಸ ಆಗ್ತಿರ್ತವೆ. ಬಟ್ ಇವ್ರು ಏನು ಮಾಡ್ತಾರೆ, ಎಲ್ಲ ಇಲ್ಲಿ ರೈತರು ಮತ್ತು ಕೆಲವು ಕೂಲಿ ಕಾರ್ಮಿಕರು ಅವ್ರು ಏನು ಮಾಡ್ಬಿಡ್ತಾರೆ, ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ. ನಾವು ಬಹಳ ಬಲತ್ಕಾರವಾಗಿ ಒಂದ್ಸರಿ ಮನೆ ಹೋಗ್ಬಿಡ್ತೀವಿ. ಅಷ್ಟು ಬಂದಿರೋ ಸರ್ ನಮ್ಗೆ 14 ಜನ 15 ಜನ ಇದಾರಲ್ಲ, 16 ಒಂದು 8-10 ಜನ ಬಂದರೆ 8-9 ಜನ ಬರ್ತಾರೆ. ಹಾಗೆ ಮಾಡಲೇಬೇಕಾಗಿದೆ, ಮಾಡ್ತೀವಿ. ಕೆಲವರು ನಮ್ಗೆ ಸಪೋರ್ಟ್ ಚೆನ್ನಾಗಿದೆ ಅವರು. ಈಗ ಇಲ್ಲೆಲ್ಲ ಮಣ್ಣು ಹೊಡಿಸಿದ್ವಿ, ಇಲ್ಲ ಆಟ ಸಾಮಾನು ಮಾಡಿದ್ವಿ ಸರ್, ಎಲ್ಲ ಒಂದು ಒಂದೊಂದು 1.25-2 ಲಕ್ಷ ರೂಪಾಯಿ ವಸ್ತುಗಳು ಮಾಡಿದ್ವಿ. ಈ ಕಟ್ಟೆಗಳೆಲ್ಲ ಅಲ್ಲಿದ್ರಿಗೂ ಕಟ್ಟೆ ಮಾಡಿದ್ವಿ. ನಿಜವಾಗೂ ಸರ್ ಬಂದ್ರೆ ಒಂದ್ಸರಿ ಅಧ್ಯಕ್ಷ ಹಾಕಿದ ಮತ್ತೆ ಹೇಳಿದ್ರು, ಇದೆಲ್ಲ ಮಾಡಿಸಿ ನಾನು ಅದೀನಿ ಅಂತ ಹೇಳಿದ್ರು. ಹಾಗೆ ಅಧ್ಯಕ್ಷರು ಆದವರು ಇದೆಲ್ಲ ಮಾಡಿಸಿದ್ವಿ ಸರ್ ಸುಮಾರು. ಮತ್ತು ಇಲ್ಲೊಂದು ಸ್ವಲ್ಪ ಇದೆ ಕಳೆದಾಸ ಹೊಡೆದಿದ್ವಿ ನಾವು, ಇದಕ್ಕೆ ಮಿಷನ್ ಹೊಡಿಬೇಕು. ಈಗ ನಾವೀಗ ನಾನೇ ಇದು ನೋಡ್ತೀನಿ, ಕಳೆ ಮಿಷನ್ ತನಕ ಒಂದು ದಿವಸ ಹೊಡ್ಬಿಡ್ತೀನಿ, ಸಂಜೆ ತನಕ ಮಧ್ಯಾಹ್ನ ತನಕ ಹೊಡೆದು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಆ ಕಡೆ ಕಳೆದಾಸಗಳು ಅಷ್ಟೇ ನಾನೇ ಹೊಡಿತೀನಿ. ಇವ್ರು ಯಾರಿಗೆ ಹೊಡ್ಕೊಡ್ತಾರೆ ಅವ್ರಿಗೆ ಪುಸ್ತೋತಿರಲ್ಲ, ಒಂದ್ಸರಿ ಬರ್ತಾರೆ, ಬರೋ ಟೈಮಿಗೆ ಹೊಡಿತಾ ಇರ್ತಾರೆ, ಆಗಲಿಲ್ಲ. ತೆಂಗಿನ ತರ್ತಾವ ಸರ್, ತೆಂಗಿನ ಕ್ಲಾಸ್ ನೀವು ತಂದ ಟೈಮಿಗೆ ಯಾರಿಗೂ ಪುಸ್ತೋತಿಲ್ಲ, ಒಳ್ಳೆ ಸೀಸನ್ ಈಗ ಬರ್ತಾ ಇಲ್ಲ, ಗಿಡ ಸತ್ತು ಹೋಗ್ತಾ ಇದ್ದೀನಿ. ಸಂಜೆ ಸರ್ ಇದ್ದಾರಲ್ಲ ಅಷ್ಟೇ ಡಟ್ಟ ನಾನು ಬರ್ಬೇಕಾದ್ರೆ ಗಿಡ ಕೊನೆಗೆ 1 ಅವರ್ ಕೊಟ್ಟರು, ಮತ್ತು 6 ಗಿಡ ನಾನೇ ಇಟ್ಟಿನಿ ಸುತ್ತ ತಗೊಂಡ ಟೀಚರ್ ನಾವು ಮಕ್ಕಳು ತಂದು ಇಟ್ತೀವಿ. ಹಾಗೆ ಮತ್ತೆ ಅವರು ಇವರು ಬಂದರು ಮತ್ತೆ ಅಷ್ಟೊತ್ತಿಗೆ ಹಾಗೆಲ್ಲ ಮಾಡ್ತಾರೆ, ಅಡ್ಡಿಲ್ಲ. ಆದರೆ ನಾವು ಬಿಡೋಕ್ಕಾಗಲ್ಲ. ಈಗ ನೀವು ಕೊಟ್ಟಿದ್ದೀವಿ ಗಿಡ ಅಂದಮೇಲೆ ಕರೆಕ್ಟಾಗಿ ನಿಮ್ಮ ನಂಬಿಕೆ ಪ್ರಕಾರ ನಾವು ಉಳಿಸಿ ಹೋಗ್ತಾರೆ. ಈಗ ಇಲ್ಲ ಅಂದ್ರೆ ಹಾಗೆ ಬಿಟ್ಬಿಟ್ರೆ ನಾಳೆ ನೀವು ಆ ಗಿಡವೆಲ್ಲ ಸಾಯಿಸಿದ್ದೀರಿ ನಿಮ್ಗೆ ಯಾಕೆ ಅಂತ ಕೇಳ್ತಾರೆ ಸರ್.
ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಸಂಜೆ ಸರ್ ಹೋಗಿದ್ದು ಗೊತ್ತಿಲ್ಲ ಸರ್, ಅಲ್ಲಿ HR ನಾಯಕ್ ಅವರು ಒಟ್ಟಾಗಿ ಗೋಕೈಗೆ ಫೋನ್ ಮಾಡ್ಯಾರ ಇಲ್ಲಿಗೆ ಸರ್, ಅಲ್ಲೆಲ್ಲದಿರಿ ಅಂತ. ಇಲ್ಲ ನಾನು ಟ್ರಾನ್ಸ್ಫರ್ ಆಗಿ ಗೊತ್ತಿಲ್ಲ ಅಂತ ನಾನು ಅಲ್ಲಿ HR ನಾಯಕ್ ಅವರು ಒಟ್ಟಾಗಿ ನಂಗೆ ಫೋನ್ ಮಾಡಿ ಸರ್ ಅಲ್ಲಿಂದ. ಹಾಗೆ ನಮ್ಗೆ ಎಲ್ಲ ಕಡೆ ಸಪೋರ್ಟ್ ಇದೆ. ಆದರೆ ನಾವು STMC ಅವರು ಮತ್ತೆ ನಾವು ಒಟ್ಟಾಗಿಲ್ಲ ಶಾಲೆಗೆ ಎಷ್ಟೇ ಉತ್ತಮ ತಗೊಳ್ಳೋಕ್ಕಾಗಲ್ಲ. ನೀವು ಒಟ್ಟಾಗಲ್ಲ ಅಂದ್ರೆ ಇಲ್ಲಿ ಏನು ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ನಿಮ್ಮ ಕೊಡುಗೆನೇ ಜಾಸ್ತಿ. ನಮ್ಮದು ಏನಪ್ಪ ಮಕ್ಕಳಿಗೆ ಒಳ್ಳೆ ಅಂತ ಹೇಳಬೇಕು ಬಿಟ್ಟರೆ ಪರಿಸರ ಶುದ್ಧವಾಗಬೇಕು, ಶಾಲೆ ಶುದ್ಧವಾಗಬೇಕು, ಚೆಂದ ಕಾಣಬೇಕು. ನೀವು ದುಡ್ಡೆಲ್ಲ ಹಾಕಿದಿರಿ, ನಿಮ್ಮ ದುಡ್ಡು ನಿಮ್ಮ ಸಪೋರ್ಟ್ ಇದ್ದರೆ ಅದಿಷ್ಟು ಆಗ್ತಿಲ್ಲ. ನೀವೇ ಇಲ್ಲೆಲ್ಲ ಎತ್ಕೊಂಡಿರಲ್ಲ ಆಟಿಕೆಗಳು ಮಾಡಲಿಕ್ಕೆ ಸಪೋರ್ಟ್ ಇಲ್ಲ. ದುಡ್ಡು ಹಂಚ್ಕೊಂಡು ಎಲ್ಲಿರ್ತದೆ ಅವ್ರು ಯಾರು ಕೊಟ್ಟಿರ್ತದೆ ಗೊತ್ತಿಲ್ಲ. ಅದನ್ನು ತಗೊಳ್ಳಿಕ್ಕೆ ಮತ್ತೆ ಒಂದು ಜಗಳ. ನೀವು ಲೆಕ್ಕ ಕೇಳ ಮಾತ್ರ ನೀವು ಬಿಟ್ಟಿದ್ರಲ್ಲಿ ಅಂದರೆ ಮತ್ತೆ ನೀವೇ ಹೇಳ್ಬೇಕು. ಇಷ್ಟೊಂದು ಕೆಲಸ ಇದೆ ಅಂದರೆ, ಈ ಕಡ್ಡೆ ಆಗಿದೆ ಅಂದರೆ, ಸೀಟ್ ಹಾಕಿದ್ದೀವಿ ಅಂದರೆ ಇವರೆಲ್ಲರೂ ಹೇಳಿದ್ದಾರೆ ಎಲ್ಲ ಇದು ಮಾಡಿ ಫಸ್ಟ್ ಅಂತ ಸರ್. ಅಷ್ಟು ಮಾಡಿದ್ವಿ. ಅದಕ್ಕೆ ಇವ್ರು ಸಪೋರ್ಟ್ ಬೇಕು. ಮತ್ತು ಇವರು ಈ ಸಭೆ ಬರಬೇಕು. ಮತ್ತು ಇಲ್ಲಿ ಏನು ಲೋಪದೋಷಗಳು, ಏನು ಸ್ವಚ್ಛ ಆಗಬೇಕು, ಏನು ಕ್ಲೀನ್ ಆಗಬೇಕು, ಅವರು ಬೆನ್ನತ್ತಿ ನಮಗೆ ಅದು ಖಂಡಿತ ಅವತ್ತಿಂದ ಅವತ್ತೇ ಆಗ್ತಾವೆ. ಆ ಬೆನ್ನದಲ್ಲಿ ಎಲ್ಲ ಹೇಳಿದ್ರು ಸರ್, ನೀವು ಹೇಳಿದ್ರು ಸರ್, ಇವರು ಚುರುಕಾಗಿ ಬೆನ್ನದಲ್ಲ ನಮ್ಮ ಕೆಲಸ ಚುರುಕಾಗಲ್ಲ. ಅದರಿಂದ ನೀವು ಸಭೆ ಬರಬೇಕು, ಸಭೆಯಲ್ಲಿ ಚರ್ಚೆ ಆಗಬೇಕು. ಸಭೆಯಲ್ಲಿ ಬಂದು ಇಂತಿಂಥದ್ದಾಗಬೇಕು. ನೀವು ಸಲಹೆ ತುಂಬ ಸಲಹೆ ಇದೆ ನಿಮ್ಮ ಹತ್ರ. ನೀವು ಈಗ ಇವರೆಲ್ಲ ಮಾತಾಡಿರಲ್ಲ, ಇವರು ಕೆಲವರು ನೋಡಿ ನೀವು ಮಾತಾಡಿರಲ್ಲ, ಒಳ್ಳೆಯದೇ. ಆ ಸಭೆಯಲ್ಲಿ ನಾವು ಬಂದು ನೀವು ಬರ್ತಾ ಇದ್ಬಿಟ್ರೆ ನಾವು ಮುಂದೆ ಹೋಗ್ತಿದ್ವಿ. ನಮ್ಮ ಒಂದು 2-3 ಚಾಟ್ ಹಾಕಿರಲ್ಲ ಅಲ್ಲಿ, ಹಂಗೆ ಬರ್ತಿದ್ವಿ. ಸಾರಿಗೆ ಕೂಡ ಅಲ್ಲಿ ಚಾಟಲ್ಲಿ ಹಾಕಿದ್ವಿ. ಪ್ರೈವೇಟ್ ಸ್ಕೂಲಲ್ಲಿ ಮೀಟಿಂಗ್ ಹಾಗೆ ಇತ್ತು ಸರ್, ಕೆಲಸ ಹಾಗೆ ಆಗ್ತಾವೆ. ಈ ಮನೆಯಲ್ಲಿ ಅಂತ ಮಾಡಿ ಹಿರಿಯವರಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಮುದುಕು ಇರ್ತಾರೆ, ನಿಮ್ಮಲ್ಲ ಎಮ್ಮೆ ಇದೆ, ಅದಕ್ಕೆ ಹುಲ್ ತಂದಿಲ್ಲ ಅಂತ ಹೇಳಿ ಹೆಚ್ಚಿಸಿದೆ ಯಾರೋ. ನೀವು 8 ಗಂಟೆಗೆ ಹೋಗ್ತಿರ್ತೀರಿ, ನೋಡಿ ಬಿಡ್ತಿರ್ತೀರಿ. ನಮ್ಮಲ್ಲಿ ಹುಲ್ಲೇ ತಂದಿಲ್ಲಪ್ಪ ಎಮ್ಮೆಗೆ, ಬೆಳಗ್ಗೆ ಸಂಜೆ ಏನು ಹಾಕ್ತೀವಿ ಅಂತ ಕೇಳಿದಾಗ ಒಂದು ಹೊರೆ ಹುಲ್ಲು ಬರುತ್ತೆ. ತೋಟಕ್ಕೆ ಕೆಲಸ ಆದಾಗ ನಮ್ಮ ಹುಡುಗ ಪ್ರತಿ ವರ್ಷ ಅಟೆ ಬಿಟ್ಕೊಂಡು ಹೋಗ್ತಿದ್ರು, ಬೇಸಾಯ ಮಾಡ್ತಾ ಇಲ್ಲ ಕಡೆ. ನಮ್ಗೆ ಎಂತ ಮುಂದಕ್ಕೆ ಅಟಿಗೆ ಉಳಿದಿಲ್ಲ ಅಂದಾಗ ಅವ್ನು ನಮ್ಮ ಅಪ್ಪ ಬೈತಾನೆ ಬೇಸಾಯ ಮಾಡ್ತಾನೆ. ಹಾಗಾಗಿ ನೀವು ಈ ಶಾಲೆಯಲ್ಲಿ ಯಾವುದೇ ಒಂದು ಜಾಗದಲ್ಲಿ ನೀವೇ ಹಿರಿಯವರು, ನೀವೇ ತಂದೆ ತಾಯಿಗಳು. ನಾವು ಸುಮ್ಮನೆ ಇವತ್ತು ಇಲ್ಲಿರ್ತೀವಿ, ನಾಳೆ ಮತ್ತೊಂದು ಕಡೆ ಹೋಗ್ತೀವಿ. ನಿಮ್ಮ ಮಕ್ಕಳು ಇದಾಗಬೇಕಾದ್ರೆ ನಮ್ಮ ಜೊತೆಯಲ್ಲಿದ್ದರೆ ಗೊತ್ತಾ, ನಮ್ಮ ಹತ್ರ ಇರೋ ಒಂದು 6-7 ಗಂಟೆ ಅಷ್ಟೇ. ಬೆಳಗ್ಗೆ ಒಂದು 3, 5, 6 ಗಂಟೆ. ನಿಮ್ಮ ಹತ್ರ ಇದ್ದರೆ ಹೆಚ್ಚು 15-16 ಗಂಟೆ ಇರ್ತಾರೆ. ಆ ಪರಿಸರದ ಮಕ್ಕಳು ಚುರುಕಾಗಬೇಕು ಅಂದರೆ, ನಾವು ಕೊಟ್ಟು ಹೋಮ್ವರ್ಕ್ ಆಗಬೇಕು ಅಂದರೆ, ಮಗು ಬರೀಬೇಕು ಅಂದರೆ, ಓದಿಲ್ಲ ಅಂದರೆ, ಓದಬೇಕು ಅಂದರೆ ನೀವೇ ಎಚ್ಚೆತ್ಕೊಳ್ಬೇಕು. ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ನೀವು ಯಾಕೆ ಓದಿಲ್ಲ, ನಿಮ್ಗೆ ಯಾಕೆ ಓದಕ್ಕೆ ಬರೋದಿಲ್ಲ, ಓದು. ಏನು ಕೊಟ್ಟಾರೆ ತೆಗಿ, ಎಷ್ಟು ಕೊಟ್ಟಾರೆ ತೆಗಿ. ನೀವು ಓದೋದೇ ಬೇಡ ಅಷ್ಟು ಅಂದ್ಬಿಟ್ಟು ಅವ್ರು ರೆಡಿ ಮಾಡಿಬಿಡ್ತಾರೆ. ನಮ್ಮ ಅಮ್ಮ ಯಾಕೋ ಕೇಳ್ತಾ ಇದ್ದಾರೆ ಮತ್ತು ಮಾಸ್ತಿ. ನಾನು ಸುಳ್ಳು ಹೇಳೋದು, ನಿಮ್ಮ ಅಮ್ಮ ಸಿಕ್ಕಿದ್ಕೊಂಡು ಇಲ್ಲಿ ಹೇಳ್ತೀನಿ, ಅದು ಚೇತನಲ್ಲಿ ಓದಲ್ಲ. ನಿಮ್ಮ ಅಪ್ಪ ಸಿಕ್ಕಿದ್ಕೊಂಡು ನೀನು ಸುಮ್ಮನೆ ಮನೆಗೆ ಹೋಮ್ವರ್ಕ್ ಮಾಡಲ್ಲ ಸರ್. ನೀವು ಸುಮ್ಮನೆ ಕೂತಂತಲ್ಲ, ಇಲ್ಲ ಮಾಡಿದ್ದೀನಿ ಅಂತಾನೆ. ನಿಮ್ಮ ಅಪ್ಪ ಸಿಕ್ಕಿದ್ಕೊಂಡು ನಿನ್ನೆ ಎಲ್ಲ ಹೇಳ್ತಾ ಅಂತ ಹೇಳ್ಬಿಟ್ರೆ, ಹ್ಞೂ ಸರ್ ನೀನು ನಾನು ಮಾಡಿಲ್ಲ ಅಂತಾನೆ. ಅವ್ರ ಮಗ ಹೇಳಿ, ನಿಮ್ಮ ಮಗ ಹೇಳಿ. ಇಲ್ಲಿ ಕೇಳ್ರಿ ಮಂಜುಳವರು, ನಿಮ್ಮ ಮಗನೂ ಅಷ್ಟೇ. ನೀವು ಸಿಕ್ಕಿದ್ರು ಅಂದಮೇಲೆ ಅವ್ರು ಕರೆಕ್ಟ್ ಹೇಳೋದು. ಸಿಕ್ಕಿದ್ರು ದಿನ ಎಲ್ಲ ಹೋಗಿದೆ ಅಂತಲ್ಲ ಅಂದರೆ ಕರೆಕ್ಟ್ ಎಲ್ಲ ಹೇಳ್ಬಿಡ್ತಾರೆ. ಹಾಗಾಗಿ ನೀವು ಶಾಲೆ ಬಂದರೆ ಅಂದರೆ ನಿಮ್ಮ ಹುಡುಗ ಎಚ್ಚರಿಕೊಡ್ತಾರೆ. ಗುರುಬಡ್ತಾ ಹೇಳ್ತಾರೆ, ನನಗೆ ಬೈತಾರೆ, ನನಗೆ ಹೊಡಿತಾರೆ, ನಾವು ಓದಬೇಕು ಅಂತ ಮಾಡ್ತಾರೆ. ಹಾಗಾಗಿ ನೀವು ಪೋಷಕರು ನೀವು ಸಭೆಗೆ ಬಂದರೆ ಖಂಡಿತ ನಿಮ್ಮ ಮಕ್ಕಳು ಮುಂದೆ ಏನಾಗ್ತದೆ ಅಂತ ನೀವು ಏನು ಮಾಡಲಿಕ್ಕಾಗಲ್ಲ. ನೀವು ನಿಮ್ಮ ಮಕ್ಕಳು ಸಣ್ಣ ಹುಡುಗರು, ಇಂದಿನ ಕೂಸು ಮಕ್ಕಳು ಮುಂದೆ ಏನಾಗ್ತದೆ ಅಂತ ಹೇಳೋಕ್ಕಲ್ಲ. ಅವ್ರ ಭವಿಷ್ಯ ನಾವು ಏನೂ ಮಾಡಲಿಕ್ಕಾಗಲ್ಲ. ಅದರಿಂದ ಅವ್ರ ಭವಿಷ್ಯ ಎಲ್ಲಿದೆ, ಅವ್ರ ಅದೃಷ್ಟ ಅಂತ ಹೇಳೋಕ್ಕಲ್ಲ. ನಾವು ಕಡೆಗಣಿಸ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಬಡವ, ನನ್ನ ಹತ್ರ ಏನಿಲ್ಲ, ನಮ್ಮ ಮಗ ಓದಲ್ಲ, ನಮ್ಮ ಸಣ್ಣ ಯಾವ SLC ಮೇಲೆ ದಾಟ ಬಿಡ್ತಾರೆ. SLC ತನಕ ಡಲ್ ಇದ್ದವರು ನಾವು ಓದೋದಿಲ್ಲ ಅಂತಿರಲ್ಲ, 8-9 SLC ಹೋಗ್ತಿದ್ದಂಗೆ ಅವ್ರು ಜೋರಾಗಿ ಬರ್ಬಿಡ್ತಾರೆ. ಹಾಗಾಗಿ ನಾವು ಯಾವುದೂ ಕಡೆಗಣಿಸ್ಬಾರ್ದು. ದಯವಿಟ್ಟು ಬರ್ರಿ, ಇಲ್ಲಿ ಸಭೆ ಸೇರೋಣ, ಚರ್ಚೆ ಮಾಡೋಣ, ಏನೇ ಇದ್ರೂ ಅದನ್ನ ಮಾಡ್ಕೊಂಡು ಹೋಗೋಣ. ನಿಮ್ಮ ಶಾಲೆ, ನಿಮ್ಮ ಊರು, ನಾವು ನಿಮ್ಮವರು, ನಮ್ಮನ್ನು ನೋಡಿ, ಮಕ್ಕಳನ್ನು ನೋಡಿ, ಶಾಲೆನೂ ನೋಡಿ. ಸರ್ ಎಲ್ಲ ಹೇಳ್ತಕ್ಕಂಥ ಮಾತನ್ನು ನೀವು ಇವತ್ತಿಂದ ಪರಿಪಾಲಿಸ್ತೀರಿ ಅಂತ ಹೇಳಿ ನಾನು ಹೇಳ್ತಾ ನನ್ನೊಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಇತರ ಇಲಾಖಾಧಿಕಾರಿಗಳು ಬರ್ತೀನಿ. ನೀವು ಯಾರು ಮಾತಾಡ್ತೀರೋ ಹಾಂ ಅದೇನು ಅದು ಅಧ್ಯಕ್ಷರೇ ಹಾಗೂ ಎಲ್ಲ CRP ಸರ್ಗಳೇ ಹಾಗೂ ಈ ಶಾಲೆ ಮುಖ್ಯ ಶಿಕ್ಷಕರೇ ಹಾಗೂ ನೋಡಲ್ ಅಧಿಕಾರಿಗಳೇ, ಈ ದಿನ ಸಮಗ್ರ ಶಿಕ್ಷಣ ಯೋಜನೆ 2022-23 ಸಾಲಿನ ಸಾಮಾಜಿಕ ಪರಿಷತ್ತಿನ ಗ್ರಾಮ ಸಭೆಗೆ
ಸರ್ ನಿನ್ನೆ ನಮ್ಮನ್ನು ಇನ್ವೈಟ್ ಮಾಡಿದ್ರು. ನಮ್ಗೆ ನಾಳೆ ನಾಡ್ದು ಮೀಟಿಂಗ್ ಇರೋದ್ರಿಂದ ಈ ಸರ್ ಹೇಳಿದೆ ಎಲ್ಲರೂ ಆನ್ಲೈನ್ ವರ್ಕ್ ಆಗಿರೋದು ತುಂಬ ಕೆಲಸ ಇತ್ತು ಅಂದರೂ ಒತ್ತಡದಲ್ಲಿ ಮತ್ತು ಸರ್ ಕರೆದಿದ್ದಾರೆ, ನಮಗೂ ಒಂದು ಅವಕಾಶ ಇದೆಯಲ್ಲ ಅಂತ ಬಂದಿದ್ದೀವಿ. ತುಂಬ ಒಳ್ಳೆಯ ಕಾರ್ಯಕ್ರಮ. ಸರ್ಕಾರ ಎಷ್ಟು ಸೌಲಭ್ಯ ಕೊಡುತ್ತೆ, ಯಾವ ರೀತಿ ಸರ್ಕಾರ ಒಂದು ಸರ್ಕಾರಿ ಶಾಲೆಗೆ ಎಷ್ಟು ಅನುದಾನ ಕೊಡುತ್ತೆ, ಯಾವ ರೀತಿ ಅದು ಪರಿಗಣಿಸುತ್ತದೆ, ಇದು ತುಂಬ ಒಳ್ಳೆಯ ಇದು ಸಾಮಾಜಿಕ ಪರಿಶೋಧನೆ ಆಗಿದೆ. ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇಲ್ಲೆಲ್ಲ ಪೇರೆಂಟ್ಸ್ ನಾನು ಶಾಲೆಗೆ ಬರ್ತಾನೆ ಇರ್ತೀನಿ ಸರ್ ಹೇಳ್ದಂಗೆ. ನಮಗೆ ಶಾಲೆಗೆ ವಾರಕ್ಕೊಂದು ಐರನ್ ಆ್ಯಂಡ್ ಫಾಲಿಕ್ ಆ್ಯಸಿಡ್ ಮಾತ್ರೆ 1ರಿಂದ 4 ತನಕ ಪಿಂಕ್ ಮಾತ್ರೆ ಕೊಡ್ತೀವಿ. 5ರ ನಂತರ 5ರಿಂದ 10ರ ತನಕ ನೀಲಿ ಮಾತ್ರೆ ಕೊಡ್ತೀವಿ. ವಾರಕ್ಕೊಂದು ಮಾತ್ರೆ ಇರ್ತದೆ. ಮಕ್ಕಳಿಗೆ ರಕ್ತಹೀನತೆ ಆಗಬಾರ್ದು. ಮಕ್ಕಳಿಗೆ ರಕ್ತಹೀನತೆ ಆದರೆ ವೀಕ್ ಆದರೆ ಅವು ಇದು ಶಾಲೆಗೆ ಬರಲ್ಲ, ಗೈರಾಜರಾಗ್ತವೆ ಅಂತೇಳಿ ಸರ್ಕಾರದ ಮಹತ್ವವಾದ ಯೋಜನೆ ಆಗಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ತಡೆಗಟ್ಟಲು ವಾರಕ್ಕೊಂದು ಮಾತ್ರೆ ಕೊಡ್ತೀವಿ. ನಾವು ಅದನ್ನು ಮುಖ್ಯ ಶಿಕ್ಷಕರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಪ್ರತಿ ಸೋಮವಾರ ನೀಡ್ತಾರೆ. ಆಮೇಲೆ ವರ್ಷಕ್ಕೆ 2 ಬಾರಿ ನಾವು ಆಲ್ಬೆಂಡೋಜೋಲ್ ಮಾತ್ರೆ ಕೊಡ್ತೀವಿ. ಆಲ್ಬೆಂಡೋಜೋಲ್ ಮಾತ್ರನೂ ಅಷ್ಟೇ, ಅದು ರಕ್ತಹೀನತೆ ತಡೆಗಟ್ಟುತ್ತೆ. ರಕ್ತಹೀನತೆ ತಡೆಗಟ್ಟೋದ್ರಿಂದ ನಮಗೇನು ಮಕ್ಕಳು ಕಲಿಕಾ ಸಾಮರ್ಥ್ಯ ಆಗಿರ್ಬೋದು. ಈಗ ಹೊಟ್ಟೆ ಒಳಗಾದರೆ ಮಕ್ಕಳು ಹೊಟ್ಟೆ ನೋವು ಅಂತ ಶಾಲೆಗೆ ಬರಲ್ಲ, ಅಥವಾ ಕಲಿಕೆಯಲ್ಲಿ ಹಿಂದುಳಿತೇವೆ, ಸ್ವಲ್ಪ ಕಲಿಕೆಯಲ್ಲಿ ಆಸಕ್ತಿ ಬರೋದಿಲ್ಲ. ಆದ್ದರಿಂದ ವರ್ಷಕ್ಕೆ ಎಲ್ಲರೂ ಕೂಡ 2 ಬಾರಿ ಹೊಟ್ಟೆ ಒಳಗೆ ಮಾತ್ರೆ ತಗೋಬೇಕು. 1 ವರ್ಷದಿಂದ 19 ವರ್ಷದವರೆಗೆ ಮಕ್ಕಳಿಗೆ ಕಡ್ಡಾಯವಾಗಿ ಸರ್ಕಾರದಿಂದ ಉಚಿತವಾಗಿ ನಾವು ಶಾಲೆ ಬಿಟ್ಟು ಮಕ್ಕಳನ್ನ ಹಿಡಿದು ಮಾತ್ರೆ ಕೊಡ್ತೀವಿ. ನಮ್ದು ಅದು ನಮ್ಮ ಆರೋಗ್ಯ ಇಲಾಖೆ ಕೆಲಸ ಆಗಿದೆ. ಮತ್ತು ಪ್ರತಿ ಸರಿ ಬಂದಾಗ ಹ್ಯಾಂಡ್ ವಾಶ್ ಬಗ್ಗೆ ಹೇಳ್ಕೊಡ್ತೀವಿ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು 6 ವಿಧಾನದಲ್ಲಿ ಹ್ಯಾಂಡ್ ವಾಶ್ ಮಾಡಿ ಕೈ ತೊಳೆದು ಆಹಾರವನ್ನು ಸೇವಿಸಬೇಕು. ಇದರಿಂದ ನಮ್ಮ ಹಲವಾರು ರೀತಿಯ ಕಾಯಿಲೆ ಬರೋದನ್ನು ತಡೆಗಟ್ಬೋದು. ಮತ್ತು ಹೇಳ್ಬೇಕಂದ್ರೆ ಈಗ ಇದೇನಂದ್ರೆ ಉಪ್ಪನ್ನು ಟೆಸ್ಟ್ ಮಾಡ್ತೀವಿ. ನಾವು ಪ್ರತಿ ಮನೆಗೂ ಶಾಲೆಗೂ ಟೆಸ್ಟ್ ಮಾಡ್ತೀವಿ. ಯಾಕಂದರೆ ಇದರಲ್ಲಿ 2 ಥರ ಸೊಲ್ಯೂಷನ್ ಇರುತ್ತೆ. ಈ ಶಾಲೆಯಲ್ಲಿ ಉತ್ತಮ ಮಟ್ಟದ ಉಪ್ಪನ್ನು ಹಾಕ್ತಾರೆ ಇಲ್ಲ ಅಂತ ಟೆಸ್ಟ್ ಮಾಡಿದಾಗ ಕೆಲವು ಸ್ವಲ್ಪ ಕೆಲವು ಉಪ್ಪು ನೀಲಿ ಆಗೋದೇ ಇಲ್ಲ, ಸ್ವಲ್ಪ ಲೈಟ್ ಕಲರ್ ನೀಲಿ ಆಗುತ್ತೆ, ಕೆಲವು ಫುಲ್ ನೀಲಿ ಆಗುತ್ತೆ. ನೀಲಿ ಆಗುತ್ತೆ ಅಂದರೆ 30 people ಇದು ಈ ಶಾಲೆಗೆ ಅಥವಾ ಮನೇಲಾದರೂ ನಾವು ಬಳಸೋಕ್ಕೆ ಯೋಗ್ಯ ಇದೆ ಅಂತ. ಕೆಲವರು ಹರಳು ಉಪ್ಪು ತಂದಿರ್ತಾರೆ, ಅದರಲ್ಲೂ ಅಯೋಡಿನ್ ಇರೋದೇ ಇಲ್ಲ. ಅಯೋಡಿನ್ ಇರೋದು ಉಪ್ಪು ತಗೊಂಡ್ರೆ ಮಕ್ಕಳ ಬುದ್ಧಿಮಾನತೆ ಅಥವಾ ಓದಿದ್ರು ನೆನಪಿಲ್ಲ, ಆ ಥರ ಸಮಸ್ಯೆ ಆಗುತ್ತೆ. ದೊಡ್ಡರಿಗೂ ಅಷ್ಟೇ ಥೈರಾಯ್ಡ್ ಬರುತ್ತೆ, ಗಳಗಂಡೆ ಅಂತ ರೋಗ ಬರ್ತಿದೆ, ಗಂಟಲು ದಪ್ಪ ಆಗಿ, ಮತ್ತು ಗರ್ಭಿಣಿಯಾಗ ಪದೇ ಗರ್ಭಪಾತ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಪ್ರತಿ ಮನೆಗೂ ಟೆಸ್ಟ್ ಮಾಡಿ ಅಂತ ನಮಗೆ ಕಿಟ್ ಕೊಟ್ಟಿರ್ತಾರೆ ಶಾಲೆಯಲ್ಲೂ, ಮತ್ತು ಅಂಗನವಾಡಿ ಆಗಿರ್ಬೋದು, ಮತ್ತು ಎಲ್ಲರ ಮನೆಗೂ ಕೂಡ. ನಾವು ಹೆಚ್ಚಾಗೆಲ್ಲ ಹೋದಲ್ಲೆಲ್ಲ ಮಾಡ್ತಾನೆ ಇರ್ತೀವಿ. ಈ ಸರ್ ಹೇಳ್ದಂಗೆ ಈಗೆಲ್ಲದು ಫೋನಲ್ಲಿ ಆನ್ಲೈನ್ ವರ್ಕ್ ಆಗಿರೋದ್ರಿಂದ ನಮಗೆ ಹಳ್ಳಿ ಎಲ್ಲ ಮನೇಲಿ ಕವರ್ ಮಾಡೋಕ್ಕಾಗಲ್ಲ. ಎಲ್ಲರ ಮನೆ ಆಧಾರ್ ಕಾರ್ಡ್ ಕೇಳ್ತೀವಿ. ಕೆಲವರು ಆಧಾರ್ ಕಾರ್ಡ್ ಕೊಡೋದೇ ಇಲ್ಲ. ಈಗ NCD ಪೋರ್ಟಲ್ ಅಂತ ಮಾಡಿದ್ದಾರೆ. 30 ವರ್ಷದ ನಂತರ ಮನೆಗೆ ಅಮೃತ ಗ್ರಾಮ ಯೋಜನೆ ಅಂತ ಬಂದು 30 ವರ್ಷದ ಮೇಲ್ಪಟ್ಟವರಿಗೆ ಮನೆಗೆ ಬಂದು BP ಶುಗರ್ ಟೆಸ್ಟ್ ಮಾಡ್ಬೇಕಂತ ಹೊಸ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ. ಮನೆಗೆ ಬಂದು ತಪಾಸಣೆ ಮಾಡ್ತೀವಿ. ಈಗ ಹೆಚ್ಚಾಗಿ ಎಲ್ಲರಿಗೂ ಕೂಡ ನಿನ್ನೆ ಒಂದು ಕಾಲೇಜ್ ಹುಡುಗಿ MBBS ಓದಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಯ್ತು. ಹೋಗ್ತಾ ಇದ್ದಂಗೆ ದಾರಿಯಲ್ಲಿ ಮೊನ್ನೆ ಒಂದು ಹೈಸ್ಕೂಲ್ ಹುಡುಗಿ ಡೆತ್ ಆಯ್ತು. ಎಲ್ಲ ಚಿಕ್ಕ ಮಕ್ಕಳಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಸಮಸ್ಯೆ ಜಾಸ್ತಿ ಆಗ್ತಿದೆ. ಅದು ಯಾಕಂದರೆ ನಾವು ಇತ್ತೀಚಿನ ದಿನದಲ್ಲಿ ನಾವು ಇವ್ರು ಹೇಳಿದಂಗೆ ವೆಜ್ ತರಕಾರಿ ಊಟ ಯಾರು ಮಾಡ್ತಾರೆ, ಎಲ್ಲ ನಾನ್ ವೆಜ್ಜು, ಇದು ಪಿಜ್ಜಾ ಬರ್ಗರು, ಇದು ಕೇಕು, ಈ ರೀತಿ ಫುಡ್ ತಿಂತಾ ಇದೀವಿ. ಎಲ್ಲ ಸೊಪ್ಪು ಸದೆ ಪೌಷ್ಟಿಕಾಂಶ ಮೊಳಕೆ ಕಾಳು ಯಾರು ಬಳಸ್ತಾ ಇಲ್ಲ. ಬಾಯಿ ರುಚಿ ಇರಬೇಕು, ಹೊಟ್ಟೆ ತುಂಬಬೇಕು, ಆ ಥರ ಆಗಿದೆ. ಬಾಯಿಗೆ ಯಾವ ಕೈ ಆಗಿರುತ್ತೆ ಅದು ಹಾಗಲಕಾಯಿ ನೋಡಿ ನಾವು ಎಷ್ಟು ತಿನ್ಬೇಕಾದ್ರೆ ಎಷ್ಟು ಕೈ ಇರುತ್ತೆ, ಅದು ನಮ್ಮ ದೇಹಕ್ಕೆ ಎಷ್ಟು ಶುಗರ್ ಕಂಟ್ರೋಲಿಂದ ಎಷ್ಟು ಥರ ಉಪಯೋಗ ಆಗುತ್ತೆ. ಆ ರೀತಿ ನಾವೇನು ಮಾಡಬೇಕು, ಮನೇಲಾದರೂ ಕೂಡ ಆದಷ್ಟು ಮೀನು ಮಟನ್ ತಿನ್ನಬಾರ್ದು ಅಂತಲ್ಲ, ಆದಷ್ಟು ಕೊಬ್ಬಿನಂಶ ಎಣ್ಣೆ ಜಿಡ್ಡಿರೋ ವಸ್ತುವನ್ನು ಕಡಿಮೆ ಮಾಡಿ ಸೊಪ್ಪು ಸದೆ ತರಕಾರಿಯನ್ನು ಹೆಚ್ಚು ಬಳಸಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ತುಂಬ ಥರ ಕಾಯಿಲೆ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ನಾವು ಎಷ್ಟೇ ದುಡಿಮೆ ಮಾಡಿದ್ರು ಫಸ್ಟ್ ಆರೋಗ್ಯಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಆರೋಗ್ಯನೇ ಇರುತ್ತೆ. ನೀವು ಬಟ್ಟೆ ಕಟ್ಕೊಂಡು ಅಥವಾ ಬೆಳಗಿನ ಊಟ ಬಿಟ್ಟು ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನ ಊಟ ಬಿಟ್ಟು ಸಂಜೆ ಮಾಡೋದಾದರೆ ಆಮೇಲೆ ಆ ದುಡ್ಡೆಲ್ಲ ಆಸ್ಪತ್ರೆಗೆ ಸುರಿಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಗ್ಯಾಸ್ಟ್ರಿಕ್ಕಿಂದ ನಾವು ಟೈಮಿಗೆ ಸರಿ ಊಟ ಮಾಡಿಲ್ಲ ಅಂದರೆ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಾವು ಇದು ಆರೋಗ್ಯವಂತ ಆಗಿದ್ದರೆ ಸಮಾಜದಲ್ಲಿ ಮಕ್ಕಳು ಅಷ್ಟೇ ಆರೋಗ್ಯವಂತ ನಾವು ಪ್ರಜೆ ಮಾಡಿ ಆರೋಗ್ಯವಂತ ಮಕ್ಕಳು ಮಾಡಿದ್ರೆ ಆಮೇಲೆ ಓದಿ ದೊಡ್ಡ ವ್ಯಕ್ತಿಯಾಗಿ ನಮ್ಮ ದೇಶವನ್ನು ಸಾಮಾಜಿಕವಾಗಿ ಸಮಗ್ರವಾಗಿ ನಡೆಸೋಂಥ ತಾಕತ್ತು ಮಕ್ಕಳಿಗೆ ಬರುತ್ತೆ. ನಾನು ಇಲ್ಲಿ ಬರ್ತೀನಿ, ಎಲ್ಲ ಪೇರೆಂಟ್ಸಿಗೆ ಯಾರು ಬೇಜಾರಾಗಬಾರ್ದು. ಮಕ್ಕಳಿಗೆ ಸ್ವಚ್ಛತೆ ರಸದ ಬಂದಾಗ ಹೇಳ್ತೀನಿ, ನೀಟಾಗಿ ಯೂನಿಫಾರ್ಮ್ ಮಾಡ್ಕೊಬಲ್ಲಿ. ಕೆಲವು ಗಲೀಜ್ ಯೂನಿಫಾರ್ಮ್ ಮಾಡ್ಕೊಬರ್ತಾರೆ, ಅದು ಯಾರು ಕೆಲಸ ಮಾಸ್ಟರ್ ಟೀಚರ್ ಹೇಳ್ತಾರೆ, ಒಂದಿನ ಹೇಳ್ತೀನಿ. ನಾವು ಮನೇಲಿದ್ದರೆ ಕಳಿಸ್ಬೇಕು. ಪ್ರತಿ ಸರಿ ಬಂದಾಗ ಈ ಶಾಲೆ ಅದನ್ನು ನಾನು ಹೇಳ್ತೀನಿ, ಕೈ ಉಗುರ್ತಾರೆ. ಸ್ನಾನ ಮಾಡಲಿ, ಯಾರು ಪ್ರತಿದಿನ ಸ್ನಾನ ಮಾಡಿದ್ರೆ 1-2 ಮಕ್ಕಳ ಕೈ ಇರ್ತಾರೆ. ನಾನು ಹೇಳಿದೆ ಪ್ರತಿದಿನ ಸ್ನಾನ ಮಾಡಿ ಎಲ್ಲರೂ ಅಷ್ಟೇ ಒಂದು 5 ನಿಮಿಷ
ಈಗ ಮಾಸ್ಟ್ರು ಪಾಠ ಮಾಡ್ಬೋದು, ಆ ಡ್ಯಾನ್ಸ್ ಹೇಳ್ಕೊಡ್ಬೋದು, ಆಟ ಹೇಳ್ಕೊಡ್ಬೋದು. ಮನೆಯೇ ಮೊದಲ ಪಾಠಶಾಲೆ, ಮೊದಲ ಗುರುವೇ ಅಮ್ಮ ಆಗಿರ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು, ಒಂದು ಮಕ್ಕಳಲ್ಲಿ ದಿನ ನಾವು 12 ಗಂಟೆ ಕೆಲಸ ಮಾಡ್ತಾರೆ, ಮಕ್ಕಳಿಗೆ 1 ಗಂಟೆ ಮೀಸಲಿಟ್ಟು ಬೆಳಗ್ಗೆ ಸ್ಕೂಲಿಗೆ ಬರ್ಬೇಕಾದ್ರೆ ಮಕ್ಕಳನ್ನು ಶಿಸ್ತಿಂದ ಕಲಿಸ್ಬೇಕು. ಶಾಲೆಗೆ 1 5 ನಿಮಿಷ ಸ್ನಾನ ಮಾಡಿಸಿ, ಅರ್ಧ ಗಂಟೆ ಸ್ನಾನ ಮಾಡಿಸಿ, ಅವ್ರಿಗೆ ದೇವ್ರ ಪೂಜೆ, ದೇವ್ರ ಭಕ್ತಿ ಆಗಿರ್ಬೋದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಬರೋದಾಗಿರ್ಬೋದು. ಸರಿ, ಏನು ಹೋಮ್ವರ್ಕ್ ಮಾಡಿದ್ರೆ ಅರ್ಧ ಗಂಟೆ ನೀವು ತಾಯಂದಿರು ಸಮಯ ತಗೊಂಡು ನಿಮಗೆ ಅವ್ರ ಮೇಲೆ ಪ್ರಭಾವ ಬೀರಿದಂತೆ ಮುಂದೆ ನಿಮ್ಗೆ ಅವರು ನೀವು ಅರ್ಧ ಗಂಟೆ ಕೊಟ್ಟಿರೋದು ಅವ್ರು ನಿಮಗೆ ಜೀವನವಳಿ ನಿಮ್ಮನ್ನ ಸಾಕಂತ ಅಮೂಲ್ಯವಾದ ಕ್ಷಣ ನಿಮ್ಗೆ ಅವ್ರು ಕಳೀತಾರೆ. ನಾವೀಗ ಕೆಲಸದ ಒತ್ತಡದಲ್ಲಿ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಕೂಡ 1 ನಿಮಿಷನೇ ಇಲ್ಲ, ಬಿಜಿ ಲೈಫ್ ಶುರುವಾಗಿದೆ. ಮಕ್ಕಳಲ್ಲಿ ಬೆರೆಯೋದಾಗಿರ್ಬೋದು ಮಾಡಲ್ಲ, ಫೋನ್ ಬಿಟ್ಟರೆ ಟಿವಿ ಬಿಟ್ಟರೆ ಕೆಲಸ. ಇದೇ ನಮ್ಮ ನಾವು ಅದರಷ್ಟೇ. ಈಗ ನಮ್ಮ ಮನೆಯಲ್ಲಿ ಎಲ್ಲ ಮೀಟಿಂಗ್ ಎಲ್ಲ ಕೇಳ್ಬೇಕು ಸಾಕಾಗಿರುತ್ತೆ, ಮನೆಗೆ ಹೋದ್ರೆ ಮಕ್ಕಳ ಟೈಮ್ ಕೊಡೋಕ್ಕೆ ಟೈಮೇ ಇರೋದು. ಅದನ್ನ ಹೇಳ್ಬೇಕಂದ್ರೆ ಒಂದು ಹೈಸ್ಕೂಲ್ ತನಕ ನಮ್ಮ ಮಕ್ಕಳ ಜೊತೆಗಿದ್ದವರಿಗೆ ಆಗು ಹೋಗುಗಳು, ಅವ್ರು ಹೇಳಂಗೆ ಭಗವದ್ಗೀತೆ, ರಾಮಾಯಣ ಆಗಿರ್ಬೋದು, ಭಜನೆ ಆಗಿರ್ಬೋದು, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನೀವು ಯಾವ ರೀತಿ ಶಾಲೆಗೆ ಹೋಗ್ಬೇಕು, ನೀವು 100 ತೆಗೆದಿದ್ರು ಪರವಾಗಿಲ್ಲ. ಗುರಿಯರಲ್ಲಿ ವಿನಯತೆ ಆಗಿರ್ಬೋದು, ನಾವು ಹೆಂಗೆ ಮಾತಾಡಬೇಕು, ನಾವು ಹೇಗೆ ಸ್ಕೂಲಿಗೆ ಹೋಗ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ಸ್ವಲ್ಪ ಹೇಳ್ಕೊಟ್ಟು, ಗುರುಗಳು ಎಲ್ಲ ಶಾಲೆಯಲ್ಲಿ ಎಲ್ಲ ಗುರುಗಳು ಹೇಳ್ಕೊಟ್ಟೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಅದೇ ಕೆಲಸ ಆಗಿರ್ತೀವಿ. ಹೆಂಗೆ ಶಾಲೆ ಬಂದ ತಕ್ಷಣ ಪ್ರೇಯರ್ ಮಾಡೋದಾಗಿರ್ಬೋದು, ಅವರೆಲ್ಲರಿಗೆ ಶುಕ್ರವಾರ ಶಾರದಾ ಪೂಜೆ, ನೀಟ್ನೆಸ್, ಊಟ ಮಾಡ್ಬೇಕಾದ್ರೆ ಮನೇಲಿ ಆ ಥರ ಊಟ ಮಾಡೋದಿಲ್ಲ. ಯಾರು ತಟ್ಟೆ ಊಟ ಹಾಕಿದ್ರೆ ಟಿವಿ ಮುಂದೆ ಕೂತ್ರು. ಇಲ್ಲಿ ಎಷ್ಟು ನೀಟಾಗಿ ಊಟ ಮಾಡ್ತಾರೆ, ಒಂದು ಅಗಳ ಅನ್ನ ಬಿಡಲ್ಲ. ಮನೇಲಿ ಅರ್ಧ ಉಂಡ್ರು ಅರ್ಧ ತೊಳೆ ಅಂತ ಹೋದ್ರು, ಇಲ್ಲ ಅವ್ರ ತಟ್ಟೆ ಅವರೇ ತೊಳ್ಕೊತಾರೆ. ಆ ಡಿಸಿಪ್ಲಿನ್ ನಾವು ಮನೆಯಲ್ಲೇ ಹೇಳ್ಕೊಟ್ಟು ಮಕ್ಕಳು ಮುಂದೆ ಒಂದು ಒಳ್ಳೇದಾಗುತ್ತೆ ಅಂತ ಹೇಳೋದನ್ನ ಇಷ್ಟಪಡ್ತೀನಿ. ಮತ್ತು ಏನಂದರೆ ಎಲ್ಲರೂ ಶೌಚಾಲಯ ಬಳಸಬೇಕು. ಶೌಚಾಲಯ ಮುಕ್ತ ಗ್ರಾಮ ಪಂಚಾಯತಿ ಅಂತ ಮುಂಬರಾಗಿದೆ. ಕೆಲವ್ರ ಮನೇಲಿ ಶೌಚಾಲಯ ಇಲ್ಲ, ಅದು ಶೌಚಾಲಯ ಬಳಸ್ತೈತಿ. ಅಥವಾ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ಪಾದರಕ್ಷೆಗಳು ಹಾಕೊಂಡು ಮಕ್ಕಳಿಗೆ ಸಣ್ಣದಿಂದ ಕಲಿಸ್ಬೇಕು. ಮನೇಲಿ ಹಾಗೆ ಹೋಗ್ತಾರೆ, ಆತ್ಮಲ್ಲ ಸ್ನಾನ ಮಾಡ್ಬೇಕಾದ್ರೆ ಪಾದರಕ್ಷೆ ಬಳಸಿ, ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಪಾದರಕ್ಷೆ ಬಳಸ್ಬೇಕು ಹೇಳ್ಬೇಕು. ಬಂದ ತಕ್ಷಣ ಸೋಪಿಂದನೇ ಕೈಕೊಂಡು ಬರ್ಬೇಕು ಅಂತ ಹೇಳ್ಬೇಕು. ಎಲ್ಲ ಮಕ್ಕಳಿಗೆ ನಾವು ಈಗಿಂದ ಅಭ್ಯಾಸ ಮಾಡಿದ್ರೆ ಆಮೇಲೆ ದೊಡ್ಡದಾದ್ಮೇಲೆ ಅವರು ಅದನ್ನೇ ಅಭ್ಯಾಸ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟೊತ್ತು ನನಗೆ ಮಾತಾಡೋದು ಅವಕಾಶ ಮಾಡಿಕೊಟ್ಟಂತ. ನೀವು ಮತ್ತೆ ಮಾತ್ರೆ ಕೊಡ್ತಿದ್ವಿ ಎಲ್ಲರಿಗೂ. ನಾವೇನು ಮಾತ್ರೆ ಕೊಡ್ತಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ದಾರೆ, ಮಕ್ಳು ಹೇಳಿದಾರೆ. ಅದು ಅದೇ ರಕ್ತ ಏನಿದೆ ಅಂಗನವಾಡಿ ಡೋಸರು ಅಷ್ಟೇ. ಅಂಗನವಾಡಿ ಮಕ್ಕಳಿಗೆ ಸಿರಪ್ ಅಂತ ಹಾಕ್ತೀವಿ. 3 ರಿಂದ 5 ವರ್ಷದೊಳಗೆ ಮಕ್ಕಳಿಗೆ ಸಿರಪ್ ಅಂದಿದೆ. ಸರ್ಕಾರ ನೀವು ಹೇಳಂಗೆ ತುಂಬ ನೋಡಿ, ಈಗ ಪೌಷ್ಟಿಕರಾಗಿರೋರು ಏನು ನೋಡಿದ್ರೆ ಎಷ್ಟು ಸೌಲಭ್ಯ ಕೊಟ್ಟಿದ್ದಾರೆ. ಅಂದ್ರೂ ಕೆಲವು ಗೌರ್ಮೆಂಟ್ ಶಾಲೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಹೋಗ್ತಾರೆ. ಗೌರ್ಮೆಂಟ್ ಶಾಲೆಗೆ ಮಕ್ಕಳು ಕಳಿಸ್ಬೇಕು ನನ್ನ ಉದ್ದೇಶ. ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು 2 ಮಕ್ಕಳು SLC ತನಕ ಓದಿಸಿದ್ದೀನಿ. ಈಗಲೂ ನನ್ನ ಮಗ ಫಸ್ಟ್ ಇಯರ್ ಇಂಜಿನಿಯರ್ ಮಾಡ್ತಾರೆ. ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಿದ್ದೇನೆ. ಗೌರ್ಮೆಂಟ್ ಶಾಲೆಯನ್ನು ಉಳಿಸಿ ಬೆಳೆಸಿ ಅವ್ರು ಹೇಳಿದಂಗೆ ಎಲ್ಲ ಪೇರೆಂಟ್ಸು 1 ತಿಂಗಳು ಮೀಟಿಂಗ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು ಬಂದು ನಿಮ್ಮ ಮಕ್ಕಳ ಅಭಿವೃದ್ಧಿ ನೀವು ನೋಡಿ. ಇದು ಮೇನಾಗಿ ನೀವು ಹೇಳಂಗೆ 2 ಗುರುಗಳು ನೀವು STM ಸರಿ 2 ಇದ್ದಂಗೆ ನೀವು ಅವಾಗ ಸ್ಕೂಲಿಗೆ ಬರ್ತೀರಾ, ಆ ಸ್ಕೂಲು ಅಭಿವೃದ್ಧಿ ಆಗುತ್ತೆ. ನೀವು ನಿಮ್ಮ ಮಕ್ಕಳು ಶಾಲೆ ಕಳಿಸ್ಕೊಂಡು ನಿಮ್ಮ ಮನೇಲಿ ಇರೋದಂದ್ರೆ ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗಲ್ಲ, ಸ್ಕೂಲು ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಶಿಕ್ಷಕರಿಗೂ ಹಾಗೂ ಎಲ್ಲ ನನ್ನ ತಾಯಂದಿರಿಗೂ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರ ಟೀಚರ್ಗೂ ವಂದಿಸುತ್ತಾ ನಾನು ಮಾತನಾಡ್ತೀನಿ. ಈಗ ಮತ್ತೊಂದು ವಿಷಯ, ಈಗ ಮಂಗನ ಕಾಯಿಲೆ ತೀರ್ಥಹಳ್ಳಿಯಲ್ಲಿ ಪಾಸಿಟಿವ್ ಬಂದಿದೆ ಆಲ್ರೆಡಿ. ಈ ಬೇಸಿಗೆ ದಿನದಲ್ಲಿ ಏನಂದ್ರೆ ಲಂಡನ್ ಗಿಡ ಇರ್ತದ್ರಿಂದ ಗಾಳಿಯಲ್ಲಿ ಹೂವೆಲ್ಲ ಹಾರುತ್ತೆ. ಆದ್ರಲ್ಲಿ ಟಿಕ್ಸ್ ಉಗುಣ ಅಂತ ಇರುತ್ತೆ ಹಳ್ಳಿಯಲ್ಲಿ, ದರ್ಲೆ ಎಲ್ಲ ಹೋಗ್ಬೇಕಾದ್ರೆ ಉಗುಣ. ಮಂಗ ಕಚ್ಚೋದ್ರಿಂದ ಮಂಗನ ಕಾಯಿಲೆ ಬರಲ್ಲ. ಆ ಉಗುಣ ಮಂಗ ಸತ್ತೋದ್ರ ಸುತ್ತ ಅದು ಸತ್ತಷ್ಟೇ ಉಗುಣ ಹತ್ತಿರುತ್ತೆ. ಯಾವುದೇ ಒಂದು ಪ್ರಾಣಿ ಸತ್ತಾಗ ಪ್ರಾಣಿಗಳೇ ಅದು ಫಸ್ಟ್ ಅಟ್ಯಾಕ್ ಮಾಡೋದು. ಇರುವೆ ಆಗಿರ್ಬೋದು, ಉಗುಣ ಆಗಿರ್ಬೋದು, ನಾವು ಸತ್ತರಷ್ಟೇ ಯಾವ ಪ್ರಾಣಿ ಸತ್ತರಷ್ಟೇ. ಆವಾಗ ಅದು ನಾವು ಕಾಡಿಗೆ ಮೈ ತುಂಬ ಬಟ್ಟೆ ಧರಿಸ್ಕೊಂಡೆ ಹೋಗಲ್ಲ, ಅಥವಾ ಹುಲ್ಲಿ ಹೋಗ್ತಿದ್ದು ಕಟ್ಟಿಗೆ ಹೋಗ್ತೀವಿ, ಅವಾಗ ನಮ್ಗೆ ಅದು ಕಚ್ಚುತ್ತೆ. ಕಚ್ಚಿದಾಗ ಏನು ಮಾಡೋದು, ನಾವು ಹೇಳೋದು 2 ದಿನ ಇರುತ್ತೆ, ಕೆಲವರು ದಪ್ಪ ಆದಮೇಲೆ ಗೊತ್ತಾಗುತ್ತೆ, ಹೇಳೋದೇ ಇಲ್ಲ. ಆಮೇಲೆ 1 ವಾರ ಬಿಟ್ಟ ತಕ್ಷಣ ಜ್ವರ ಬರುತ್ತೆ, ಜ್ವರ ಕಣ್ಣು ಕೆಂಪಾಗೋದು, ತಲೆ ನೋವು ಹೋಗ್ತಿರ್ತಾವೆ, ಹೇಳೋದಿಲ್ಲ. ಬರೀ ಜ್ವರ ಅನ್ನೋದು ಮನೇಲಿ ಇರೋದು. ಅದು ಮಂಗನ ಕಾಯಿಲೆಗೆ ಇಂಥದಂತ ಔಷಧಿ ಇಲ್ಲ. ಸೀರಿಯಸ್ ಆದ್ಮೇಲೆ ಅವ್ರು ಬದುಕೋದು ಇಲ್ಲ, ಡೆತ್. ಕಾರ್ಗಲಲ್ಲಿ ಹೋದ್ಸರಿ 2 ವರ್ಷದಿಂದ 25 ಜನ ಡೆತ್ ಆದ್ರು, ಗೊತ್ತಿದೆ ಅಲ್ಲ ಸಾಗರದಲ್ಲಿ ಕಾರ್ಗಲ್ ಅಂದರೆ ಮಂಗನ. ಅದಕ್ಕೆ ಯಾವ ಭಾಗದಲ್ಲಿ ಮಂಗ ಡೆತ್ ಆದ್ರೂ ನಾವು ಆರೋಗ್ಯ ಇಲಾಖೆ ಹೇಳಬೇಕು. ಆರೋಗ್ಯ ಇಲಾಖೆ, ಪಂಚಾಯತ್ ಇಲಾಖೆ ಮತ್ತು ವೆಟನರಿ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ಸೇರಿ ನಾವು ಅದು ಸುಡ್ತೀವಿ. ನೀವು ಹಾಗೆ ಸುಡೋ ರೈಟ್ಸು ನಿಮಗಿಲ್ಲ. ಎಲ್ಲೇ ಸತ್ತು ನೀವು ಒಂದು ವಿಷಯ ಆಶಾ ಕಾರ್ಯಕರ್ತರು, ಅಂಗನವಾಡಿ ಪಂಚಾಯತ್ ಯಾರಿಗೆ ಹೇಳಿದ್ರು ಬರ್ತೀವಿ. ಅದನ್ನು ಸುಟ್ಟು ಸುತ್ತ DMP ಆಯಿಲ್ ಅಂತ ಇರುತ್ತೆ, ಅದು ಸ್ಪ್ರೇ ಮಾಡೋದು ಪಂಚಾಯತಿ ಕೊಟ್ಟಿರ್ತಾರೆ, ಸ್ಪ್ರೇ ಮಾಡ್ತೀವಿ. ಮತ್ತು ನೀವು ಕಾಡಿಗೆ ಹೋಗೋ ಮುಂದೆ ಎಲ್ಲರಿಗೂ ಮನೆ ತಪ್ಪಿದ್ದು ನಾವು ಕೊಡ್ತೀವಿ. ಇದನ್ನು ಹಚ್ಕೊಂಡು ಹೋಗ್ಬೇಕು, ಕೈಗೆ ಕಾಲಿಗೆ ಹಚ್ಕೊಂಡು ಕೈ ತುಂಬ ಬಟ್ಟೆ ಧರಿಸ್ಕೊಂಡು ಹೋಗ್ಬೇಕು ಕಾಡಿಗೆ ಹೋಗ್ತಾ. ಬಂದ ತಕ್ಷಣ ಇದು ವಿಷಯ ಬಂದ ತಕ್ಷಣ ಸೋಪ್ ಹಚ್ಚಿ ಬಿಸಿ ನೀರಲ್ಲಿ ಕೈ ತೊಳ್ಕೊಬೇಕು, ಬಿಸಿ ನೀರಲ್ಲಿ ತಣ್ಣೀರಲ್ಲಿ ತೊಳ್ಕೊಬೇಕು. ಈಗ ಹೆಚ್ಚಾಗಿ ಈ ಟೈಮ್ ಜನವರಿಯಿಂದ ಮೇ ತನಕ ಮಳೆ ಸ್ಟಾರ್ಟ್ ಆಗೋ ತನಕ ಈ ಉಗುಳದ ಕಾಟ ಜಾಸ್ತಿ ಇರುತ್ತೆ.
ಮಂಗನ ಕೈಲಿ ಮಂಗ ಕಚ್ಚೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಕೊಡ್ತಾರೆ. ಮತ್ತು ನಮ್ಮ ಕೊಡೋರು ಕೊಡ್ತಾರೆ, ನಾವು ಕೊಡ್ತೀವಿ, ಪಂಚಾಯತಿಲಿ ಇಟ್ಟಿದ್ದೀವಿ. ಯಾರು ಹೋದ್ರು ನಿಮ್ಗೆ ಬೇಕಾದ್ರೆ ತರಿಸ್ಕೋಬೋದು. ಇದು ಮಕ್ಕಳಿಂದ ಸ್ವಲ್ಪ ದೂರ ಇರ್ಬೇಕು. ಈಗ ಈ ಬಾಟ್ಲಿ ಮಕ್ಕಳಿಗೆ ನಾವು ಕೊಟ್ಟಿರ್ತೀವಿ, ಸಿರಪ್ ಬಾಟ್ಲಿ ಏನಾರು ಇದ್ದು ಸ್ವಲ್ಪ ಸ್ಮೆಲ್ ಇರುತ್ತೆ, ಮಕ್ಕಳಿಗೆ ಕೊಡಿದ್ರು ಅಂದರೆ ನಾವು ಸಣ್ಣ ಮಕ್ಕಳಿದ್ದಲ್ಲಿ ಜಾಸ್ತಿ ಕೊಡ್ತಾ ಇಲ್ಲ. ಎಲ್ಲ ಕಡೆ ಅಂತೀವಿ, ಸಣ್ಣ ಮಕ್ಕಳ ಮನೆಗೆ ನಾವು ಕೊಡ್ತಾ ಇಲ್ಲ. ಬೇಕು ಅಂದ್ರೆ ನಾವು ಅವ್ರಿಗೆ ಖುದ್ದಾಗಿ ಕೊಡ್ತೀವಿ. ಈಗ ಇದು ಒಂದು ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಕಾಡಿಗೆ ಹೋಗೋ ಮುನ್ನ ಎಲ್ಲರೂ ಮೈ ತುಂಬ ಬಟ್ಟೆ ಧರಿಸ್ಕೊಂಡು ಹೋಗಿ ಬಂದಷ್ಟು ಕ್ಲೀನಾಗಿ ತೊಳ್ಕೊಂತೀವಿ. ಇಷ್ಟು ಮಾತ್ರ ಅವಕಾಶ ಎಲ್ಲರಿಗೂ ಅನಿಸುತ್ತೆ. ಸರ್, ಈ ಒಂದು ಕಾರ್ಯಕ್ರಮದ ಅರ್ಜೆಂಟ್ ತುರ್ತು ಇದರಿಂದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಮಾರ್ ಅವರು ನಿರ್ಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಆಶಾ ಕಾರ್ಯಕರ್ತೆಯವರು ಸಮಗ್ರವಾಗಿ ಒಂದು ಶುಚಿತ್ವದ ಬಗ್ಗೆ, ಮಾತ್ರೆಗಳು ತಿನ್ನೋದ್ರ ಬಗ್ಗೆ, ಮಂಗನ ಕಾಯಿಲೆ ಬಗ್ಗೆ, ಮಂಗನ ಕಾಯಿಲೆ ಕಾಡಿ ಹೋಗ್ಬೇಕಾದ್ರೆ ಬಾಟ್ಲಿ, ಯಾವ್ದು ಬಾಟ್ಲಿ ಅಲ್ಲ, ಹುಡುಗರಿಂದ ದೂರನ ದೊಡ್ಡವರಿಂದ ದೂರ? ಹುಡುಗರಿಂದ ದೂರನ ಅದು ಬಾಟ್ಲಿ ಅಂತ ಸ್ವಲ್ಪ ಹುಡುಗರಿಂದ ದೂರ ಇರ್ಬೇಕದು. ಹಾಗೆ ಇವೆಲ್ಲ ಒಂದು ಇದನ್ನ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಒಳ್ಳೆ ಆಕ್ಟಿವ್ ಪರ್ಸನ್ಸ್ ನಮ್ಮಲ್ಲಿ. ಈ ಸರ್ ಆಶಾ ಕಾರ್ಯಕರ್ತೆ ಅಂದ್ರೆ ಅವರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಲ್ಲ ಕಡೆ. ಯಡಿಯೂರಪ್ಪ ನೇರ ಮಾತಾಡ್ತಾರೆ. ಹಾಗಾಗಿ ಅವ್ರಿಗೆ ಈಗೂ ಅಲ್ಲಿ ನಮ್ಮ ಮುಂಬರುವ ಗ್ರಾಮ ಪಂಚಾಯತಿಯಿಂದ ಅವರು ಆಗ ಸಿಎಂ ನೇರ ಒಂದೊಂದು ಅಂಗನವಾಡಿ ಆಶಾ ಕಾರ್ಯಕರ್ತೆ ಇವ್ರು ಮಾತಾಡ್ತಾರೆ. ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮ ಅವರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯವರು ಅವರ ಸುಮಾರು ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮ ಎಲ್ಲರಿಗೂ ನಮಸ್ತೆ. ನಮ್ಮದು ಅಂಗನವಾಡಿ ಅಂದ ತಕ್ಷಣ ನಿಮ್ಗೆ ಎಲ್ಲರಿಗೂ ಬರ್ತದೆ. 10 ಹಲವಾರು ಯೋಜನೆಗಳು, ಕಾರ್ಯಕ್ರಮಗಳು ಎಲ್ಲ ಅಡಿಪಾಯದೇ ಅಂಗನವಾಡಿ. ಅದಕ್ಕೆ ಅದರಲ್ಲಿ ಈಗ ಲೇಡೀಸ್ ಎಲ್ಲ ನಾವು ಹೇಳೋದೇನೆಂದರೆ ಬಾಲ್ಯ ವಿವಾಹ ಈಗ ದಿನೇ ಹೆಚ್ಚಾಗ್ತದೆ. ನಮ್ಮಿಲ್ಲಂದ್ರೆ ಗುಲ್ಬರ್ಗ, ಬೀದರು ಆ ಕಡೆ ತುಂಬ ಜಾಸ್ತಿ. ಶಿವಮೊಗ್ಗದಲ್ಲೂ ಸುಮಾರು ಕೇಸ್ಗಳಿದೆ. ಏನಂದರೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ 18 ವರ್ಷ, ಗಂಡು ಮಕ್ಕಳಿಗೆ 21 ವರ್ಷ ಆಗಲೇಬೇಕು. ಅದು ಹೆಂಗೆ, ನಾವೀಗ ಸಣ್ಣ ಮಗು ಇರುತ್ತೆ, ಅವಕ್ಕೆ ಬ್ಯಾಡ್ ಟಚ್, ಗುಡ್ ಟಚ್ ಬಗ್ಗೆ ಮೊದಲೇ ಹೇಳಬೇಕು. ಯಾರು ಅಕ್ಕಪಕ್ಕದಲ್ಲಿ ಮಗು ಮುದ್ದಾಡ್ತಾರೆ, ಸಹಜ. ಮುದ್ದಾಡಿದ ತಕ್ಷಣ ಹೆಂಗೆ ಬಿಡ್ತೀವಿ ಸಹಜ, ಬೇರೆ ಕಡೆ ಬಿಡ್ತಾಗ ಮಗು ಬಂದು ತಾಯಿ ಹತ್ರ ಇರುತ್ತೆ, ಹೊರೆ ಸುಮ್ಮನೆ ಅಂತ ಅದು ಹೇಳಬಾರ್ದು. ನಿಮ್ಗೆ ಎಲ್ಲಿ ಮುದ್ದ, ಹೇಗೆ ಏನು ಅಂತಂದ್ರೆ ಮಗುನ ನೀವು ಚೆನ್ನಾಗಿ ನೋಡಬೇಕು. ಆಮೇಲೆ ಮೊಬೈಲ್, ಗಂಡಾಗಲಿ ಹೆಣ್ಣಾಗಲಿ ಮೊಬೈಲಲ್ಲಿ ಏನು ನೋಡ್ತಾರೆ, ಯಾವ ಏಜಿಗೆ ಏನು ನೋಡ್ಬೇಕು, ಕತೆ, ಹಾಡು, ಸಣ್ಣ ಮಕ್ಕಳು ಹಾಡು, 18 ವರ್ಷದವ್ರನ್ನ ಸಣ್ಣ ಮಕ್ಕಳು 0 to 6 ಇವರೆಲ್ಲ 6 ಇಂದ 18 ವರ್ಷದೊಳಗಿನ ಅವೆಲ್ಲ ನೋಡಬಾರ್ದು. ಆದಷ್ಟು ಅವಾಯ್ಡ್ ಮಾಡಿ ಮೊಬೈಲ್ನ. ಆಮೇಲೆ ಬಾಲ್ಯ ಭಾಳ ಜಾಸ್ತಿ ಆಗ್ತದೆ. ನೀವು ಆದಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಕೇರ್ ಆಗಿ, ಗಂಡು ಮಕ್ಕಳ ಬಗ್ಗೆನೂ ಅಷ್ಟೇ ಕೇರ್ ಆಗಿರಬೇಕು. ಅವ್ನು ಎಲ್ಲಿ ಹೋಗ್ತಾನೆ, ಯಾರ ಜೊತೆ ಮಾತಾಡ್ತಾನೆ, ಏನು ಸ್ನೇಹಿತರ ಜೊತೆ ಅಂತೇಳಿ ಆದಷ್ಟು ಅಬ್ಸರ್ವ್ ಮಾಡಬೇಕು. ಆಮೇಲೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ರಕ್ಷಣೆ. ಗಂಡು ಹೆಣ್ಣು ಸಮಾನ. ನೀವು ಓದಿ ಸಾಕು, ನೀವು ಓದೋದು ಬೇಡ, ಇಲ್ಲ ನಿಮ್ಗೊಂದು ತಿಂಡಿ ಜಾಸ್ತಿ, ನಿಮ್ಮೊಂದು ತಿಂಡಿ ಕಡಿಮೆ, ಅದಿಲ್ಲ. ಹೆಣ್ಣು ಗಂಡು ಎಲ್ಲ ಒಂದೇ ಸಮ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ದೊಡ್ಡ ಕಾರ್ಯಕ್ರಮನೇ ಮಾಡಿದ್ದಾರೆ. ಆಮೇಲೆ ನಾವು ಪೋಷಣಾಭಿಯಾನದ ಕೆಲಸ ಮಾಡ್ತಾ ಇದ್ದೀವಿ. ದಿನೇ ಆನ್ಲೈನ್ ಕೆಲಸನೇ ಮಾಡ್ತಾ ಇದ್ದೀವಿ. ಆಮೇಲೆ ಮಾತೃವಂದನ ಇದೆ. ಫಸ್ಟಿನ ಗರ್ಭಿಣಿಗೆ 6,000 ಬರುತ್ತೆ. ಆಮೇಲೆ ಅವಳಿಗೆ ಹಣ್ಣು ಏನು ತಿನ್ನಲಿಕ್ಕೆ ಎಲ್ಲ ಬರುತ್ತೆ. ಅದು 2 ಅರ್ಜಿ ಮಾಡ್ತೀವಿ ನಾವು. ಆಮೇಲೆ ಎರಡನೇ ಒಂದು ಫಸ್ಟಿನ ಗಂಡಿರಲಿ ಹೆಣ್ಣಿರಲಿ, ಎರಡನೇ ಡೆಲಿವರಿ ಹೆಣ್ಣಾದರೆ ಅವಳಿಗೆ 5,000 6,000 ಬರುತ್ತೆ. 6,000 ಬರುತ್ತೆ. ಈಗ ಅದಕ್ಕೂ ಅರ್ಜಿ ಇದೆ. ನಿಮಗೆ ಆಧಾರ ಕಾರ್ಡು, ತಾಯಿ ಕಾರ್ಡು, ಆಮೇಲೆ ಗಂಡನ ಆಧಾರ ಕಾರ್ಡು, ತಾಯಿ ಆಧಾರ ಕಾರ್ಡು, ಫೋಟೋ, ಇವನ್ನೆಲ್ಲ ನಾವು ಅಂಗನವಾಡಿಯಲ್ಲಿ ನಿಮ್ಗೆ ಏನೇ ನೀವು ಬೇರೆ ಆಗಲಿ ಯಾರಿದೆ ಏನು ಮಾಹಿತಿ ಬೇಕಾದ್ರೂ ಅಂಗನವಾಡಿ ಬಂದು ಕೇಳಿ. ನಾವೆಲ್ಲ ಅಪ್ಡೇಟ್ ಬರ್ದಾಕಿದ್ದೀವಿ. ಇಲ್ಲ ನಮ್ಮೊಂದು ಫೋನ್ ಮಾಡಿ, ಯಾರು ಬೇಕಾದ್ರೂ ಬರ್ಬೋದು, ಅಂಗನವಾಡಿಗೆ ಮಾಹಿತಿ ತಿಳ್ಕೊಬೋದು. ಆಮೇಲೆ ಮಹಿಳೆ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ. ಈಗ ಯಾರೋ ಹಳ್ಳಿ ಮೇಲೆ ಬರ್ತಾರೆ, ಈಗಂತೂ ಅಡಿಕೆ ಇದು ಜಾಸ್ತಿ ಬರ್ತಾರೆ. ಅವ್ರ ಜೊತೆಗೆ ನೀವು ಏನು ತಗೊಳ್ಳಮ್ಮ ಅದನ್ನು ಯಾರು ಗಣಿಸಿಲ್ಲದೆ ವ್ಯವಹಾರ ಮಾಡಬಾರ್ದು. ಈಗ ಎಲ್ಲ ಕಡೆನೂ ಈಗ ನಮ್ಮ ಗ್ರಾಮದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ನಮಗೆ ಒಂದು ಮೀಟಿಂಗ್ ಇದೆ, ಅದೆಲ್ಲ ರೆಸಲ್ಯೂಷನ್ ಮಾಡ್ತೀವಿ. ನಮ್ಮ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಕಳ್ಳ ಸಾಗಾಣಿಕೆ ನಡೆದಿರೋದಿಲ್ಲ ಅಂತ. ಅದಕ್ಕೆ ಈ ಕಿಶೋರ್ ಯಾವುದೋ ಊರಲ್ಲಿ ಅವಾಗ ನೀವು ಫೋನ್ ಮಾಡಿ ವಿಚಾರಿಸ್ತಾ ಇರಬೇಕು, ಎಲ್ಲೋದ್ರು ಏನೋದ್ರು ಅದೆಲ್ಲ ತಿಳ್ಕೊಂಡಿರ್ಬೇಕು. ಆಮೇಲೆ ಗೃಹಲಕ್ಷ್ಮಿ, ನಾನು ಸ್ವಲ್ಪ ಮಾತಾಡ್ತೀನಿ, ಸುಮಾರು ವಿಷಯ ಇದ್ದಾವೆ. ಗೃಹಲಕ್ಷ್ಮಿ, BPL ಕಾರ್ಡ್ ಇದ್ದವರು ಗೃಹಲಕ್ಷ್ಮಿನ ಮಾಡಿಸಿ. ಯಾರು ಗೃಹಲಕ್ಷ್ಮಿನ ವಂಚಿತರಾಗಬೇಡಿ. ಏನೇ ಇದ್ರ ಮಾಹಿತಿ ನಮ್ಗೆ ಹೇಳಿ. ಅಕಸ್ಮಾತ್ ಯಾಕೆ ದುಡ್ಡು ಬರಲಿಲ್ಲ ಏನು ಅಂದರೆ ನಮ್ಮ CDPO ಆಫೀಸಲ್ಲಿ ಹೋದರೆ ಅಲ್ಲಿ ನೋಡಿ ಲಾಗಿನಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ಅಂಗನವಾಡಿ
ಕಾರ್ಯಕರ್ತೆಯವರು ಸ್ವಲ್ಪ ಅಂತ ಹೇಳಿ ಸುಮಾರು ಮಾತಾಡಿದ್ದಾರೆ. ಅವರು ಭಾಳ ಚುರುಕಾಗಿ ಕೆಲಸ ಮಾಡ್ತಾರೆ. ನಮಗೆ ಏನೇ ಒಂದು ಮಾಹಿತಿ ಆದರೂ ಮೊನ್ನೆ ಒಂದು ಸ್ವಲ್ಪ ಕಾನೂನು ಬರದಾಕಿ ಸರ್ ಅಂತಾರೆ, ಆಗಲೂ ಒಟ್ಟಿಲ್ಲ ಅಲ್ಲ ಸರ್. ಎಲ್ಲಿ ಇವಾಗ ಕರೆದ್ವ ಯಾವ ಸಭೆಗೆ ಡೇಟ್ ಹಾಕಿ ಬರ್ದಾಕಿ ವಾಟ್ಸಪ್ ಮಾಡಿ ಆದರೂ ಅಭಿಪ್ರಾಯದಲ್ಲೇ ಗೊತ್ತಾಯ್ತು. ಚೆನ್ನಾಗಿ ಮಾಡ್ತಾರೆ. ಹೌದೌದು ಕರಡದು ಅವರು ಲೇಡೀಸ್ ಇಟ್ಕೊಳ್ತಾರೆ, ಅದು ಹೇಳ್ಬೇಕು. ಹೌದು ಇದೊಂದು ಯಾರು ಅಡಿಕೆ ಗೊತ್ತಿಲ್ಲ ಅಲ್ಲ. ಸಿಪ್ಪೆ ಅಡಿಕೆ ಬಂದ ತಕ್ಷಣ ಗಂಡಸರೇ ಹೋಗೋದೇ ಕಾಯ್ತಿರ್ತಾರೆ ಲೇಡೀಸ್. ಒಂದು 4 kg ಮಾರ್ಕೆ ಬಿಡೋದು ಅಂತ ಗಂಡಸ್ರ ಕಡೆ ಗದ್ದೆ ಹೋಗ್ತಾ ಇರ್ತಾನೆ. ಏನೋ ಒಂದು ಕಳೆ ಹಾಕಿ ಒಳ ಕೂರ್ಸಿಟ್ಟು ಅಲ್ಲ ಒಂದು ನಿಮಿಷ ಒಳ ಕೂರ್ಸಿ ಆ ಗಂಡಸ್ರು ಹೋದ್ಮೇಲೆ ಆ ಸಾಬಾಗ ಹೇಳ್ಬಿಡ್ತಾರಲ್ಲ, ಏನು ಒಂದು 5 kg ಕೊಳೆ ಹಾಕಿ 5 kg ತೋಡು ಕೊಟ್ಬಿಟ್ರೆ ಅವ ಅವ ಏನಾದ್ರು ತಾಳಿ ಸಾಲ ಹರ್ಕೊಂಡು ಹೋಗ್ಬಿಟ್ರೆ ಅದು ಹೇಳ್ಬೇಕು. ಇಲ್ಲಿ ನಮ್ಮಲ್ಲಿ ಆಗೋದು ನಾನು ನಮ್ಮನೆ ನನ್ನ ಊರಿಗೂ ಹೇಳ್ತೀನಿ. ಶ್ರೀತ ಸರ್ ಅವ್ರೀಗ ಸರ್ವಶಿಕ್ಷಣ ಯೋಜನೆ ಲೆಕ್ಕ ಪರಿಶೀಲನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, SDLC ಅಧ್ಯಕ್ಷರು, ಉಪಾಧ್ಯಕ್ಷರ ಸದಸ್ಯರೇ ಹಾಗೂ ಲೆಕ್ಕ ಪರಿಶೀಲನಾ ಮಾಡಿದಂತಹ ದೇವರೂಪದವರೇ, ಸದಸ್ಯರೇ, ಶಿಕ್ಷಕರೇ ಹಾಗೂ ಗ್ರಾಮಸ್ಥರೇ, ಸರ್ಕಾರದ ನಿಯಮದಂತೆ ನಮ್ಮದೊಂದು ಅಧ್ಯಕ್ಷಗಿರಿ ಅಷ್ಟೇ. ಸಾಕಷ್ಟು ವಿಷಯಗಳನ್ನು ನೀವು ಆಲ್ರೆಡಿ ಚರ್ಚೆ ಮಾಡಿದ್ದೀರಿ. ಎಲ್ಲ ಇಲಾಖೆಯ ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಏನು 134 ಪಾಯಿಂಟ್ಗಳನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ, ನಮ್ಮದು ಒಳ್ಳೆ ಶಾಲೆ ಇರಬೇಕು, ಉತ್ತಮವಾದ ಪ್ರಜೆಯಾಗಿ ಮುಂದೆ ಬೆಳಿಬೇಕು, ನಮ್ಮ ಶಾಲೆಯಿಂದ ಶಿಕ್ಷಣದಿಂದ ಹೊರಗುಳಿಬಾರ್ದು. ಇಷ್ಟೆಲ್ಲ ಸವಲತ್ತು ಸರ್ಕಾರ ಕೊಟ್ಟಿದ್ರು ಕೂಡ ಇವತ್ತು ಸಾಕಷ್ಟು ಜನ ಪ್ರೈವೇಟ್ಗಳನ್ನೇ ಮುಖ ಮಾಡಿದ್ದೀವಿ. ನಮ್ಮ ಗೌರ್ಮೆಂಟ್ ಶಾಲೆಗಳು ಮುಚ್ಚು ಹಂತದಲ್ಲಿ ಬಂದಿದೆ. ಅದು ಎಲ್ಲಿ ಅಂದರೆ ಈ ಮಲೆನಾಡು ಭಾಗದಲ್ಲಿ ಅದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದೆ. ನಮ್ಮ ಬಯಲಸೀಮೆ, ನಾನು ಬಯಲಸೀಮೆಯಿಂದ ಬಂದರೆ ಚನ್ನಗಿರಿ ಬಂದು ಅಲ್ಲಿ ಒಂದು ನಂಬರ್ಸ್ಗೂ ಇಲ್ಲಿ ಇರೋ ನಂಬರ್ಸ್ಗೂ ಬಹಳ ವ್ಯತ್ಯಾಸ ಇದೆ ಸರ್. ಈಗ ನೋಡಿ, ನೀವು ಹೇಳ್ತಾ ಇದ್ರಿ ಹಿಂದೆ 25 ಜನ ಇದ್ರು, ಈಗ 18ಕ್ಕೆ ಬಂದರು, ಮುಂದಿನ ಇನ್ನೂ ಕಡಿಮೆ ಆಗ್ಬೋದು. ಅದಕ್ಕೆ ಮೂಲವಾಗಿ ಅಂಗನವಾಡಿನೇ ಮೂಲ ಅಲ್ವಾ, ಅಲ್ಲಿಂದಲೇ ನಿಮಗೆ ಬರುವಂಥದ್ದು. ಹಾಗಾಗಿ ಒಂದು ಉತ್ತಮವಾದ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ವ ಶಿಕ್ಷಣ ಅಭಿಯಾನವನ್ನು ಅದನ್ನು ಒಂದು ಸ್ವಲ್ಪ ಅನುದಾನ ಏನು ಅಂತ ಹೇಳುವಷ್ಟು ದೊಡ್ಡ ಅನುದಾನ ಏನಲ್ಲ, ಇರುವಂಥ ಅನುದಾನದಲ್ಲೇ ಬಳಕೆ ಮಾಡಿಕೊಳ್ಳುವಂಥದ್ದು. ಅದು ನಿಮ್ಮ SDMC ಮತ್ತು ನಿಮ್ಮ ಮಧ್ಯದಲ್ಲಿರುವಂಥ ಕೊಂಡಿ ಮೂಲಭೂತ ಸೌಕರ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ, ಉತ್ತಮವಾದ ಒಂದು ಪರಿಸರವನ್ನು ಸೃಷ್ಟಿ ಮಾಡಿ, ಮಕ್ಕಳನ್ನು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಿ. ಈಗ ನಾನಿಲ್ಲಿ ನಿಂತ್ಕೊಂಡಿದ್ದರೆ ನಿಮ್ಮಂಥ ಒಳ್ಳೆ ಗುರುಗಳೇ ಕಾರಣ, ಹೌದಾ? ಈಗ ನಾನು ಹೀಗೆ ಉದ್ಭವವಾಗಿ ಬಂದು ನಿಂತ್ಕೊಳ್ಳಿಕ್ಕಾಗುತ್ತಾ? ಸಾಧ್ಯ ಇಲ್ಲ. ಮೊದಲಾಗಿ ಶಿಕ್ಷಕ ಗುರು ಅವನಿಗೆ ಹೊಂದಿಸ್ಬೇಕು. ಅವರು ಒಂದು ಕಗ್ಗಲ್ಲನ್ನ ಕೆತ್ತಿ ಒಂದು ಮೂರ್ತಿಯನ್ನು ಮಾಡಿ ಸಮಾಜಕ್ಕೆ ಬಿಡ್ತಾರಲ್ಲ, ಅವನು ನಿಜವಾದ ಗುರು. ಅವರು ವಂಶವಾಹಿನಿಯಲ್ಲಿ ಹೋಗ್ಬಿಡ್ತಾರೆ. ನಾನು ಹೇಳಿದ್ರೆ ನನ್ನ ಮಗನಿಗೆ ಇಂಥ ಉತ್ತಮವಾದ ಶಿಕ್ಷಕರೊಂದಿಗೆ ಉತ್ತಮ ಒಂದು ಶಿಕ್ಷಣವನ್ನು ಕೊಟ್ಟಿದ್ರು, ಹಾಗಾಗಿ ನಾನು ಈ ಸ್ಥಾನದಲ್ಲಿದ್ದೆ. ಹಾಗಾಗಿ ಗುರುಗಳ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಏನೋ ಒಂದು ಕುಂದುಕೊರತೆಗಳಿದ್ದಾಗ ನೀವು SDMC ಅಧ್ಯಕ್ಷರು ಏನು ಸಭೆಗಳನ್ನು ಕರಿತೀರಿ, ಸಾಕಷ್ಟು ಜನ ಭಾಗವಹಿಸಿ ನಿಮ್ಮ ಕುಂದುಕೊರತೆಗಳನ್ನು ಸಾಕಷ್ಟು ಚರ್ಚೆ ಮಾಡ್ಕೋಬೇಕು. ನಿಮ್ಮ ಮೂಲಭೂತ ಸೌಕರ್ಯ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಅಥವಾ ಮಕ್ಕಳ ಚಲನವಲನಗಳು. ನೀವು ತಾವು ಹೇಳಿದಂಗೆ ಇವತ್ತು ಮೊಬೈಲ್ ದುನಿಯಾ, ಆ ಯಾವ ಏಜಲ್ಲಿ ಏನು ನೋಡ್ತಾರೋ ಏನು ಬಿಡ್ತಾರೋ ನಮಗೆ ಯಾರು ಗೊತ್ತಿಲ್ಲ. ಅದು ನಮ್ಮ ಪೇರೆಂಟ್ ನಮ್ಮ ಕರ್ತವ್ಯ. ನನ್ನ ಮಗ ಏನು ನೋಡ್ತಾನೆ, ಏನು ಪ್ರತಿ ಅದರಲ್ಲೇ ಮುಳುಗಿರ್ತಾನ, ಅಥವಾ ಅದು ಅವನಿಂದ ಹೊರತುಪಡಿಸ್ಬೇಕಾ? ನಾವು ಏನು ಹೋಮ್ವರ್ಕ್ ಕೊಟ್ಟಿದ್ದೇವೆ, ನಮ್ಮ ಶಿಕ್ಷಕರು ಏನು ಹೋಮ್ವರ್ಕ್ ಕೊಟ್ಟಿದ್ದೇವೆ ಅದನ್ನ ಹೇಳ್ದಂಗೆ, ತಾವೆಲ್ಲ ಹೇಳ್ದಂಗೆ ಅದನ್ನ ಓಪನ್ ಮಾಡಪ್ಪ, ಒಂದು ಸ್ವಲ್ಪ ಓಪನ್ ಮಾಡೋ ಸಾಕು. ನೀವು ಹೇಳಿದ್ರಿ ನಿಮ್ಮ ಅಪ್ಪ ಸಿಕ್ಕಿದ, ನಿಮ್ಮ ಮಗಳು ಅಮ್ಮ ಸಿಕ್ತಿದ ಅಂದ್ಕೊಡ್ಲಿ, ಅವನಿಗೆ ಒಂದು ಸ್ವಲ್ಪ ಯಾಕೆ ಸಿಕ್ಕಿದ್ದು, ನಮ್ಮ ಬಗ್ಗೆ ಏನು ಹೇಳ್ಬಿಟ್ಟಿದಾರೋ ಏನೋ, ಅವಾಗ ಎಚ್ಚೆತ್ಕೊಳ್ತಾರೆ ಮಕ್ಕಳು. ಯಾಕಂದ್ರೆ ಸಣ್ಣ ಮಗು ಒಂದು ಸುಪ್ತವಾದ ಮನಸ್ಸು, ಅದನ್ನ ಎಚ್ಚರಿಸ್ಕೊಳ್ಬೇಕು. ನಾವು ಹೆಂಗೆ ಬೆಳೆಸ್ತೀವೋ ಆ ರೀತಿ ಸಮಾಜಕ್ಕೆ ಒಂದು ಆಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಸಮಾಜದಲ್ಲಿ ಕೊಲೆ, ಸುಲಿಗೆ, ದರೋಡೆ ಇವತ್ತು ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಅತ್ಯಾಚಾರ ಏನೇನೋ ಆಗ್ತಾ ಇದೆ. ಉತ್ತಮವಾದ ಸಮಾಜ, ಉತ್ತಮವಾದ ಪ್ರಜೆಯಾಗಿ ನಾವು ರೂಪುಗೊಳಿಸ್ಬೇಕಂದ್ರೆ ಇದೇ ಬೇಸಿಕ್. ಶಾಲೆಯ ಶಿಕ್ಷಣವೇ ಬೇಸಿಕ್. ಅವನು ದೊಡ್ಡ ಒಂದು ವ್ಯಕ್ತಿಯಾಗಿ ಬೆಳೀಲಿ, ಯಾವ್ದಾದ್ರೂ ಬೆಳೀಲಿ, ಅವನು ಉತ್ತಮವಾದ ರಾಜಕಾರಣ ಆಗಲಿ ಅಥವಾ ಶಿಕ್ಷಣ ಬೇರೆ ಬೇರೆ ಇದ್ರ ಸಂಘಗಳಿಗೆ ಹೋಗ್ಬೋದು. ಆದರೆ ಮೂಲಭೂತವಾಗಿ ಅವನಿಗೆ ಏನು ಸಿಗಬೇಕು ಅದು ಸಿಕ್ಕಿಬಿಟ್ರೆ
ಅದು ಒಂದು ಅವನಿಗೆ ಆಸ್ತಿ ಆಗ್ತದೆ, ಅವ್ನು ದುಡ್ಕೊಳ್ಳಿಕ್ಕೆ ಒಂದು ದಾರಿ ಆಗ್ತದೆ. ಇವತ್ತು ಎಲ್ಲರೂ ನಾವು ಸರ್ಕಾರಿ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅವನಿಗೆ ಏನು ಆಸಕ್ತಿ ಇದೋ ಅದರಲ್ಲಿ ಬೆಳೆಸುವಂಥದ್ದು. ಅವನು ಯಾವುದೇ ರಂಗದಲ್ಲಿ ಹೋಗ್ಲಿ, ಅವನು ಗುಡಿಕೆಗಾರಿಕೆಯಲ್ಲೂ ಬೆಳಿಬಹುದು, ಅವ್ರು ಸ್ವಂತ ಉದ್ಯೋಗನೂ ಮಾಡ್ಬೋದು. ಇವತ್ತು ಹೇಳಿದಾಗೆ SSLC ಅವರು ಡಲ್ ಇರ್ಬೋದು, ಆ ನಂತರ ಸ್ವಲ್ಪ ಬಹಳ ಎಚ್ಚೆತ್ಕೊಂಡ್ಬಿಡ್ತಾರೆ ನಮ್ಮ ಮಕ್ಕಳು. ಹಾಗಾಗಿ ಎಲ್ಲಾ ರೀತಿಯ ಒಂದು ಸೌಕರ್ಯ ಒದಗಿಸ್ಲಿಕ್ಕೆ ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೆ ಹೊರತು ಇದಕ್ಕೆ ಬೇರೆ ಉದ್ದೇಶ ಏನಲ್ಲ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ, ಈಗ ದೇವೇಂದ್ರಪ್ಪನವರು ಎಲ್ಲಾ ಪಾಯಿಂಟ್ಸ್ಗಳನ್ನು ಮಾಡಿದ್ದಾರೆ. ಅದರ ಅರ್ಥ ಏನು? ಚೆನ್ನಾಗಿದೆ, ಇಲ್ಲಿ ವಾತಾವರಣ ಚೆನ್ನಾಗಿದೆ, ಒಂದು ಕೋಆಪರೇಷನ್ ಇದೆ, ಹಾಗಾಗಿ ಇದು ಬೆಳಲಿಕ್ಕೆ ಒಂದು ಉತ್ತಮ ಅವಕಾಶವಾಗಿದೆ ಅನ್ನೋದು. ಆದ್ದರಿಂದ ತಾವೆಲ್ಲ ಸ್ವಲ್ಪ ಮಕ್ಕಳ ಶಿಕ್ಷಣ ಗುಣಮಟ್ಟಕ್ಕೆ ಒತ್ತು ಬಿಡಿ, ಶುಚಿತ್ವಕ್ಕೆ ಸ್ವಲ್ಪ ಒತ್ತು ಬಿಡಿ. ನಮ್ಮ ಆಶಾಕರ್ತರು ತುಂಬಾ ಚೆನ್ನಾಗಿ ಹೇಳಿದ್ರು, ಅದರ ಬಗ್ಗೆ ಗಮನ ಇರಲಿ. ನಮ್ಮ ಇವರು ಹೇಳಿದ್ರು, ನಮ್ಮ ಯೋಜನೆ ಬಗ್ಗೆ ಇವರು ಶಿಶು ಇಲಾಖೆಯವರು, ಅಂಗನವಾಡಿಯವರು. ಹಾಗಾಗಿ ಏನೇನು ಬೇರೆ ಇಲಾಖೆಯಿಂದ ಸಿಗುವಂತ ಸವಲತ್ತುಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ಈಗ ನಮ್ಮ ಇಲಾಖೆಯಿಂದಲೂ ಸ್ವಲ್ಪ ಏನೋ ಕೊಡ್ತೀವಿ, ಒಂದು ಪೋಷಕ ತೋಟಕ್ಕೆ ನಮ್ಮ ಹತ್ರ ಇದ್ದು ಕೊಟ್ವಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣ್ಣಿನ ಗಿಡಗಳು ಏನಾದ್ರು ಬೇಕಾಗಿದ್ದರೆ ನನಗೆ ಹೇಳಿ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಅಂದ್ರೆ ಔಟ್ ಆಫ್ ದ ರೆಕಾರ್ಡ್, ಅಂದ್ರೆ ಈ ಶಾಲೆಗಳು ಒಟ್ಟಾಗ ನಾವು ದುಡ್ಡು ಕೊಡಿ ಅಂತೇಳಿ ನಾವು ಶಿಕ್ಷಕರ ಹತ್ರ ಬೇಡಲಿಕ್ಕೆ ಆಗೋದಿಲ್ಲ. ಅದು ನನ್ನ ಖರ್ಚಲ್ಲಿ ನಾನೇ ಕೊಡ್ತಿರ್ಬೇಕಾದ್ರೆ ಆ ಸರ್ಕಾರ ತುಂಬ ಹಣವನ್ನು ನಾನು ತುಂಬ್ತೇನೆ. ಒಂದು 5-10 ಗಿಡಗಳನ್ನ ನಿಮ್ಗೆ ಕೊಡ್ತೀವಿ. ಕೊಟ್ಟಂತ ಗಿಡಗಳನ್ನ ಸಮರ್ಪಕವಾಗಿ ಕಾಪಾಡ್ಕೋಬೇಕಷ್ಟೇ. ಅದಕ್ಕೆ ಬೇಸಿಗೆಯಲ್ಲಿ ಸ್ವಲ್ಪ ನಿಮ್ಗೆ ವೆಕೇಶನ್ ಬರ್ತದೆ, ಅವಾಗ ಏನ್ ಮಾಡ್ತೀವಿ, ಕೇವಲ ಒಬ್ಬ ಹೆಡ್ ಮಾಸ್ಟರ್ ಮೇಲೆ ಆಗೋದಿಲ್ಲ. ಲೋಕಲ್ ಆಗಿ ನಾವು ಸಾರ್ವಜನಿಕರು ಇರ್ತಾರೆ ಅಥವಾ ಮಕ್ಕಳು ಇರ್ತಾರೆ, ನೋಡಪ್ಪ ಈಗ ಬೇಸಿಗೆ ಹಾಲಿಡೇ ಕೊಟ್ಟಿದ್ದೀವಿ, ಒಂದು ಸ್ವಲ್ಪ ನೀರು, ಅದಕ್ಕೆ ನೀರು ಒದಗಿಸುವಂಥದ್ದು. ಈಗ ನೀರಿಲ್ಲದೆ ಯಾವ್ದು ಏನ್ ಬರುತ್ತೆ, ಯಾವ್ದು ಬದುಕ್ತಾರೆ? ಈಗ ನೋಡಿ, ಮಳೆಗಾಲ, ಬೇಸಿಗೆಯಲ್ಲಿ ಎಲ್ಲಿದ್ರು ಒಂದು ಹನಿ ನೀರು ಸಿಗುತ್ತಿಲ್ಲ. ಬೇಸಿಗೆ ಆಯ್ತು ಅಂದ್ರೆ ಇದ್ದೀವಿ ಹೇಳಿದಾಗೆ KFD ಅದು ಇದು ಅದ್ರ ಬಗ್ಗೆನೂ ಸ್ವಲ್ಪ ಅವರಿಗೆ ಮಕ್ಕಳಿಗೆ ಸ್ವಲ್ಪ ಅರಿವು ಮೂಡಿಸ್ಬೇಕಾಗ್ತದೆ. ಈಗ ನೀತಿ ಪಾಠ ಅವ್ರು ಹೇಳಿದ್ರು, ರಾಮಾಯಣ ಮಹಾಭಾರತ ಒಂದು ನೀತಿ ಪಾಠದಾಗಿ, ಅಥವಾ ಒಂದು ತಿಂಗಳಲ್ಲಿ ಯಾರೋ ಒಬ್ಬರು ಕಲಿತರು ಇರ್ತಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಆ ರೀತಿ ಒಂದು ಪ್ರವಚನ ಅವ್ರಿಗೆ ನಿಜ ಅವ್ರದ್ದು ಒಂದು ಇದೇ ಚೆನ್ನಾಗಿದೆ, ಸಲಹೆ ಚೆನ್ನಾಗಿದೆ. ಯಾಕಂದ್ರೆ ಅದರಲ್ಲಿ ಇರುವಂತದ್ದೇ ನಮಗೆ ನಡೀತೆ. ಈ ರಾಮಾಯಣ ನಡೀತಾ ಇದ್ರೆ ಸಮಾಜದಲ್ಲಿ ಇರೋದೆ, ಮಹಾಭಾರತ ನಡೀತೇನೋ ಸಮಾಜದಲ್ಲಿ ಇರೋದೆ. ಆ ಮಹಾಭಾರತ ಬರೆದಿದ್ದು ನಮ್ಮ ಜೀವನದ್ದೇ, ಅದನ್ನು ಹೊರತುಪಡಿಸಿ ನಾವು ಯಾರು ಇಲ್ಲ. ಹೌದಲ್ಲ? ರಾಮಾಯಣ ನಡೆದು ಮಹಾಭಾರತದಲ್ಲಿ ನಡೀತದೆ, ಈ ಸಮಾಜದಲ್ಲಿ ನಡೀತದೆ. ಅದರಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದು ಇರ್ತದೆ. ಕೆಟ್ಟ ಗುಣಗಳು ಇದೆ, ಒಳ್ಳೆ ಗುಣಗಳು. ಒಳ್ಳೆ ಗುಣಗಳನ್ನು ತಗೊಂಡು ಒಂದು ಉತ್ತಮವಾದ ಪ್ರಜೆಯನ್ನು ಮಾಡುವಂತ ಪ್ರಯತ್ನವನ್ನು ನಾವು, ನೀವು, ಶಿಕ್ಷಕರು ಎಲ್ಲದೂ ಒಂದು ಕರ್ತವ್ಯ ಇದೆ. ಹಾಗಾಗಿ ನಾನು ಮಾತ್ರ ಇದು ಅಧ್ಯಕ್ಷಗಿರಿ ಮಾತ್ರ ತಾವೆಲ್ಲರೂ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಒಂದು ಅನುಭವ ಹಂಚಿಕೊಂಡಿದ್ದೀರಿ. ಒಂದು ಸರ್ಕಾರದ ಆಶಯ ಪ್ರಕಾರ ನನ್ನ ಅಧ್ಯಕ್ಷತೆ ನಡೀಬೇಕಂತೇಳಿ ನಾನು ಮಾಡಿದ್ದಾರೆ. ಹಾಗಾಗಿ ನಾನು ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಹಾಗಾಗಿ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ಸರ್, ಈಗ ಅಧ್ಯಕ್ಷರಾಗಿ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಳ್ಳೆಯ ಮಾತನಾಡಿದ್ದಾರೆ. ಏನಪ್ಪ ಅಂದ್ರೆ ಅವ್ರ ಮಾತಲ್ಲಿ ಸೂಕ್ಷ್ಮ ನಮಗೆ ತಿಳಿದಿದೆ. ಮಕ್ಕಳು ಯಾವ ರೀತಿ ವಾಚ್ ಮಾಡಬೇಕು ಅಂದರೆ, ಅವರು ಮುಂದೆ ಉತ್ತಮ ಪ್ರಜೆ ಆಗಬೇಕು, 4 ಜನಕ್ಕೆ ಹೆಲ್ಪ್ ಆಗಬೇಕು. ಅವ್ರು ಯಾವ ರಂಗದಲ್ಲೂ ಇರಬೇಕು, ಅಧಿಕಾರಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಉದ್ಯಮದೇ ದೊಡ್ಡ ಉದ್ಯಮ ಆಗಿರ್ಬೋದು. ಏನೂ ಓದಲ್ಲ ಅದು ನಾವು ಹೇಳ್ತಾ ಇದ್ವಿ. ನಮಗೆ ಮೊದಲು ಹೇಳ್ತಾ ಇದ್ರು, ಮುಂದಿನ ಬೆಂಚಿನ ಬುದ್ಧಿವಂತರ ಹಿಂದಿನ ಬೆಂಚಿನ ಬುದ್ಧಿವಂತರ. ಸ್ಕೂಲಿಗೆ ಬಂದು ಡಿಗ್ರಿ ಓದ್ತಾ ಇರ್ತಾರೆ, ಹಿಂದಕ್ಕೆ ಒಂದು ಇಷ್ಟ ಕೂತಿದ್ರು, ಒಂದೇ ಬುಕ್ ಇಟ್ಕೊಂಡು. ನಾವು ಅಷ್ಟು ಬುಕ್ ಇಟ್ಕೊಂಡು ಮುಂದೆ ಕೂತಿದ್ವಿ. ಆದ್ರೆ ಬುದ್ಧಿವಂತರು ಹಿಂದಿನ ಬೆಂಚಿದ್ದಾರೆ, ಒಂದೇ ಬುಕ್ ತಗೊಂಡು 2 ಅಕ್ಷರ ಬರ್ಕೊಂಡು ಹೋಗ್ತಾರೆ, ಅವರೇ ಬುದ್ಧಿವಂತರು. ಈಗ ನಮ್ಮ ನಾಡೋರವ್ರೆ. ಈಗ ಹಾಗಾಗಿ ನೀವು ಅವ್ರು ದಡ್ರಲ್ಲ, ಅವ್ರು ಯಾವುದೋ ಒಂದು ರಂಗದಲ್ಲಿ ಮುಂದೆ ಇರ್ತಾರೆ. ಈಗ ನೀವು ಓದಿ ಅವ ಡಾಕ್ಟರ್ ಆದಂತ ಮಾಡಿ, ಡಾಕ್ಟರ್ ಕೈಗೆ ಜುಟ್ಟು ಹಾಕಂತ ಅಧಿಕಾರಿನೂ ಆಗ್ತಾರೆ ಅವರು. ಒಬ್ಬ ದೊಡ್ಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ಬೋದು, ಒಬ್ರು ML ಆಗ್ಬೋದು, ಮಿನಿಸ್ಟ್ರಿ ಆಗ್ಬೋದು. ಆದರೆ ಓದಿ ಅಂತಲ್ಲ, ಅವ್ರು ಓದಿ ಬೇರೆ ರಂಗದಲ್ಲಿ ಹೋಗ್ತಾರೆ ಅವರು. ಇಲ್ಲ ಮತ್ತೆ ನಾವು ಉದ್ದಿಮೆ, ಈ ಅಡಿಕೆ ಚೇಣಿ ಹಿಡಿದು ಎಷ್ಟೋ ಕೋಟಿ ಅಧಿಪತಿ ಆಗಿದೆ ಸರ್. 13 kg ನಮಗೆ ಈಗ ಒಂದಾಡ್ಕೊಂಡು ನಮ್ಮ ಶಾಲೆಯ ಶಾಸಕಿಗಳಾದಂಥ ಮೀರಾಬಾಯಿ ಅವರಿಂದ ಅಲ್ಲಿ ಹೆಸರಲ್ಲಿ ಎಲ್ಲರಿಗೂ ನಮಸ್ತೆ. ಇಂದು 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯು ನಮ್ಮ ಶಾಲೆಯಲ್ಲಿ ಇವತ್ತು ನಡೆದಿದೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಆಗಮಿಸಿದಂತಹ ಹಾಗೂ ಈ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತಹ ಕೆಲವು ವಿವರಣೆಯನ್ನು ನೀಡಿದ
ಶ್ರೀಯುತ ಶ್ರೀ ಪುಟ್ಟನಾಯ್ಕ ಸರ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಶಿಕ್ಷಕರ ವತಿಯಿಂದ ಎಲ್ಲರಿಗೂ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ನಾಗೇಶ್ ಸರ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಪೋಷಕರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯಲ್ಲಿ 4 ದಿನಗಳಿಂದ ಸತತವಾಗಿ ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ಪ್ರತಿಯೊಂದು ವಿಷಯವನ್ನು ಗಮನಿಸುತ್ತಾ ಕೆಲವು ವಿಷಯಗಳಿಗೆ ಮಾರ್ಗದರ್ಶನವನ್ನು ಕೂಡ ನೀಡಿ ಈ ನಮ್ಮ ಶಾಲೆಯ ಪ್ರಗತಿಗೆ ಸಹಕಾರವನ್ನು ನೀಡಿದ್ದಾರೆ ನಮ್ಮ ದೇವೇಂದ್ರಪ್ಪ ಸರ್ ಅವರು. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳು. ಅವರ ಜೊತೆಯಾಗಿ ಬಂದಂತಹ ಕುಮಾರಿ ಸರಿತಾ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ, ಆದ್ರೆ ಎಲ್ಲ ಮಾಹಿತಿಯನ್ನು ಕ್ಲಿಯರ್ ಆಗಿ ತಗೊಳ್ತಿದ್ದಾರೆ. ಖುಷಿ ಆಯ್ತು ನನಗೆ, ಹಿಂಗಿರ್ಬೇಕು ಅಂತ ಅನಿಸ್ತು, ನನಗೆ ಹುಡುಗಿಯರು ಹಿಂಗಿರ್ಬೇಕು ಅಂತ ಅನಿಸ್ತು. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಗೆ ಪ್ರತಿಯೊಂದು ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಏನಾದ್ರೂ ಬರಬೇಕು ಅಂತ ಹೇಳಿದ್ರೆ ನಮ್ಮ CRP ಸರ್ ಇಂದ ಬರಬೇಕು. ಅವರಿಗೆ ಕೆಲವೊಂದು ಮಾಹಿತಿಗಳು ನಮ್ಗೆ ಅರ್ಥ ಆಗುದಿಲ್ಲ. ಸರ್ ಅಂತ ಹೇಳಿ ಒಂಚೂರು ಫೋನ್ ಮಾಡಿದ್ರೆ ಸಾಕು, ಆಯ್ತು ಮೇಡಮ್ ಹಿಂಗ್ ಮಾಡಿ, ಸರ್ ಹಿಂಗ್ ಮಾಡಿ ಅಂತ ಹೇಳಿ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ನಮಗೆ ಈ ರೀತಿ ಮಾರ್ಗದರ್ಶನವನ್ನು ನೀಡುವಂತಹ ಶ್ರೀಯುತ ಮಂಜಪ್ಪ ಸರ್ ಇವರಿಗೂ ಕೂಡ ನಮ್ಮ ಶಾಲೆಯ ನಮ್ಮ ಶಾಲೆಗೆ STMC ಅಧ್ಯಕ್ಷರಾದಂತಹ ನಮ್ಮ ಯೋಗೇಂದ್ರಪ್ಪ ಅವರು ಕೂಡ ನಮ್ಮ ಶಾಲೆಗೆ ಸತತವಾಗಿ ಭೇಟಿಯನ್ನು ಕೊಡ್ತಾರೆ. ಅವರ ಭೇಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ನನ್ನ ಇದು ಅನಿಸಿಕೆ. ಅದಕ್ಕೆ ನೀವು ನೆಕ್ಸ್ಟ್ ಸಹಕಾರ ನೀಡ್ತೀರಾ ಅಂತ ನನ್ನ ಧೈರ್ಯ ಇದೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ STMC ಉಪಾಧ್ಯಕ್ಷರಾದ ಶ್ರೀಮತಿ ಹೇಮಾವತಿ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೆ ನಮ್ಮ ಶಾಲೆಗೆ ಒಂದು ತಿಂಗಳಿಗೆ 1 ಅಥವಾ 2 ಬಾರಿ ಬಂದು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಸಲಹೆ ನೀಡ್ತಾ ಇರ್ತಾರೆ. ಮಕ್ಕಳಿಗೆ ಸ್ನಾನ ಮಾಡ್ಕೊಂಡು ಬನ್ನಿ, ಕೈ ತೊಳೆಯಿರಿ, ಹೀಗೆ ಇರಿ, ಹಾಗೆ ಇರಿ ಅಂತ ಹೇಳಿ, ಸ್ವಚ್ಛವಾಗಿರಿ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ. ಕೆಲವರು ಮಕ್ಕಳು ಅಳವಡಿಸ್ಕೊಳ್ತಾರೆ, ಕೆಲವರು ಪೋಷಕರು ಇದಕ್ಕೆ ಸಂಬಂಧಪಟ್ಟ ಗಮನವನ್ನು ನೀವು ಹರಿಸಬೇಕಾಗಿದೆ. ಅವರಿಗೂ ಕೂಡ ಶ್ರೀಮತಿ ಶಾರದಾ ಇವರಿಗೂ ಕೂಡ ಈ ಸಮಯದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ನಾಗರತ್ನ ಇವರು ಕೂಡ ಈ ಸಂದರ್ಭದಲ್ಲಿ ಶಾಲೆಗೆ ಬಂದು ಮತ್ತೆ ಏನಾದರೂ ಮಾಹಿತಿ ಬೇಕಾದರೂ ಸರಿಯಾದ ಸಮಯಕ್ಕೆ ನೀಡ್ತಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ STMC ನಮ್ಮ ಶಾಲೆ STMC ಹಾಗೂ ಪೋಷಕ ಸದಸ್ಯರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಮಂಜಪ್ಪಾಡಿ ಇವರು ಕೂಡ ನಮ್ಮ ಶಾಲೆಯ ಪ್ರಗತಿಗೋಸ್ಕರ ತುಂಬಾ ಶ್ರಮವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಸಿಬ್ಬಂದಿ ಹಾಗೆ ಮಕ್ಕಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ ನಮ್ಮ ಈ ಶಾಲೆಯ ವಂದನಾ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಮತ್ತು ಎಲ್ಲರಿಗೂ ಸೂಕ್ಷ್ಮವಾಗಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳಿದಂಥ ಶ್ರೀಮತಿ ಮೀರಾಪ್ಪ ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಹಾಗೆ ಈಗ ಈ ಕಾರ್ಯಕ್ರಮದ ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ಗ್ರಾಮ ಸಭೆಯನ್ನು ಮುಕ್ತಾಯ ಮಾಡ್ತಾರೆ. ಈ ರಾಷ್ಟ್ರಗೀತೆ ನಮ್ಮ ಶಾಲಾ ಮಕ್ಕಳಿಗೆ राष्ट्रगीत शुरू कर।